ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಸ್ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಅರುಣಕಮಲಸಂಸ್ಥಾತದ್ರಜಪುಂಜವರ್ಣಃ ಕರಕಮಲಸುಕೇಷ್ಟಾಂ ಭೀತಿಯುಗ್ಮಾಭುಜಾತ ಮಣಿಮುಕುಟವಿಚಿತ್ರಾಲಂಕೃತಿ ಪದ್ಮಮಾಲಾ ಭವತು ಭುವನಮಾತಾ ಸಂತತಂ ಶ್ರೀಶ್ರಿಯೈ ನಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತತೆ ಯಸ್ತು ಭಗವತ್ಕಾರ್ಯಸಾಧಕಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಹಂ. ವಿಷ್ಣುಃ ಸರ್ವೋತ್ತಮೋತ ಪ್ರಕೃತಿರತ ವಿಧಿ ಪ್ರಾಣನಾಥಾವತೋಕ್ತೆ ಬ್ರಹ್ಮಾಣಿ ಭಾರತೀ ಚ ದ್ವಿಷಪಣಿಪಮೃಡಾ ಶಸ್ತ್ರಿಯಶ್ಚ ವಿಷ್ಣೋಃ. ಸೋಪರ್ಣಿ ವಾರುಣಿ ಪರ್ವತಪತಿತನಯಾ ಚೇಂದ್ರಕಾಮಾವಥಾಸ್ಮಾನ್ ಪ್ರಾಣೋತೋ ಯೋ ನಿರುದ್ಧೋ ರತಿಮನುಗುರವೋ ತಕ್ಷಚೋಚಪಾಂತು. ಆಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಗತೆ ರಾಜರಾಜಾಗತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇತ್. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟತಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಸ್ವಸ್ತ್ಯಸ್ತು ಸತಾಂ ಅಶೇಸನ್ಮಂಗಳಾನಿ ಭವಂತು. ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾತ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ. ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ. ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ. ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಭಾಗವತದ ಚಿಂತನೆ ನಡೀತಾ ಇದೆ. ನಿನ್ನೆ ದಿನ ವಿದುರನಿಗೆ ಮೈತ್ರೇಯರು ತತ್ವೋಪದೇಶಗಳನ್ನು ನೀಡುತ್ತಾರೆ ಎಂಬುವಂತಹ ವಿಷಯವನ್ನು ನೋಡ್ತಾ ಬಂದಿದೆ. ಇದಕ್ಕೆ ಅನುಗುಣವಾಗಿ ತಾನು ಶೌನಕಾದಿಗಳು ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ವಿದುರ ತೀರ್ಥಯಾತ್ರೆಗೆ ಹೊರಟ ಅಂತ. ತೀರ್ಥಯಾತ್ರೆಯಲ್ಲಿರುವಾಗ ಗಂಗಾ ತೀರಕ್ಕೆ ಬರ್ತಾನೆ. ಗಂಗಾ ತೀರ ಅಂದರೆ ಅದು ಹರಿದ್ವಾರ. ಹರಿದ್ವಾರ ಕ್ಷೇತ್ರಕ್ಕೆ ಬಂದಾಗ ಮೈತ್ರೇಯರು ಉಪದೇಶ ಮಾಡ್ತಾರೆ ಅಂತ, ತತ್ವೋಪದೇಶ ನೀಡ್ತಾರೆ, ಭಾಗವತವನ್ನೇ ಉಪದೇಶ ನೀಡ್ತಾರೆ ಅಂತ. ಅದಕ್ಕೆ ಶೌನಕಾದಿಗಳು ಪ್ರಶ್ನೆ ಮಾಡ್ತಾರೆ. ಇವ ವಿದುರ ಯಾವತ್ತೂ ಅಗಲಿದವನಲ್ಲ ತನ್ನ ಕುಟುಂಬ ವರ್ಗದವರನ್ನ, ಅಂದರೆ ಯಾರನ್ನ? ಪಾಂಡವಾದಿಗಳನ್ನು. ಅದು ಯುದ್ಧ ಕಾಲ, ಯುದ್ಧದ ಸಂದರ್ಭದ ಮೊದಲೇ ಇವ ಬಿಟ್ಟು ಬಂದ, ಯಾತ್ರೆಗೆ ಬಂದ ಅಂತ. ಯಾಕೆ ಯಾತ್ರೆಗೆ ಹೊರಟ? ಯಾತ್ರೆಗೆ ಹೊರಟಂತಹ ಕಾರಣ ಏನು ಅಂತ ವಿಷಯ ಹೇಳಿದ್ರೆ ಬಹಳ ವಿಸ್ತಾರವಾಗಿ ಹೇಳಬೇಕಾಗ್ತದೆ. ನಮಗೆ ಮಹಾಭಾರತದ ಚಿಂತನೆಯಲ್ಲೇ ಭಾಗವತ ತೊಡಗುತ್ತದೆ. ಕೃಷ್ಣ ಪರಮಾತ್ಮ ಸಂಧಾನಕ್ಕೆ ಅಂತ ಬರ್ತಾನಂತೆ. ಮುಗಿದಿದೆ, ವನವಾಸ ಮುಗೀತು, ಅಜ್ಞಾತವಾಸವೂ ಮುಗೀತು. ಆದರೆ ಈ ದುರ್ಯೋಧನ ತಾನು ಒಪ್ಪಲಿಲ್ಲ. ಕೊನೆಗೆ ಕೃಷ್ಣ ಪರಮಾತ್ಮನ ಸಂಧಾನಕ್ಕೆ ಸಂಬಂಧಪಟ್ಟ ಹಾಗೆ ಕೃಷ್ಣ ಪರಮಾತ್ಮ ಕೇಳೋದು 5 ಊರು ಅಂತ. 5 ಊರು ಬೇಡ, 5 ಮನೆ ಅಂತ ಹೇಳ್ತಾ. 5 ಜನ ಇದ್ದಾರೆ, 5 ಮನೆಯಲ್ಲ. ಸೂಜಿಯ ಮೇಲಿರುವಂತಹ ಆ ಭೂಮಿಯ ಕಣದ ಒಂದು ರಾಶಿಯೂ ಕೊಡಲ್ಲ ಅಂತ. ಒಂದು ಸೂಜಿಯಲ್ಲಿ ಎಷ್ಟು ಅನ್ಕೊಳ್ತದೆ ಕಣ, ಆ ಒಂದು ಕಣವನ್ನು ಕೊಡಲ್ಲ ಅಂತ ಹೇಳಿ ಕಳಿಸ್ತಾನೆ. ಅಂದರೆ ಇವ ಮಾತನಾಡಿದವ ದುರ್ಯೋಧನ, ಸುಮ್ಮನೆ ತೆಪ್ಪಗಿದ್ದವ ಅವರಪ್ಪ ಯಾರು? ಧೃತರಾಷ್ಟ್ರ. ಇದನ್ನು ಮೊದಲೇ ವಿದುರ ಹೇಳಿರ್ತಾನೆ, ಸಂಧಾನಕ್ಕೆ ನೀನು ಬಂದರೆ ನಿನಗೆ ಮರ್ಯಾದೆ ಕೊಡೋದಿಲ್ಲ ಅಂತ. ಮರ್ಯಾದೆ ಕೊಡದೆ ನಿನ್ನನ್ನೇ ಮುಗಿಸಬೇಕು ಅಂತ ಕಾಯ್ತಾ ಇದ್ದ. ಸಂಧಾನಕ್ಕೆ ಬರುವಂಥವನನ್ನೇ, ಅಂದರೆ ಮೆಸೇಜರ್ ಆಗಿ ಬರೋದು ಕೃಷ್ಣ, ಅವನನ್ನೇ ಬಂಧನ ಮಾಡೋಣ ಅಂತ ಕಾಯ್ತಾ ಇದ್ದಾರೆ ಅಂತ ಯಾರು? ವಿದುರ ಹೇಳ್ತಾನೆ. ಕೃಷ್ಣ ಪರಮಾತ್ಮ ಬರ್ತಾನೆ ಸಂಧಾನಕ್ಕೆ. ಒಪ್ಪಬಹುದೋ ಏನೋ ಅಂತ. ಅಂದರೆ ಒಪ್ಪಬಹುದೇನೋ ಅಂದ್ರೆ ಪರಮಾತ್ಮನಿಗೆ ಗೊತ್ತಿಲ್ವಾ? ದುಷ್ಟ ಜನರ ಪ್ರವೃತ್ತಿಯನ್ನು ತೋರಿಸಬೇಕು ಅಂತ ವಿದುರ ಇಲ್ಲಿ ತನಕ ಸುಮ್ಮನೆ ಇದ್ದ. ಎಲ್ಲಿಂದ? ಪಾಂಡವರು ಇವರು ಹಸ್ತಿನಾವತಿಗೆ ಬರೋದ್ರಿಂದ ಇವ್ರಿಗೆ ವಿಷಪ್ರಾಶನ ಮಾಡಿಸೋದು, ಅರಗಿನ ಮನೆಯಲ್ಲಿ ಹೋಗಿ ಇವ್ರನ್ನ ಕೊಲ್ಲಬೇಕು ಅಂತ ಹೊರಟದ್ದು, ಎಲ್ಲ ಕಾಲದಲ್ಲಿ ಸುಮ್ಮನೆ ಇದ್ದವ. ಕೃಷ್ಣ ಪರಮಾತ್ಮನ ಮಾತು ಕೇಳಿಲ್ವಲ್ಲ ಇವರು. ಕೃಷ್ಣನೇ ಸಾಕ್ಷಾತ್ ಪರಮಾತ್ಮನೇ ಸಂಧಾನಕ್ಕೆ ಬಂದರೂ ಕೃಷ್ಣ ಪರಮಾತ್ಮನ ಮಾತನ್ನು ಕೇಳಿದೆ ಎಷ್ಟು ಮೆರಿತಾ ಇದ್ದಾನೆ ಅಂತ ಹೇಳಿ ಅಲ್ಲಿಂದ ಹೊರಟ ಅಂತ. ಇನ್ನು ಮುಂದೆ ಇಲ್ಲಿರೋ ಸರಿಯಲ್ಲ ಅಂತ, ಇಷ್ಟು ದುಷ್ಟರ ಮನೆಯಲ್ಲಿ ಇಲ್ಲಿ ತನಕ ಇದ್ದದ್ದು ಸಾಕು ಅಂತ ಹೇಳಿ ತನ್ನ ಬಿಲ್ಲು ಬಾಣವನ್ನು ಅವನ ಮನೆಯ ಮುಂದೆ ಇಟ್ಟು, ಅರಮನೆ ಮುಂದೆ ಇಟ್ಟು ಹೊರಡ್ತಾನಂತ.
ಹೀಗೆ ಹೊರಟ ನಾನಾ ಯಾತ್ರೆ ಹೊರಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆದರೆ ಯಾತ್ರೆಗೆ ಹೊರಟರೂ ಸಹಿತ ಆಗಾಗ ಯುದ್ಧದ ಸನ್ನಿವೇಶವನ್ನು ಬಂದು ತಾನು ನೋಡ್ಕೊಂಡು ಹೋಗ್ತಿದ್ದ ಅಂತ. ಅವನು ಮೊದಲೇ ಕಂಡಿದ್ದ ಎಲ್ಲೋದು ಪಾಂಡವರೇ ಅಂತ ಮೊದಲೇ ಗೊತ್ತಿತ್ತು ಅವನಿಗೆ. ಆದರೂ ಸಹಿತ ಪಾಂಡವರಲ್ಲಿ ಬಹಳ ಅಂದರೆ ಪ್ರೀತಿ, ಸಜ್ಜನರ ಪ್ರೀತಿ. ಮೊದಲೇ ವಿದುರ ಯಾರು, ಧರ್ಮರಾಜನಲ್ಲ, ಧರ್ಮ ಪ್ರಜಾಪತಿಯಾದವ. ಹೀಗೆ ತಾನು ಆಗಾಗ ಬಂದು ನೋಡ್ಕೊಂಡು ಹೋಗ್ತಿದ್ದ. ಹಿಂಗೆ ಪ್ರಭಾಸ ಕ್ಷೇತ್ರಕ್ಕೆ ಹೋದ ಅಂತ. ಪ್ರಭಾಸ ಕ್ಷೇತ್ರ ಏನು ಕೆಳಗಿನ ಪ್ರದೇಶ, ದ್ವಾರಕೆಯಿಂದ ಕೆಳಗಿನ ಪ್ರದೇಶ. ಅಲ್ಲಿಗೆ ಹೋದಾಗ ವಿಷಯ ಗೊತ್ತಾಗ್ತದೆ ಅವನಿಗೆ. ಋಷಿಮುನಿಗಳ ಮೂಲಕ ಮುಂದೆ ಗೊತ್ತಾಗ್ತದೆ ಯಾದವರ ಸಂತಾನ ನಾಶವಾಗ್ತದೆ, ವಂಶ ನಾಶಗೊಳ್ತದೆ ಅಂತ ಕೃಷ್ಣ ಪರಮಾತ್ಮನ ಏನು ಸಂಕಲ್ಪವಾಗಿದೆ ಅಂತ ಸ್ವಲ್ಪ ವಿಷಯ ಗೊತ್ತಾಗ್ತದೆ ಅಷ್ಟೇ. ಯಮುನಾ ತೀರಕ್ಕೆ ಬರ್ತಾನಂತೆ. ನಾನಾ ಕ್ಷೇತ್ರಗಳನ್ನು ಪ್ರವಾಸ ಮಾಡಿ, ತೀರ್ಥಕ್ಷೇತ್ರ ಪ್ರವಾಸಗಳನ್ನು ಮಾಡ್ತಾ ಅಲ್ಲಿ ಯುದ್ಧ ನಡೀತಾನೆ ಇದೆ, ಯುದ್ಧದ ಸನ್ನಿವೇಶ ಮುಂದೆ ಹೋಗ್ತಾ ಇದೆ. ತಾನು ಇಲ್ಲಿಗೆ ಯಮುನಾ ತೀರಕ್ಕೆ ಬಂದ. ಯುದ್ಧ ಎಲ್ಲ ಮುಗಿದಿದೆ. ಯುದ್ಧ ಮುಗಿದು ಕೃಷ್ಣ ಪರಮಾತ್ಮ ಹಿಂದಿನದಲ್ಲೂ ಕಥೆ ಕೇಳಿದ್ದೇವೆ. ಧರ್ಮರಾಜನನ್ನ ಮತ್ತೆ ಪಟ್ಟಾಭಿಷಕ್ತನನ್ನಾಗಿ ಮಾಡಿ ಅವರ ಮೂಲಕ ನಾನಾ ಅಶ್ವಮೇಧ ಯಾಗಗಳನ್ನೆಲ್ಲ ಮಾಡಿಸಿ ಮತ್ತೆ ದ್ವಾರಕೆಗೆ ಬಂದಿದ್ದ ಅಂತ. ದ್ವಾರಕೆಗೆ ಬರುವ ತನಕ ಇವನು ಯಾತ್ರೆಯಲ್ಲೇ ಇದ್ದ. ಯಮುನಾ ತೀರಕ್ಕೆ ಬಂದ ಅಂತ. ಯಮುನಾ ತೀರಕ್ಕೆ ಬಂದಾಗ ಉದ್ಧವನ ಸಹಗಮನವಾಗ್ತದೆ. ಬಹಳ ಸಂತೋಷವಾಗ್ತದೆ. ಸಾಕ್ಷಾತ್ ಕೃಷ್ಣ ಪರಮಾತ್ಮನ ಸ್ನೇಹಿತ, ಅವನ ಪರಮಭಕ್ತ ಸಮಾಗಮವಾಯಿತಲ್ಲ ಅಂತ ಹೇಳಿದ ಕೂಡಲೇ ವಿಶೇಷವಾಗಿ ಕೃಷ್ಣ ಪರಮಾತ್ಮನ ಬಗ್ಗೆ ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಕೃಷ್ಣ ಹೇಗಿದ್ದಾನೆ ಅಂತ. ಕೃಷ್ಣ ಹೇಗಿದ್ದಾನೆ ಅಂತೆಲ್ಲ ಕೇಳೋದು. ಅದು ಕೃಷ್ಣ ಹೇಗಿರ್ತಾನೆ, ಕೃಷ್ಣನಿಗೆ ಸರಿಯಾದ ಕ್ಷೇಮವಿದೆಯೋ ಅಂತ ಕೇಳ್ತಾನೆ. ಅಂದರೆ ಕೃಷ್ಣನಿಗೆ ಕ್ಷೇಮ ಅಂದ್ರೆ ಅರ್ಥ ಏನು? ಕೃಷ್ಣ ಎಲ್ಲರನ್ನ ಕ್ಷೇಮವಾಗಿ ನೋಡ್ಕೊಳ್ತಿದ್ದಾನ ಅಂತ ಅರ್ಥ. ಹೀಗೆ ಪ್ರತಿಯೊಬ್ಬರ ಯಾದವರ ಕ್ಷೇಮವನ್ನು ಕೇಳ್ತಾನೆ. ವಸುದೇವಾದಿಗಳ ಕ್ಷೇಮವನ್ನು, ಸಾತ್ಯಕಿ ಮೊದಲಾದವರ, ಬಲರಾಮಾದಿ ಎಲ್ಲರ ಕ್ಷೇಮವನ್ನು ಕೇಳಿ ನಂತರ ಈ ಯುದ್ಧದಲ್ಲಿ ನಡೆದಂತಹ ಸನ್ನಿವೇಶದ ಚಿಂತನೆಯನ್ನು ಮಾಡಿ ಪಾಂಡವಾದಿಗಳು ಅಂದರೆ ಧರ್ಮರಾಜಾದಿಗಳು ಒಳ್ಳೆಯ ಸೌಖ್ಯವಾಗಿದ್ದಾರಾ ಅಂತ ಎಲ್ಲ ಪ್ರಶ್ನೆ ಮಾಡ್ತಾನೆ. ಪ್ರಶ್ನೆ ಮಾಡಿದ ನಂತರ ಇವ ಉತ್ತರ ಕೊಡಬೇಕಲ್ಲ, ಉತ್ತರ ಕೊಡಲಿಲ್ವಂತೆ ಯಾರು, ಉದ್ಧವ. ಅವನ ಬಗ್ಗೆ ಭಾಗವತ ಪರಮ ಸುಂದರವಾಗಿ ಹೇಳ್ತದೆ. ಯಾವಾಗ ಕೃಷ್ಣ ಅಂತ ಹೇಳಿದ್ನೋ, ಕೃಷ್ಣ ಅಂತ ಹೇಳಿದ ಕೂಡಲೇ ಇವ ಸಮಾಧಿಗತವಾದಂಥ ಅವಸ್ಥೆಗೆ ಹೊಟ್ಟೋದ ಅಂತ. ಏನು ಹೊರಗಿನ ಬಾಹ್ಯ ಪ್ರಪಂಚದ ಯಾವ ಜ್ಞಾನವೂ ಇಲ್ಲ. ಕೆಲವೊಮ್ಮೆ ಆಗ್ತದೆ, ಟಿ ವಿ ನೋಡ್ತಾ ಕೂತ್ಕೊಂಡಿರ್ತೀವಿ, ಆ ಕಡೆಯಿಂದ ತಂದೆ ತಾಯಿಗಳು ಕರೆದ್ರೂ ಗೊತ್ತಾಗಲ್ಲ. ಈ ಅವಸ್ಥೆ ಅದು ನಮ್ಮ ಬಾಹ್ಯದ ಯಾವ ಜ್ಞಾನವೂ ಇಲ್ಲ. ಬಂದು ಹೊಡಿಬೇಕು ಅವರು. ಮೈ ಮುಟ್ಟಿಗಿಳಿದಾಗ ಸಹಿತ ಸ್ವಲ್ಪ ಎಚ್ಚರ ಅಷ್ಟು ಬರೋದಿಲ್ಲ. ಆಮೇಲೆ ಸ್ವಲ್ಪ ಒಡೆದು ಬಡ್ದಾಗ ಎಚ್ಚರ ಬರ್ತದೆ. ಅಂದರೆ ಇದು ಲೌಕಿಕ ಪ್ರಪಂಚಕ್ಕಿರುವಂತಹದ್ದು. ಆದರೆ ಉದ್ಧವ ಹಾಗಲ್ಲ. ವಿಶೇಷವಾಗಿ ಬಾಹ್ಯ ಪ್ರಪಂಚದ ಎಲ್ಲವನ್ನ ಮರೆತ ಕೃಷ್ಣ ಅಂತ ಹೇಳಿದ ಕೂಡಲೇ ಕೃಷ್ಣನ್ನೇ ಧ್ಯಾನ ಮಾಡಲಿಕ್ಕೆ ಯೋಚನೆ ಮಾಡಿದ. ಆ ಉದ್ಧವನ ಬಗ್ಗೆ ಒಂದು ಮಾತು ಹೇಳ್ತದೆ. ಇವಾಗ ಎಂತವ ಅಂತ. ಯಪ್ಪಂಚಹಾಯನೋ ಮಾತ್ರ ಪ್ರಾತರಾಶಯ ಯಾಚಿತ ನೈಚ್ಛತ್ ರಚಯನ್ ಯಸ್ಯ ಸಪರ್ಯಾಂ ಬಾಲಲೀಲಯ. ಇವಾಗ ಎಂತವ ಅಂದರೆ ಇನ್ನು 5 ವರ್ಷದ ಮಗು ಅಂತೆ, ಇನ್ನು ಚಿಕ್ಕ ಬಾಲಕ. ಬೆಳಗ್ಗೆ ತಿಂಡಿ ಕೊಡಬೇಕಲ್ಲ, ಫಲಾರ ಮಾಡು ಅಂತ ಅವರ ತಾಯಿ ಕರೆದ್ರೆ, ಉದ್ಧವನ ತಾಯಿ ಕರೆದ್ರೆ, ಇವಾಗ ಇನ್ನೂ ಕೃಷ್ಣನಿಗೆ ಪೂಜೆ ಆಗಲಿಲ್ಲ, ಕೃಷ್ಣನಿಗೆ ನೈವೇದ್ಯ ಆಗಲಿಲ್ಲ, ನಾನು ಹೆಂಗೆ ತಿನ್ನಲಿ ಅಂತ ಹೇಳ್ತಿದ್ದ ಅಂತ. 5 ವರ್ಷದ ಮಗು ಹೀಗೆ ಹೇಳ್ತದೆ ಅಂದರೆ ಅವನು ಎಷ್ಟು ಪರಮ ಭಕ್ತನಾಗಿರಬೇಡ. ಭಾಗವತ ಹೇಳ್ತದೆ ಇವಾಗ ಎಂಥವ ಉದ್ಧವ ಅಂದರೆ ಹುಟ್ಟಿದಾಗಿನಿಂದ ಕೃಷ್ಣ ಪರಮಾತ್ಮನ ಜೊತೆಗೆ ಇದ್ದವ ಅಂತ. ನಾವೆಲ್ಲ ವಿಗ್ರಹ ಪೂಜೆ ಅಂತೆಲ್ಲ ಮಾಡ್ತೇವಲ್ಲ, ಹಾಗೆ ಕೃಷ್ಣ ಪರಮಾತ್ಮನಿಗೆ ಸಾಕ್ಷಾತ್ತಾಗಿ ನೋಡಿಕೊಂಡೇ ಪೂಜೆಗಳನ್ನು ಮಾಡ್ತಿದ್ದ ಅಂತ. ಮೊದಲು ತಾನೇನಾದ್ರು ಉಣ್ಣಬೇಕು ಅಂದರೆ ಕೃಷ್ಣನಿಗೆ ಕೊಡ್ತಿದ್ದ ಅಂತ. ಅವು ಉಂಡ ನಂತರ ಉಣ್ತಿದ್ದ ಅಂತ. ಇನ್ನು ಬಟ್ಟೆ ಉಟ್ಕೊಳ್ಬೇಕಲ್ಲ, ಮೊದಲು ಕೃಷ್ಣ ಪರಮಾತ್ಮ ಉಟ್ಟಂತಹ ಬಟ್ಟೆಗಳನ್ನು ಆಮೇಲೆ ಇವನು ಉಡ್ತಿದ್ದ ಅಂತ. ಕೃಷ್ಣ ಮಲ್ಕೊಂಡಾದ್ಮೇಲೆ ಮಲ್ಕೊಳ್ತಿದ್ದ ಅಂತ. ಅವನು ಉಯ್ಯಾಲೆಯಲ್ಲಿ ಹಾಕಿ ಇವ ಮಲ್ಕೊಳ್ತಿದ್ದ ಅಂತ. ನಾವು ಮಾಡ್ತೇವಲ್ಲ ಪೂಜೆನ. ಹೀಗೆ ನಾವು ವಿಗ್ರಹ ಪೂಜೆಯನ್ನು ಮಾಡಿದ್ರೆ ತಾನು ಸಾಕ್ಷಾತ್ ಆಗಿ ಮಾಡ್ತಿದ್ದ. ಅಷ್ಟು ಭಕ್ತ, ಪರಮಭಕ್ತ, ಸಾಕ್ಷಾತ್ ಬೃಹಸ್ಪತಿಗಳ ಅವತಾರ, ಮತ್ತಾರೂ ಇಲ್ಲ. ಹೀಗೆ ಅದು 2 ಚಿಂತನೆ. ದ್ರೋಣರಾಗಿ ಬರ್ತಾರಂತೆ ಬೃಹಸ್ಪತ್ಯಾಚಾರ್ಯರು. ದ್ರೋಣರಾಗಿ ಬಂದದ್ದು ಅದು ಬ್ರಾಹ್ಮಣ ವೇಷ ಅಲ್ಲ, ಬ್ರಾಹ್ಮಣರಾಗಿ ಬಂದದ್ದು. ಬ್ರಾಹ್ಮಣರಾಗಿ ಬಂದು ಇವನನ್ನು ಪೂಜೆ ಮಾಡಲಿಕ್ಕೆ, ಇವನನ್ನು ಸಖ್ಯ ಬಿಡಲಿಕ್ಕೆ, ಇವನಲ್ಲಿ ಭಕ್ತಿ ಮಾಡಲಿಕ್ಕೆ ಆಗಲಿಲ್ಲ ಅಂತ. ಅದಕ್ಕೆ ಯೋಚನೆ ಮಾಡಿ ಮತ್ತೊಂದು ರೂಪವನ್ನು ತಾಳಿತು ಅಂತ. ಅವರೇ ಬೃಹಸ್ಪತ್ಯಾಚಾರ್ಯರೇ ಕೃಷ್ಣನ ಜೊತೆ ಸಖ್ಯವಾಗುವ ಹಾಗೆ, ಸದಾಕಾಲ ಭಕ್ತಿಯನ್ನು ಮಾಡುವ ಹಾಗೆ ಉದ್ಧವನಾಗಿ ಬಂದದ್ದು ಅಂತ ಚಿಂತನೆ ಮಾಡಬೇಕು. ಹೀಗೆ ಆ ಉದ್ಧವ ಸುಮ್ಮನೆ ಇದ್ದ. ಸಂಹೂರ್ತಮ ಬಹುತ್ತೂಷ್ಣೀಂ ಕೃಷ್ಣಾಂಗ್ರಿ ಸುಧಯಾ ವೃಷಂ ತೀವ್ರೇಣ ಭಕ್ತಿ ಯೋಗೇನ ನಿಮಗ್ನ ಸಾಧು ನಿರ್ವೃತಃ. ಸಾಧು ಸಜ್ಜನರು ಯೋಗಿಗಳ ಚಿಂತನೆಯನ್ನು ಹೇಳ್ತಾ ಇದ್ದಾರೆ.
ಯೋಗಿಗಳು ಹೇಗೆ ಎಲ್ಲವನ್ನ ಮರೆತು ನಿತ್ಯ ಪರಮಾತ್ಮನ ಸ್ತೋತ್ರ ಪರಮಾತ್ಮನ ಚಿಂತನೆ ಮಾಡ್ತಾರೋ ಹಾಗೆ ಒಂದು ಮುಹೂರ್ತ ಕಾಲ ಸುಮ್ಮನೆ ಇದ್ಬಿಟ್ಟ ಅಂತ. ನಾವಾದರೆ ಎಚ್ಚರ ವಹಿಸ್ಬಿಡ್ತೀವಿ, ಅದು ಇದರ ಸುಮ್ಮನೆ ಇದ್ದ ಅಂತ ಗೊತ್ತು ಅವನಿಗೆ. ಕೃಷ್ಣ ಅಂತ ಹೇಳಿದ ಕೂಡ ಇವ ಮುಳುಗ್ತಾನೆ ಅಂತ ಗೊತ್ತು, ಕೃಷ್ಣನ ಒಳಗೆ ಮುಳುಗ್ತಾನೆ ಅಂತ. ಸುಮ್ಮನೆ ಇದ್ದ. ಒಂದು ಮುಹೂರ್ತ ಆಯಿತು, ಕಣ್ಣು ತೆರೆದ. ಕಣ್ಣು ತೆರೆಯುವ ಹಾಗೆ ಅವನ ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಬರಲಿಕ್ಕೆ ಪ್ರಾರಂಭವಾಯ್ತಂತೆ. ಅಷ್ಟು ಭಕ್ತಿ, ಪರಮಭಕ್ತಿ. ಅಷ್ಟು ಮಾತ್ರವಲ್ಲ, ಇವಾಗ ಕೇಳಿದ್ನಲ್ಲ ಕೃಷ್ಣ ಹೇಗಿದ್ದಾನೆ, ಕೃಷ್ಣ ಹೇಗೆ, ಯಾದವರು ಹೇಗೆ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ವಿಷಯ ಗೊತ್ತಿತ್ತು ವಿದುರನಿಗೆ, ಸ್ವಲ್ಪ ಕೇಳಿದ್ದ. ಅದು ಯಾದವರ ಮೂಲಕನೇ ಕೇಳಬೇಕಲ್ಲ, ಯಾದವರಲ್ಲಿ ಒಬ್ಬ ಇವರ ಮೂಲಕ ಕೇಳಲಿಕ್ಕೆ ಪ್ರಾರಂಭ ಮಾಡಿದ. ಕೃಷ್ಣ ಇನ್ನೂ ಸ್ವಲ್ಪ ವರ್ಷಗಳ ಕಾಲ ತನಕ ಇದ್ದು ತಾನು ಪರಂಧಾಮಕ್ಕೆ ಹೊರಡ್ತಾನೆ ಅಂತ. ಎಷ್ಟು ಅಂದರೆ 36 ವರ್ಷಗಳ ಕಾಲ ಅಂತ. ನಂತರ ವಿಷಯ ಗೊತ್ತಾಯ್ತು, ನಾವು ಹಿಂದಿನ ದಿನ ಚಿಂತನೆ ಮಾಡಿದ್ದೇವೆ. ಅದರಲ್ಲಿ 5 ವರ್ಷ ಇವ ಎಲ್ಲಿಗೆ ಹೋಗ್ತಾರೆ, 36 ವರ್ಷದಲ್ಲಿ 5 ವರ್ಷಗಳ ಕಾಲ ಇದ್ದವ ಕೊನೆಯಲ್ಲಿ ಧೃತರಾಷ್ಟ್ರ. ನಂತರದಲ್ಲಿ ಒಬ್ಬೊಬ್ಬರು ಮರಣವನ್ನು ಹೊಂತಾರೆ. ಕೃಷ್ಣ ಪರಂಧಾಮಕ್ಕೆ ಹೊರಟ ನಂತರ ಇವರು ಹೊರಟ್ಬಿಡ್ತಾರೆ. ಅದು ಮೊದಲ ಸ್ಕಂದದಲ್ಲಿ ನಾವು ಚಿಂತನೆ ಮಾಡಿದ್ದೇವೆ. ಹೀಗೆ ತಾನು ಎಲ್ಲವನ್ನ ಹೇಳ್ತಾನೆ, ಯಾದವರ ವಿನಾಶವನ್ನು ಹೇಳ್ತಾನೆ. ಅದು ಯಾದವರು ಹೇಗೆ ವಿನಾಶವನ್ನು ಹೊಂದುತ್ತಾರೆ, ದುರ್ವಾಸಾದಿಗಳ ಶಾಪದ ಚಿಂತನೆಯನ್ನು ಹೇಳ್ತಾನೆ. ಹೀಗೆ ಯಾಕೆ ಅದು ಪರಮಾತ್ಮನ ಸಂಕಲ್ಪ. ತಾನು ಹೊರಟ ನಂತರ ತನ್ನ ವಂಶ ಇರೋದು ಬೇಡ ಅಂತ. ಯಾಕಂದರೆ ಕಲಿಯುಗ ಪ್ರಾರಂಭವಾಗ್ತದೆ. ಇಂತಹ ಕಲಿಯುಗದಲ್ಲಿ ದುಷ್ಟರ ಮಧ್ಯದಲ್ಲಿ ತನ್ನ ಒಂದು ವಂಶ ಇರೋದು ಬೇಡ ಅಂತ ಪರಮಾತ್ಮನ ಚಿಂತನೆ. ದುಷ್ಟರು ಬರೋದೆಲ್ಲ ದುಷ್ಟರೇ ಬರ್ತಾರೆ. ದುಷ್ಟರು ತನ್ನ ವಂಶದಲ್ಲಿ ಬಂದರೆ ಅದು ಯಾರ ಕುಲಕ್ಕೆ ಅದು ಕಲಂಕ ಆಗ್ತದೆ. ಇಂತಹ ಕೃಷ್ಣ ಪರಮಾತ್ಮನ ವಂಶ ಹೀಗಾಯ್ತಲ್ಲ ಅಂತ ಚಿಂತನೆ. ಅದಕ್ಕೋಸ್ಕರವಾಗಿ ಯಾರೂ ಇರೋದು ಬೇಡ ಅಂತ ಪರಮಾತ್ಮ ಚಿಂತನೆ ಮಾಡಿದ. ಅದಕ್ಕೆ ತಕ್ಕ ಹಾಗೆ ಸಂಕಲ್ಪವನ್ನು ಮಾಡಿದಾನೆ, ಎಲ್ಲ ವಿಷಯವನ್ನು ಹೇಳಿದ. ಹೀಗೆ ಪರಮಾತ್ಮ ಪರಂಧಾಮಕ್ಕೆ ಹೊರಟನಲ್ಲ ಅಂತ ವಿದುರನಿಗೆ ದುಃಖ ಆಯ್ತು. ಇನ್ನು ಮುಂದೆ ಕೃಷ್ಣ ಪರಮಾತ್ಮನ ಸಾಕ್ಷಾತ್ತಾಗಿ ಕಾಣಲಿಕ್ಕೆ ಆಗೋದಿಲ್ಲ ಅಂತ ದುಃಖ ಆಯಿತು. ಅವನ ಚಿಂತನೆಯನ್ನು ಮಾಡಿಸಬೇಕು ಅಂತ ವಿದುರ ಕೇಳ್ಕೊಳ್ತಾನೆ ಉದ್ಧವನಲ್ಲಿ. ಆದರೆ ಉದ್ಧವ ಹೇಳುವಂತಹ ಮಾತು, ನನಗೆ ಕಲಾಪಗ್ರಾಮಕ್ಕೆ ಹೋಗಲಿಕ್ಕೆ ಹೇಳಿದ್ದಾನೆ, ಪರಮಾತ್ಮನ ಆಜ್ಞೆ ಆಗಿದೆ. ಹೇಳು ಅಂತ ಹೇಳಿದ್ರು ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ. ಕೆಲವೊಮ್ಮೆ ಹಾಗೆ ಆಗ್ತದೆ, ಪರಮಾತ್ಮನ ಆಜ್ಞೆಯನ್ನು ದೇವತೆಗಳು ಮೀರೋದಿಲ್ಲ ಅಂತ. ಉದ್ಧವ ಮೀರಲಿಲ್ಲ. ಉದ್ಧವ ಸಾಕ್ಷಾತ್ತಾಗಿ ಪರಮಾತ್ಮನಲ್ಲೇ ಕೇಳಿದ, ತತ್ವೋಪದೇಶವನ್ನು ಕೇಳ್ತಾರೆ. ಆ ವಿಷಯ 11ನೇ ಸ್ಕಂದದಲ್ಲಿ ಬರ್ತದೆ. ಇವ ಏನಕ್ಕೆ ಹೇಳ್ತಾನೆ ಅಂತ ಅನ್ನೋದ್ರೆ ಇಲ್ಲಿ ಹೇಳೋದಿಲ್ಲ. 11ನೇ ಸ್ಕಂದದಲ್ಲಿ ಆ ಭಾಗವತದ ಚಿಂತನೆ ಬರ್ತದೆ. ಹೀಗೆ ನಾನು ಏನು ಪರಮಾತ್ಮನಿಂದ ಉಪದೇಶವನ್ನು ಪಡೆದಿದ್ದೇನೆ, ಇದನ್ನು ಪರಮಾತ್ಮನ ಆಜ್ಞೆ ಆಗಿದೆ. ಏನು ಅಂದರೆ ಕಲಾಪಗ್ರಾಮ, ಏನು ನರನಾರಾಯಣ ಆಶ್ರಮ ಅಂತ ಹೇಳ್ತೇವೆ, ಬದರಿಕಾಶ್ರಮದಲ್ಲಿರುವಂತಹ ಕಲಾಪಗ್ರಾಮ. ಆ ಕಲಾಪಗ್ರಾಮದಲ್ಲಿರುವಂತಹ ಸಜ್ಜನರಿಗೆ ನಾನು ಉಪದೇಶ ಮಾಡಬೇಕು ಅಂತ ಹೊರಟಿದ್ದೇನೆ. ಕೃಷ್ಣ ಹೇಳಿದ, ಹೋಗುವಾಗ ಯಮುನಾ ತೀರದಲ್ಲೇ ಇವ ಸಿಗ್ತಾನೆ, ಯಾರು ವಿದುರ ಸಿಗ್ತಾನೆ. ಅವನನ್ನು ಮೈತ್ರೇಯನಲ್ಲಿ ಕುಳಿಸಿಕೊಟ್ಟು, ಮೈತ್ರೇಯರು ಅವನಿಗೆ ಉಪದೇಶವನ್ನು ಮಾಡ್ತಾರೆ, ಎಲ್ಲಿ ಹರಿದ್ವಾರದಲ್ಲಿ ಅಂತ ಹೀಗೆ ಹೇಳಿದ್ದಾರೆ. ಆದ್ದರಿಂದಾಗಿ ನೀನು ಪರಮಾತ್ಮನ ಆಜ್ಞೆಗೆ ಅನುಗುಣವಾಗಿ ಮುಂದೆ ಯಮುನೆ ತೀರದಲ್ಲಿದ್ಯಾ, ಮುಂದೆ ಗಂಗಾ ತೀರಕ್ಕೆ ಹೋಗು, ಅಂದರೆ ಹರಿದ್ವಾರಕ್ಕೆ ಹೋಗು ಅಂತ ಅಲ್ಲಿ ಮೈತ್ರೇಯರ ಉಪದೇಶವಾಗ್ತದೆ ಅಂತ ಈ ಚಿಂತನೆಯನ್ನು ಸ್ಕಂದ ಪುರಾಣ 3ನೇ ಸ್ಕಂದದಲ್ಲಿ ತಿಳಿಸ್ತಾ, ಹೀಗೆ ಮೈತ್ರೇಯರ ಬಳಿ ಸಮಾಗಮವಾಗಿದೆ ವಿದುರನಿಗೆ. ಹೀಗೆ ವಿದುರ ತಾನು ಬಂದು ದುಃಖವನ್ನು ಕಳೆದುಕೊಳ್ಳಿಕ್ಕೆ ಏನು ಮಾಡಬೇಕು, ಯಾವುದರ ಚಿಂತನೆ ಮಾಡಬೇಕು ಅಂತ ಕೇಳಿದ್ದಕ್ಕೆ ಭಾಗವತದ ಚಿಂತನೆಯನ್ನು ಮಾಡಬೇಕು ಅಂತ. ಹೀಗೆ ಭಾಗವತದ ತತ್ವಚಿಂತನೆಯನ್ನು ಮಾಡಲಿಕ್ಕೆ ಮೊದಲು ಸೃಷ್ಟಿಯ ವಿಷಯವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏನು ದ್ವಿತೀಯ ಸ್ಕಂದದಲ್ಲಿ ಬಂದಂತಹ ಸೃಷ್ಟಿಯ ಕ್ರಮದ ಚಿಂತನೆ, ಅದನ್ನು ವಿಶೇಷವಾಗಿ ಸ್ವಲ್ಪ ಇನ್ನೂ ಹೆಚ್ಚು ಅರ್ಥ ಆಗುವ ಹಾಗೆ ಸೃಷ್ಟಿಯ ಕ್ರಮಗಳನ್ನು ತಿಳಿಸ್ತಾ, ಹೀಗೆ ಬ್ರಹ್ಮದೇವರು ತಾವು ತಪಸ್ಸನ್ನು ಆಚರಣೆ ಮಾಡುವಾಗ ಪರಮಾತ್ಮ ತಾನು ವಿಷ್ಣುವಿನ ರೂಪದಲ್ಲಿ ಆವಿರ್ಭವಿಸಿ ಏನು ಹಿಂದಿನ ಕಲ್ಪದಲ್ಲಿ ಇದ್ದ ಹಾಗೆ ಸೃಷ್ಟಿಯ ಕ್ರಮವನ್ನು ಮಾಡಲಿಕ್ಕೆ ಅವರಿಗೆ ಅನುಗ್ರಹವನ್ನು ಮಾಡ್ತಾರಂತೆ. ಹೀಗೆ ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡಿದ್ದಾರೆ. ಸೃಷ್ಟಿಯನ್ನು ಮಾಡಲಿಕ್ಕೆ ಮೊದಲು ಎಂತಹ ಸೃಷ್ಟಿಯಾಗಿದೆ ಅಂದರೆ ಪ್ರಪಂಚದ ಹೊರಗಿನ ಸೃಷ್ಟಿಯ ಕ್ರಮವನ್ನು ಹೇಳ್ತಾರೆ. ಏನು ನಿನ್ನೆ ದಿನ ಸ್ವಲ್ಪ ಚಿಂತನೆ ಮಾಡಿದ್ದೆ, ಮತ್ತು ಅದನ್ನು ಮೆಲುಕು ಹಾಕ್ತಾ ಹೋಗೋಣ. ಪರಮಾತ್ಮ ಮೊದಲು ಸತ್ವ ರಜೋ ತಮೋ ಗುಣ, ಈ ಗುಣಗಳನ್ನು ಆವೃತ್ತಿ ಮಾಡಿಕೊಳ್ತಾನೆ, ಅದನ್ನು ಮಿಶ್ರಣ ಮಾಡ್ತಾನೆ ಅಂತ. ಅದನ್ನೇ ಮೂಲ ಪ್ರಕೃತಿ ಅಥವಾ ಜಡ ಪ್ರಕೃತಿ ಅಂತ. ಅದು ಅದಕ್ಕೆ ಅಭಿಮಾನಿಯಾದವು ಸಾಕ್ಷಾತ್ ಲಕ್ಷ್ಮೀದೇವಿ. ಇದರ ಮೂಲಕವಾಗಿ ಸ್ವಲ್ಪ ಇನ್ನೂ ಮಿಶ್ರಣವನ್ನು ಮಾಡಿದಾಗ ಸ್ವಲ್ಪ ಎಳಿತಾನೆ ಅಂತ ಅರ್ಥ. ಅದು ಮಹತ್ತತ್ವವಾಗಿ ವಿಂಗಡಣೆ ಆಗ್ತದೆ. ಮಹತ್ತತ್ವದ್ದು ಸ್ವಲ್ಪ ದೊಡ್ಡದಾಗುವಂತಹ ವಿಷಯವೇ ಅಹಂಕಾರ ತತ್ವ. ಅಹಂಕಾರ ತತ್ವವು 3 ವಿಭಾಗವಾಗ್ತದೆ, ವೈಕಾರಿಕ, ತೇಜಸ, ತಾಮಸ ಅಂತ. ಹೀಗೆ ವೈಕಾರಿಕ ತತ್ವದಿಂದಾಗಿ ಸರ್ವದೇವತೆಗಳು ಮತ್ತು ಶುದ್ಧ ಅಂತಃಕರಣ ಅಂತ, ಅಂದರೆ ಮನಸ್ಸು ಅಂತ.
ನಂತರ ತೇಜಸ್ಸಿನ ಅಹಂಕಾರ ತತ್ವದಿಂದಾಗಿ ಎಲ್ಲ ಇಂದ್ರಿಯಗಳು, ದೇವತೆಗಳು ಬಂದಿದ್ದಾರೆ, ಅವರ ಇಂದ್ರಿಯಕ್ಕೆ ಅನುಗುಣವಾದಂತಹ ಎಲ್ಲ ಇಂದ್ರಿಯಗಳು ಬಂದಿವೆ, ಅಂದರೆ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಅಂತ. ನಂತರ ತಾಮಸ ಅಹಂಕಾರ ತತ್ವದಿಂದಾಗಿ ಪಂಚಭೂತಗಳು, ಪಂಚತನ್ಮಾತ್ರಗಳು. ಮೊದಲು ಪಂಚತನ್ಮಾತ್ರಗಳು ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು. ಅದಕ್ಕಿರುವಂತಹ ವಿಷಯ ಪದಾರ್ಥ ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳಿಗೆ ಪೃಥ್ವಿ, ತೇಜಸ್ಸು ಅಂದರೆ ಪೃಥ್ವಿ, ಅಪ್, ತೇಜಸ್ಸು, ವಾಯು, ಆಕಾಶ. ಅಂದರೆ ಆಕಾಶ ಬರೋದು ಹೀಗೆ: ಆಕಾಶ, ವಾಯು, ತೇಜಸ್ಸು ಅಂದರೆ ಅಗ್ನಿ, ತೇಜಸ್ಸು ಅಂದರೆ ಅಗ್ನಿ, ನಂತರದಲ್ಲಿ ಜಲ, ಪೃಥ್ವಿ. ಹೀಗೆ ಇವುಗಳನ್ನು ಮಿಶ್ರಣ ಮಾಡಿಕೊಂಡ ಅಂತ. ಇದೊಂದು ಮಿಶ್ರಣದ ಆಕಾರವಾಯಿತಂತೆ. ಇದನ್ನು ಪರಮಾತ್ಮ ಯೋಚನೆ ಮಾಡಿ, ಇದು ಹೊರಗೆ ನಡೆದಂತಹ ಚಿಂತನೆ, ಬ್ರಹ್ಮಾಂಡದ ಹೊರಗೆ. ಬ್ರಹ್ಮಾಂಡ ಆಗಿ ಉತ್ಪತ್ತಿ ಆಗಲಿಲ್ಲ, ಬ್ರಹ್ಮಾಂಡದ ಉತ್ಪತ್ತಿಯೇ ಬ್ರಹ್ಮದೇವರ ಶರೀರ. ಆ ಬ್ರಹ್ಮದೇವರ ಶರೀರದಲ್ಲಿ ಎಲ್ಲ ಅಭಿಮಾನಿ ದೇವತೆಗಳನ್ನು ಒಳಗೆ ಹಾಕಿದ ಅಂತ. ಎಲ್ಲರನ್ನ ಒಳಗೆ ಹಾಕಿ ಬ್ರಹ್ಮದೇವರಿಗೆ ಪರಿಪೂರ್ಣವಾದಂತಹ ಒಂದು ಶರೀರವನ್ನು ಕೊಟ್ಟ ಅಂತ. ಹೀಗೆ ಬ್ರಹ್ಮದೇವರ ಶರೀರವೇ ಎರಡನೇ ಸ್ಕಂದದಲ್ಲಿ ನಾವು ಚಿಂತನೆ ಮಾಡಿದ ಹಾಗೆ ಪಾತಾಳಾದಿ ಸತ್ಯಲೋಕದ ಪರ್ಯಂತವಾಗಿರುವಂತಹ ಚಿಂತನೆ, ಅಲ್ಲಲ್ಲಿ ಆ ತತ್ತತ್ ಅಭಿಮಾನಿ ದೇವತೆಗಳ ಚಿಂತನೆಯನ್ನು ಮಾಡಬೇಕು ಅಂತ. ಹೀಗೆ ತೃತೀಯ ಸ್ಕಂದದಲ್ಲೂ ಅದೇ ವಿಷಯವನ್ನು ತಿಳಿಸ್ತಾ, ಇಂತಹ ಬ್ರಹ್ಮದೇವರಿಂದ ತಾವು ತಪಸ್ಸನ್ನು ಆಚರಣೆ ಮಾಡ್ತಾರೆ. ಇದು ಬ್ರಹ್ಮಾಂಡದ ಒಳಗೆ ಆದದ್ದು. ತಪಸ್ಸನ್ನು ಆಚರಣೆ ಮಾಡಿ ಪದ್ಮಕಲ್ಪದ ಕೊನೆಗೆ ಬಂದಾಯಿತು. ಬ್ರಹ್ಮಾಂಡದ ಹೊರಗಿಂದ ಬ್ರಹ್ಮಾಂಡದ ಒಳಗೆ ತಂದು ಈಗಲೇ 50 ವರ್ಷ ಮುಗಿದು ಹೋಗಿದೆ ಅವರು. ಅಂದರೆ ಸೃಷ್ಟಿಕ್ರಮದಲ್ಲಿ 50 ವರ್ಷದಲ್ಲಿ ಇಷ್ಟೇ ಸೃಷ್ಟಿಕ್ರಮವಾದದ್ದು. ಪರಮಾತ್ಮನ ಅನುಗ್ರಹವನ್ನು ಪಡೆದಂತಹ ಬ್ರಹ್ಮದೇವರು ಹಿಂದೆ ಕಲ್ಪದಲ್ಲಿ ಹೇಗಿತ್ತು ಹಾಗೆ ಸೃಷ್ಟಿಯನ್ನು ಮಾಡಬೇಕು ಅಂತ ಪರಮಾತ್ಮನ ಆಜ್ಞೆಗೆ ಅನುಗುಣವಾಗಿ ಸೃಷ್ಟಿಯನ್ನು ಮಾಡಲಿಕ್ಕೆ ಮಾಡಿದ್ರಂತೆ. ಮೊದಲು ಆದಂತಹ ಸೃಷ್ಟಿಯೇ ಅಜ್ಞಾನ, ಮಿಥ್ಯಾಜ್ಞಾನ ಮೊದಲಾದಂಥ ಒಳ ಸೃಷ್ಟಿ, ಅಂದರೆ ಅದಕ್ಕೆ ಅಭಿಮಾನಿಗಳಾದಂತಹ ದುಷ್ಟರ ಸೃಷ್ಟಿ. ನಂತರದಲ್ಲಿ ತಾನು ಇನ್ನು ಹೆಚ್ಚೆಚ್ಚು ಸೃಷ್ಟಿ ಮಾಡಬೇಕು, ಇದಕ್ಕನುಗುಣವಾಗಿ ಒಂದು ವ್ಯಕ್ತಿಯನ್ನು ಸೃಷ್ಟಿ ಮಾಡ್ತಾರಂತೆ. ಅವ ಅಳ್ತಾ ಸೃಷ್ಟಿ ಆಗ್ದ ಅಂತ. ಅಳ್ತಾ ಸೃಷ್ಟಿ ಆದಾದ್ದರಿಂದ ಅವನಿಗೆ ರುದ್ರ ಅಂತ ಹೆಸರು ಬಂತಂತೆ. ಆಯಿತು, ಇವನಿಗೆ ಸೃಷ್ಟಿ ಆಯ್ತಲ್ಲ, ನೀ ಸೃಷ್ಟಿ ಮಾಡು ಅಂತ ಹೇಳಲಿಕ್ಕೆ ಅವನ ಸ್ವರೂಪಭೂತವಾದಂತಹ, ಅಂದರೆ ಅವನಿಗೆ ಅನುಗುಣವಾದಂತಹ ಸೃಷ್ಟಿ ಮಾಡಿದ ಅಂತ. ಅವನ ಹಾಗೆ ಇರೋ ಸೃಷ್ಟಿ ಅಂತ ಅರ್ಥ. ಅವನ ಹಾಗೆ ಇರೋ ಸೃಷ್ಟಿ ಅಂದರೆ ಅದೇ ಪ್ರಮಥಗಣಗಳು. ಅದು ಏನು ಮಾಡ್ತು ಅಂದರೆ, ಜಗತ್ತು ಇನ್ನು ಸರಿಯಾಗಿ ಸೃಷ್ಟಿ ಆಗ್ತಾ ಇಲ್ಲ, ಸೃಷ್ಟಿ ಆಗದೇ ಇರುವಂತಹ ವಿಷಯವನ್ನು ಮತ್ತೆ ಅದನ್ನು ಲಯ ಮಾಡ್ತಾವಂತದ್ದು. ಸಾಕು ನಿಲ್ಲಿಸು ಅಂತ ಹೇಳ್ತಾರಂತ. ಸೃಷ್ಟಿ ಮಾಡಲಿಕ್ಕೆ ನಿನಗೆ ಹೇಳಿದ್ರೆ ನೀನೇನು ಮಾಡ್ತಾ ಇದ್ಯಾ, ಇಲ್ಲಿ ತನಕ ಆದಂತಹ ಸೃಷ್ಟಿಯನ್ನೇ ಲಯ ಮಾಡ್ತಾ ಇದ್ಯಾ ಅಂತ. ಅವನು ನಿನಗೆ ಸೃಷ್ಟಿಗೆ ಯೋಗ್ಯನಲ್ಲ, ನೀನು ಲಯಕ್ಕೆ ಯೋಗ್ಯ ಅಂತ ಹೇಳಿ ಅವನನ್ನು ಹಾಗೆ ಸುಮ್ಮನಿರಿಸಿ ಮತ್ತೆ ನಾನಾ ಪ್ರಜಾಪತಿಗಳ ಸೃಷ್ಟಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸುಮ್ಮನೆ ಹೀಗೆ ಸೃಷ್ಟಿ ಕ್ರಮಗಳನ್ನು ಮಾಡಿದರೆ ಪ್ರಜಾಗಳ ಸೃಷ್ಟಿ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ಪ್ರಜಾಪತಿಗಳ ಸೃಷ್ಟಿ ಆಗಲಿಕ್ಕೆ ಪ್ರಾರಂಭವಾಯಿತು. ತನ್ನ ದೇಹದಿಂದನೇ ಮರೀಚಿ, ಅತ್ರಿ, ಪುಲಸ್ತ್ಯ, ಪುಲಹ, ವಸಿಷ್ಠ ಹೀಗೆ ನಾನಾ ಪ್ರಜಾಪತಿಗಳನ್ನು, ಕರ್ದಮ, ರುಚಿಪ್ರಜೇಶ್ವರರು, ಹೀಗೆ ದಕ್ಷ ಪ್ರಜಾಪತಿ ಮೊದಲಾದಂತಹ ನಾನಾ ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿ, ಹೀಗೆ ವಿಶೇಷವಾಗಿ ದೇವರ್ಷಿಗಳಾದಂತಹ ನಾರದರ ಸೃಷ್ಟಿಯೂ ಆಗ್ತದೆ ಅಂತ. ಆಯಿತು, ಸೃಷ್ಟಿಕ್ರಮ ಇಲ್ಲಿಗೆ ಮುಗೀತದ ಅಂದರೆ ಸೃಷ್ಟಿ ಇನ್ನೂ ಬಹಳ ಹೆಚ್ಚಾಗಲಿಲ್ವಂತ. ಹೆಚ್ಚಾಗಿ ವಿಸ್ತಾರವಾಗಿ ಆಗಬೇಕು ಅಂತಲೇ ತಾನೇ ತನ್ನ ದೇಹವನ್ನು ಎರಡು ವಿಭಾಗ ಮಾಡ್ಕೊಳ್ತಾರಂತೆ. ಒಂದಕ್ಕೆ ಪುರುಷ ದೇಹ, ಮತ್ತೊಂದಕ್ಕೆ ಸ್ತ್ರೀ ದೇಹ ಅಂತ ಹೆಸರು ಕೊಡ್ತಾರಂತೆ. ಆ ಪುರುಷ ದೇಹದಿಂದನೇ ಸ್ವಯಂಭೂಮನು ಅಂತ ಒಬ್ಬ ವ್ಯಕ್ತಿ ಬಂದ ಹೊರಗೆ. ಸ್ತ್ರೀ ದೇಹದಿಂದ ಅವಳ ಹೆಂಡತಿ ಶತರೂಪಾದೇವಿ ಅಂತ, ಹೆಸರಿಗೆ ಮನು ಅಂತ, ಅಂದರೆ ಮಾನವರಿಗೆ ರಾಜ ಅಂತ. ಆದರೆ ಅವರು ದೇವತೆಗಳಲ್ಲಿ 10ನೇ ಕಕ್ಷೆಯಲ್ಲಿ ಬರ್ತಾರೆ, ಸಾಮಾನ್ಯ ವ್ಯಕ್ತಿಗಳಲ್ಲ. ಅವಳ ಹೆಂಡತಿ 12ನೇ ಕಕ್ಷೆ, ಶತರೂಪಾದೇವಿ 12ನೇ ಕಕ್ಷೆ, ಇವರು 10ನೇ ಕಕ್ಷೆಯಲ್ಲಿ ಬರ್ತಾರೆ. ಅಂದರೆ 10ನೇ ಕಕ್ಷೆ ಬೃಹಸ್ಪತಿ ಮೊದಲಾದವರು. ಹೀಗೆ ಇವರ ಸೃಷ್ಟಿಯ ಕ್ರಮವನ್ನು ಮಾಡಿ ಸೃಷ್ಟಿ ಆದ ಕೂಡಲೇ ನೀವು ಪ್ರಜೆಗಳ ಸೃಷ್ಟಿ ಮಾಡಿ ಅಂತ ಹೇಳ್ತಾರೆ. ಪ್ರಜೆಗಳ ಸೃಷ್ಟಿ ಮಾಡಬೇಕು ಅಂದರೆ ಎಲ್ಲಿ ಮಾಡಬೇಕು? ಭೂಮಿಯಲ್ಲಿ ಅಂತ. ಹೆಚ್ಚೆಚ್ಚು ಸೃಷ್ಟಿಯ ಕ್ರಮ ಆಗೋದು ಅಲ್ಲೇ, ಪ್ರಜೆಗಳ ಸೃಷ್ಟಿ ಅಲ್ಲಿ ಮಾಡಿ ಅಂತ ಹೇಳಿದ ಕೂಡಲೇ ಭೂಮಿಯೇ ಇಲ್ಲ ಅಂತ, ಭೂಮಿ ಇದ್ರೆ ಸೃಷ್ಟಿ ಆಗ್ತದೆ ಅಂತ ಇದರ ಚಿಂತನೆಯನ್ನು ಸ್ವಲ್ಪ ಹಿಂದಿನ ದಿನಗಳಲ್ಲಿ ಮಾಡಿದ್ದೇವೆ. ಆಯಿತು, ಇನ್ನೇನು ಮಾಡಬೇಕು? ಭೂಮಿಯನ್ನು ಉದ್ಧಾರ ಮಾಡಲಿಕ್ಕೆ ಯಾರು ಬರಬೇಕು? ಪರಮಾತ್ಮನೇ ಬರಬೇಕು ಅಂತ ಹೇಳಿ ಪರಮಾತ್ಮನ ಸ್ಮರಣೆ ಮಾಡಿದಂತಹ ಬ್ರಹ್ಮದೇವರ ಮೂಗಿನ ಹೊಲ್ಲಿನಿಂದನೇ ಬರ್ತಾನೆ. ಬಂದವ ಗಜಾಕಾರದಲ್ಲಿ, ಬಂದವ ಅಜಾಕಾರ, ಬೆಳೆದದ್ದು ಗಜಾಕಾರದಲ್ಲಿ, ಇಡೀ ಬ್ರಹ್ಮಾಂಡಕ್ಕಿಂತಲೂ ದೊಡ್ಡದ ರೂಪದಲ್ಲಿ ಬೆಳೆದ ಅಂತ. ಹೀಗೆ ಬೆಳೆದವ
ಘನೋದಕದಲ್ಲಿ ಅಂದರೆ ಪ್ರಳಯದ ಉದಕದಲ್ಲಿ ಮುಳುಗಿತ್ತಂತೆ. ಪ್ರಳಯದ ನೀರು, ಆ ನೀರಿನಲ್ಲಿ ಭಾರ ವಸ್ತು ಯಾವುದೋ ಭೂಮಿ ಮುಳುಗಿದೆ. ಭೂಮಿಯನ್ನು ತನ್ನ ಕೋರೆ ಧಾಡಿನಿಂದ ತರುವಾಗ ಅಡ್ಡಿ ಬಂದ ಒಬ್ಬ. ಅವೇನೇ ಅಜ್ಞಾನ ಮಿಥ್ಯಾಜ್ಞಾನಕ್ಕೆ ಅಭಿಮಾನಿಯಾದವ ಯಾರೋ ಹಿರಣ್ಯಾಕ್ಷ, ಆದಿ ಹಿರಣ್ಯಾಕ್ಷ. ಅವರ ಸೃಷ್ಟಿಯೆಲ್ಲ ಆಗಿತ್ತು ಮೊದಲೇ, ರುದ್ರದೇವರ ಮೊದಲೇ ಸೃಷ್ಟಿಯಾಗಿತ್ತು. ಹಾಗೆ ರುದ್ರದೇವರ ಮೊದಲೇ ಸೃಷ್ಟಿಯಾದದ್ದು ರುದ್ರದೇವರು ಚಿಕ್ಕವರ, ರುದ್ರದೇವರ ನಂತರ ಬಂದವರ ಅಂದರೆ ಯೋಚನೆ ಹಾಗಲ್ಲ ನೋಡಿ. ಇದು ಬ್ರಹ್ಮಾಂಡದ ಒಳಗೆ ಆದಂತಹ ಸೃಷ್ಟಿ. ಬ್ರಹ್ಮಾಂಡದ ಹೊರಗೆ ಆಗುವಾಗ ಮಹತ್ತತ್ವಕ್ಕೆ ಅಭಿಮಾನಿಯಾದಂತಹ ಬ್ರಹ್ಮದೇವರು ಬಂದು, ಆ ಬ್ರಹ್ಮದೇವರಿಂದ ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾದಂತಹ ರುದ್ರದೇವರು ಬಂದಾಗಿದೆ. ರುದ್ರದೇವರು ಬಂದರು ಅಂದ್ರೆ ಅರ್ಥ ಏನು? ಅವರಿಗೆ ಸಮಾನರಾದಂತಹ ಗರುಡ ಶೇಷರು ಬಂದಿದ್ದಾರೆ ಅಂತ ಚಿಂತನೆ ಮಾಡಬೇಕು. ಈಗ ಬ್ರಹ್ಮಾಂಡದ ಒಳಗೆ ಆಗಾಗ ಕೆಲವೊಬ್ರು ನಮಗಿಂತ ಮೊದಲು ನಂತರ ಬರ್ತೇವೆ. ಈಗ ಚಂದ್ರ ಬಂದ, ಚಿಂತನೆ ಮಾಡಿದೆ ನಿನ್ನೆ. ಚಂದ್ರ ಬಂದದ್ದು ಪರಮಾತ್ಮನ ದವಡೆಯಿಂದ ಅಂತ, ಅದು ಬ್ರಹ್ಮಾಂಡ ಎಂಬುವಂದು ಪರಮಾತ್ಮನ ಅವಯವ ಅಂತ ಚಿಂತನೆ ಮಾಡಿ ಅವನ ದವಡೆಯಿಂದ ಚಂದ್ರ ಬಂದ ಅಂತ. ಅಷ್ಟು ಮಾತ್ರವಲ್ಲ, ಮತ್ತೆ ಮನಸ್ಸಿನಿಂದನೂ ಬಂದ. ಹೀಗೆ ರುದ್ರದೇವರ ಸೃಷ್ಟಿ ನಂತರ ಆಗಿದೆ. ಅಜ್ಞಾನಾದಿಗೆ ಅಭಿಮಾನಿಗಳಾದಂತಹ ಇಂತಹ ಆದಿರಣ್ಯಾಕ್ಷ ಮೊದಲಾದವರ ಸೃಷ್ಟಿಯಾಗಿದೆ. ಅವ ತಡಲಿಕ್ಕೆ ಬಂದ ಅಂತ. ಭೂಮಿಯ ಮತ್ತೆ ನೀರಿನಲ್ಲಿ ಹಾಕಲಿಕ್ಕೆ ಬಂದ. ಕೋಡೆ ಧಾಡಿನಿಂದ ಅವನನ್ನು ದೂರ ಸರಿಸಿದ. ಅಲ್ಲೇ ಸತ್ತ ಅವ. ಮತ್ತೆ ತನ್ನ ಕಕ್ಷೆಯಲ್ಲಿ ನಿಲ್ಲಿಸಿದ. ಭೂಮಿ ಎಲ್ಲಿರಬೇಕು ಅದು ಎಲ್ಲಿದೆ? ಪರಮಾತ್ಮನ ಕಟಿಯ ಪ್ರದೇಶದಲ್ಲಿದೆ, ಅಂದರೆ ಸೊಂಟದ ಪ್ರದೇಶ. ಅಲ್ಲಿಗೆ ತನ್ನ ನಿಲ್ಲಿಸಿದ ಅವ. ಹೀಗೆ ನಿಲ್ಲಿಸಿದ ನಂತರ ತಾನೇ ಇನ್ನು ಮುಂದೆ ದೇವತೆಗಳು ಮತ್ತು ಪಿತೃದೇವತೆಗಳು ಮೊದಲಾದವರ ಎಲ್ಲ ದೇವತೆಗಳು ಸಹಿತ ಯಜ್ಞ ಯಾಗಾದಿಗಳನ್ನು ಮಾಡಬೇಕು ಅಂತಲೇ ತನ್ನ ರೋಮಗಳನ್ನು ಚೆಲ್ಲಿದ. ಆ ರೋಮವೇ ದರ್ಭರೂಪವಾಯಿತು. ತಾನು ತನ್ನ ಬೆವರನ್ನು ಸುರಿಸಿದ, ಅದೇ ಎಳ್ಳಿನ ರೂಪ ಧರಿಸಿದ. ಹೀಗೆ ಇವಳಿಂದಾಗಿ ಬ್ರಹ್ಮಾದಿ ಸಕಲ ಪ್ರಜಾಪತಿಗಳು ಸಹಿತ ಯಜ್ಞಯಾಗಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ತಾನೇ ಮೊಟ್ಟ ಮೊದಲು ಪಿಂಡದಾನವನ್ನು ಮಾಡ್ತಾನೆ. ಏನು ಭೂಮಿಯನ್ನು ತನ್ನ ಧಾಡಿಯಿಂದ ತಾನು ತನ್ನ ಕಕ್ಷೆಯಲ್ಲಿ ನಿಲ್ಲಿಸಿದ, ಆ ಸ್ವಲ್ಪ ಮಣ್ಣು ಮೆತ್ಕೊಳ್ತಿತ್ತಂತೆ. ಆ ಮಣ್ಣನ್ನೇ ತೆಗೆದ, ಪಿಂಡ ಮಾಡಿದ. ಪಿಂಡವನ್ನು ತನಗೆ ತಾನು ಕೊಟ್ಟ. ಅಂದರೆ ಇದು ತನಗೇ ಆಗುವಂತಹ ಪೂಜೆ ಅಂತ ಚಿಂತನೆ ಮಾಡಿಸಿ ಇದನ್ನೇ ಮೂಲಕವಾಗಿ ಪಿತೃಗಳ ಅನುಗ್ರಹ ಪಡೆಯಲಿ. ಈ 3 ಪಿಂಡದಿಂದಾಗಿ ಪ್ರಪಿತಾಮಹ ಅಂತ ಎನ್ನಿಸಿಕೊಳ್ಳುವಂತಹ ಪಿತೃದೇವತೆಗಳೇ ಇದನ್ನು ಅನುಗ್ರಹ ರೂಪದಲ್ಲಿ ತಾನು ಸ್ವೀಕರಿಸಿ ಇನ್ನು ಮುಂದೆ ಇದರಿಂದಾಗಿ ಸಂತುಷ್ಟರಾಗಲಿ, ಇದರ ಮೂಲಕ ನಾನು ಸಂತುಷ್ಟರಾಗ್ತೇನೆ ಅಂತ ಪರಮಾತ್ಮ ತಿಳಿಸಿದ. ನಂತರದಲ್ಲಿ ಆ ಕಾರ್ಯಕ್ರಮಗಳು ಪ್ರಾರಂಭವಾಗಿದೆ. ಹೀಗೆ ಭೂಮಿ ತನ್ನ ಕಕ್ಷೆಯಲ್ಲಿ ಬಂದು ನಿಂತಿದೆ. ನಂತರದಲ್ಲಿ ಸ್ವಯಂಭೂಮನುಗಳ ಸೃಷ್ಟಿಕ್ರಮವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆ ಸ್ವಯಂಭೂಮನುವಿಗೆ ಶತರೂಪಾದೇವಿಯಲ್ಲಿ 5 ಜನ ಮಕ್ಕಳಾಗ್ತಾರಂತೆ. ಪ್ರಜೆಗಳ ಸೃಷ್ಟಿಯಾಗಲಿಕ್ಕೆ ಇವರೇ ಮುಖ್ಯ ಕಾರಣರು. ಆದ್ದರಿಂದ ಜೀವಿಗಳನ್ನು ಮನುಷ್ಯ ಅಂತ ಹೇಳ್ತಾರೆ. ಅಂದರೆ ಈ ಸ್ವಯಂಭುವ ಮನುವಿನಿಂದ ಬಂದವರು, ಆದ್ದರಿಂದಾಗಿ ಮನುಜ ಅಥವಾ ಮಾನವ ಅಂತ ಹೇಳಲಿಕ್ಕೆ ಪ್ರಾರಂಭವಾಯ್ತಂತೆ. ಅದಕ್ಕೆ ಮುಖ್ಯ ಕಾರಣಕರ್ತರು ಇವರೇ. ಅದಕ್ಕೆ ನೋಡಿ 5 ಜನ ಮಕ್ಕಳಾಗ್ತಾರೆ. ಈ 5 ಜನರಿಂದನೇ ಸರ್ವ ಜಗತ್ತಿನ ಸೃಷ್ಟಿ ಎಲ್ಲಿಯ ತನಕ ಅಂದರೆ ಬ್ರಹ್ಮದೇವರ ಒಂದು ದಿನದ ಕಲ್ಪ ತನಕ ಹೋಗ್ತದೆ. ಯೋಚನೆ ಮಾಡಿದರೆ ಅಲ್ವಾ? ಅಂದರೆ ದಿನದ ಕಲ್ಪ ಅಂದರೆ ಅರ್ಥ ಏನು? 14 ಮನ್ವಂತರ ಆಗಬೇಕು. 14 ಮನ್ವಂತರದಲ್ಲಿ ಮೊದಲ ಮನ್ವಂತರ ಯಾವುದು? ಸ್ವಯಂಭುವ ಮನ್ವಂತರ. ಈ ಸ್ವಯಂಭುವ ಮನ್ವಂತರದಲ್ಲಿ ಬಂದಂತಹ ಇವರ ಮಕ್ಕಳಿಂದ, ಅಂದರೆ ಅವರವರ ಪ್ರಜೆಗಳ ಸೃಷ್ಟಿಯಿಂದ 14 ಮನ್ವಂತರವು ಹೋಗ್ತದೆ. ಬ್ರಹ್ಮದೇವರ ಇಡೀ ಒಂದು ಹಗಲು ಮುಂದುವರಿತದೆ. ಹೀಗೆ ಅವರ 5 ಜನ ಮಕ್ಕಳಲ್ಲಿ ಮೊದಲು ಹೆಣ್ಣು ಮಕ್ಕಳ ಸಂತಾನದ ಬಗ್ಗೆ ಹೇಳ್ತಾರೆ. ನಂತರ ಸ್ಕಂದದಲ್ಲಿ ಹೇಳ್ತಾರೆ ಅದನ್ನು, ಗಂಡು ಮಕ್ಕಳು ಚಿಂತನೆ. ಮೊದಲು ದೇವಹೂತಿ, ಆಕೂತಿ, ಪ್ರಸೂತಿ ಅಂತ. ನಂತರ ಗಂಡು ಮಕ್ಕಳು ಯಾರು? ಪ್ರಿಯವ್ರತ, ಉತ್ತಾನಪಾದ ಅಂತ. ಈ ಹೆಣ್ಣು ಮಕ್ಕಳಲ್ಲಿ ದೊಡ್ಡವಳು ಯಾರು? ದೇವಹೂತಿ. ಈ ದೇವಹೂತಿಯನ್ನು ಕರ್ದಮ ಪ್ರಜೇಶ್ವರಿ ಕೊಟ್ಟು ಮದುವೆ ಮಾಡ್ತಾರಂತೆ. ಅದರ ಕಥೆಯನ್ನು ಸ್ವಲ್ಪ ಹಿಂದೆ ಕೇಳಿದ್ದೇವೆ, ಹಿಂದಿನ ಸ್ಕಂದದಲ್ಲಿ. ಈ ಸ್ಕಂದದಲ್ಲಿ ಪರಿಪೂರ್ಣವಾಗಿ ಅದರ ಚಿಂತನೆಯನ್ನು ತೊಡಗುತ್ತಾರೆ ಮೈತ್ರೇಯರು ವಿದುರರಿಗೆ. ವಿದುರ ತಾನು ಪ್ರಶ್ನೆ ಮಾಡ್ತಾನೆ, ಕರ್ದಮ ಪ್ರಜಾಪತಿಯಲ್ಲಿ ಪರಮಾತ್ಮ ತಾನು ಕಪಿಲನಾಮಕ ಪರಮಾತ್ಮನಾಗ ಅವತರಿಸಿದ ಆ ಕಥೆಯನ್ನು ವಿಸ್ತಾರವಾಗಿ ತಿಳಿಸಬೇಕು ಅಂತ ಹೇಳಿದಾಗ ಅದನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕರ್ದಮ ಪ್ರಜೇಶ್ವರರು ಸರಸ್ವತಿಯ ನದಿಯ ತೀರದಲ್ಲಿ ಅವರ ಆಶ್ರಮ. ಈ ಆಶ್ರಮದಲ್ಲಿ ಸಾಕ್ಷಾತ್ ಬ್ರಹ್ಮಪುತ್ರರು, ಬ್ರಹ್ಮದೇವರ ಆಜ್ಞೆಯಾಗಿದೆ ಅಂತ. ಏನು ಅಂದರೆ ಪ್ರಜೆಗಳನ್ನು ಸೃಷ್ಟಿ ಮಾಡಬೇಕು ಅಂತ. ಪ್ರಜಾಪತಿಗಳ ಅವತಾರನೇ ಪ್ರಜೆಗಳನ್ನು ಸೃಷ್ಟಿ ಮಾಡೋದು. ಅದಕ್ಕೆ ಪರಮಾತ್ಮನ ಅನುಗ್ರಹ ಬೇಕು ಅಂತ ಸುಮ್ಮನೆ ಹೆಣ್ಣು ಹುಡುಕ್ಲಿಕ್ಕೆ ಹೋಗಲಿಲ್ಲ. ಯಾರೋ ಹೆಣ್ಣು ಸಿಗ್ತಾಳೆ, ಅವಳಲ್ಲಿ ಪ್ರಜಾ ಸೃಷ್ಟಿ ಮಾಡೋಣ ಅಂತ ಹೋಗಲಿಲ್ವಂತ. ತನಗೆ ಅನುಗುಣಲಾದಂತಹ ಒಬ್ಬಳು ಯೋಗ್ಯ ಕನ್ಯೆ ಬೇಕು ಅಂತಲೇ ಪರಮಾತ್ಮನಲ್ಲಿ ವಿಶೇಷವಾಗಿ ಅನುಗ್ರಹ ಪಡಲಿಕ್ಕೆ ತಪಸ್ಸನ್ನು ಮಾಡ್ತಾರಂತೆ. ಎಷ್ಟು ವರ್ಷ ತಪಸ್ಸು ಅಂದರೆ 10,000 ವರ್ಷ ಅಂತ. ಒಂದಲ್ಲ ಹೇಳಲ್ಲ, 10,000 ವರ್ಷ ತಪಸ್ಸು ಮಾಡಿದ್ರಂತೆ. ಅಂದರೆ ಸುಮ್ಮನೆ ನಾವು
ಪ್ರಜೆಗಳನ್ನು ಸೃಷ್ಟಿ ಮಾಡಬೇಕು, ನಮ್ಮ ಕಾಮನೆಗಳನ್ನು ಪೂರ್ತಿ ಮಾಡ್ಕೊಳ್ಬೇಕು ಅಂತ ಮದುವೆ ಆಗೋದಲ್ಲ ಅಂತ ತೋರಿಸ್ಕೊಡ್ತಾ ಇದೆ ಭಾಗವತ ಶಾಸ್ತ್ರ. ನಮಗೆ ಅನುರೂಪರಾದವರು ಬರಬೇಕು. ಅದಕ್ಕೋಸ್ಕರವಾಗಿ ಯಾರನ್ನು ಮೊರೆ ಹೋಗಬೇಕು? ಪರಮಾತ್ಮನ ಮೊರೆ ಹೋಗಬೇಕು. ಪರಮಾತ್ಮ 10,000 ವರ್ಷಕ್ಕೆ ತಪಸ್ಸಿಗೆ ತಾನು ಪ್ರಸನ್ನನಾಗಿ ತಾನು ಉಳಿದವ ವರ ಏನು ಬೇಕು ಅಂತ ಕೇಳಿದ್ದಕ್ಕೆ ಕರ್ದಮಪ್ರಜೇಶ್ವರರು ಹೇಳ್ತಾರೆ, ನಿನ್ನ ದರ್ಶನ, ನಿನ್ನ ಸ್ಪರ್ಶನ, ನಿನ್ನ ಚಿಂತನ, ಇದಕ್ಕಿಂತ ದೊಡ್ಡ ವರ ಇಲ್ಲ. ಅದು ಗೊತ್ತಿದೆ. ಆದರೂ ಸಹಿತ ಆಜ್ಞೆ ಆಗಿದೆ, ಬ್ರಹ್ಮದೇವರ ಆಜ್ಞೆ ಆಗಿದೆ, ಪ್ರಜಾ ಸೃಷ್ಟಿ ಮಾಡಬೇಕು ಅಂತ. ಅದಕ್ಕೆ ಅನುಗುಣವಾದಂತಹ ಯೋಗ್ಯ ಕನ್ಯೆಯ ಅನುಗ್ರಹವನ್ನು ಮಾಡು. ಅಷ್ಟು ಮಾತ್ರವಲ್ಲ, ಇಂತಹ ಪ್ರಜಾ ಸೃಷ್ಟಿ ಮಾಡಲಿಕ್ಕೆ ಯೋಗ್ಯರಾದಂತಹ ಕನ್ಯೆ ಮಾತ್ರವಲ್ಲ, ನೀನೇ ನನ್ನ ಅನುಗ್ರಹವನ್ನು ಮಾಡಲಿಕ್ಕೆ ಮಗನಾಗಿ ಬರಬೇಕು. ಇಂತಹ ವರವನ್ನು ಕೇಳಿದಾರಂತೆ. ಅದಕ್ಕೆ ಪರಮಾತ್ಮ ಅನುಗ್ರಹವಾಗ್ತದೆ. ಸ್ವಲ್ಪ ದಿನ ಅಲ್ಲ, ಮುಂದೆನೇ ಯಾರು? ಸ್ವಯಂಭುವ ಮನುವೇ ಬರ್ತಾನೆ. ಅವಳ ಮಗಳಾದಂತಹ ದೇವಹೂತಿಯನ್ನು ಕೊಟ್ಟು ಮದುವೆ ಮಾಡ್ತಾನೆ ಅಂತ ತಿಳಿಸಿ ಪರಮಾತ್ಮ ಹೋಗಿದ್ದಾನಂತೆ. ಹೋದದ್ದು ಮಾತ್ರವಲ್ಲ, ಆವಾಗ ಎಷ್ಟು ಪ್ರಸನ್ನನಾಗಿದ್ದಾನೆ ಅಂತ ಭಾಗವತ ಶಾಸ್ತ್ರ ತಿಳಿಸ್ತದೆ. ಪರಮಾತ್ಮ ಎಷ್ಟು ಸಂತುಷ್ಟನಾಗಿ ಬಂದು ವರವನ್ನು ಕೊಟ್ಟ ಅಂದರೆ, ಅವನಿಗೆ ಪರಿಪೂರ್ಣ ಆನಂದ ಸ್ವರೂಪ. ಆದರೂ ಸಹಿತ ತಾನು ತೋರಿಕೊಂಡ. ಯಾವ ರೀತಿಯಲ್ಲಿ ತೋರಿಕೊಂಡ ಅಂದರೆ ಎಷ್ಟು ಪ್ರಸನ್ನನಾದೆ ಅಂತ ಅವನ ಕಣ್ಣಿನ ಧಾರೆ ಬಿತ್ತಂತೆ, ಒಂದು ಬಿಂದು ಬಿತ್ತಂತೆ. ಆ ಬಿಂದು ಬಿದ್ದದ್ದೇ ಬಿಂದು ಸರೋವರ ಅಂತ ಪ್ರಸಿದ್ಧವಾಯಿತು. ಅದು ಪರಮಾತ್ಮನ ಬಿಂದು, ಅಶ್ರುಧಾರೆ. ಅಂದರೆ ಅಷ್ಟು ಸಂತುಷ್ಟನಾಗಿದ್ದೇನೆ ಅಂತ ತೋರಿಸಿಕೊಂಡ ಕರ್ದಮ ಪ್ರಜಾಪತಿಗಳಲ್ಲಿ. ಹೀಗೆ ಆ ಬಿಂದು ಸರೋವರ ಇವತ್ತು ನಾವು ಕಾಣ್ತೇವೆ. ಇಂತಹ ಬಿಂದು ಸರೋವರದ ತೀರ, ಸರಸ್ವತಿಯ ನದಿ ತೀರದಲ್ಲಿರುವಂತಹ ಬಿಂದು ಸರೋವರ, ಅಲ್ಲಿರುವಂತಹ ಕರ್ದಮ ಪ್ರಜಾಪತಿಗಳ ಆಶ್ರಮ. ಇಲ್ಲಿಗೆ ಕೂಡಲೇ ಇವ ಬಂದ ಅಂತ. ಯಾರು? ಸ್ವಯಂಭುವನು ಬಂದ. ತನ್ನ ಮಗಳನ್ನು ಮುಂದೆ ಮಾಡಿಕೊಂಡು ಬಂದವ ಬಹಳ ಸಂತುಷ್ಟನಾಗಿ ಕರ್ದಮರಲ್ಲಿ ತಾನು ಪ್ರಾರ್ಥನೆ ಮಾಡಿಕೊಂಡ. ಕರ್ದಮ ಪ್ರಜೇಶ್ವರರು ಹೊಗಳ್ತಾರೆ ಸ್ವಯಂಭುವನುಗಳನ್ನು. ಕಕ್ಷೆಯಲ್ಲಿ ದೊಡ್ಡವರು, ತಾರತಮ್ಯದಲ್ಲಿ ದೊಡ್ಡವರು ಯಾರು? ಸ್ವಯಂಭುವನುಗಳು. ವಿಶೇಷವಾಗಿ ದೇಶವನ್ನು ಆಳುವಂತಹ, ಭೂಮಂಡಲವನ್ನು ಆಳುವಂತಹ ರಾಜರಲ್ಲಿ ಪರಮಾತ್ಮನ ವಿಶೇಷ ಪಾತ್ರವಿರ್ತದೆ ಅಂತ ಅವರಲ್ಲಿಯೂ ನಮಸ್ಕಾರವನ್ನು ತಿಳಿಸ್ತಾರಂತೆ ಕರ್ದಮ ಪ್ರಜೇಶ್ವರರು. ಹೀಗೆ ಕರ್ದಮ ಪ್ರಜೇಶ್ವರಲ್ಲಿ ತಾನು ಕೇಳ್ಕೊಳ್ತಾನೆ, ಪ್ರಾರ್ಥನೆ ಮಾಡಿಕೊಳ್ತಾನೆ, ಇವಳನ್ನು ದೇವಹೂತಿಯನ್ನು ನಿಮಗೆ ಕೊಟ್ಟು ಮದುವೆ ಮಾಡಬೇಕು ಅಂತಿದ್ದೇನೆ ಅಂತ. ಗೃಹಸ್ಥರಾಗಬೇಕಂತ ಇರುವಂತಹವರು ನೀವು ಈ ಸನ್ಯಾಸಿಗಳಲ್ಲಿ ಬಂದು ಹೇಳಬಾರ್ದು ನನ್ನ ಮಗಳನ್ನು ಕೊಡ್ತೇನೆ ಅಂತ. ಬಹಳ ದೋಷ ಅದು. ಯಾರು ಗೃಹಸ್ಥರಾಗಬೇಕು ಅಂತಿದ್ದಾರೆ ಅವರಲ್ಲಿಗೆ ಕೊಟ್ಟು ಮದುವೆ ಮಾಡಬೇಕಂತೆ. ಗೊತ್ತಾಗಿದೆ. ನಾರದರು ಬಂದು ದೇವಹೂತಿಗೆ ತಿಳಿಸಿದ್ದಾರೆ, ನಮಗಲ್ಲ. ನಾರದರು ಈ ಕೂಡಲೇ ದೇವಹೂತಿಗೆ ತಿಳಿಸಿದ್ದಾರೆ. ನೋಡಿ, ಸಂಚಾರ ಮಾಡ್ತಾ ಇರ್ತಾರೆ, ಪರಮಾತ್ಮನ ಚಿಂತನೆ ಮಾಡಿಕೊಂಡು ಪರಮಾತ್ಮನ ಅಘಟಿತ ಘಟನಾಶಕ್ತಿಯಲ್ಲಿ ತಾವು ಸೇರಿಕೊಳ್ಳಬೇಕು, ಸೇವೆ ಮಾಡಬೇಕು ಅಂತ ನಾರದರು ಹೀಗೆ ಅನಂತ ಬೇರೆ ಬೇರೆ ಕರ್ಮಗಳನ್ನು ಮಾಡ್ತಾ ಇರ್ತಾರೆ. ದೇವಹೂತಿಯಲ್ಲಿ ಬಂದು ತಿಳಿಸಿದ್ದಾರೆ. ಕರ್ದಮ ಪ್ರಜೇಶ್ವರರ ಅವರ ತಪಸ್ಸಿನ ಸಿದ್ಧಿ, ಅವರಲ್ಲಿರುವಂತಹ ಜ್ಞಾನ ವೈರಾಗ್ಯ ಪಡೆದರೆ ಇಂಥವರನ್ನ ಪಡಿಬೇಕು ಅಂತ ದೇವಹೂತಿಗೆ ತಿಳಿಸಿದ್ದಾರೆ ನಾರದರು. ನಾವು ಹಾಗೆ ತಿಳಿಸ್ಬೇಕು ಹೆಣ್ಣು ಮಕ್ಕಳಿಗೆ, ಎಂಥವ್ರನ್ನ ಮದುವೆ ಆಗಬೇಕು, ಎಂಥವರಲ್ಲಿ ನಾವು ಸೇರಬೇಕು ಅಂತ. ಈ ಕಾಲ ಬಹಳ ವೈಚಿತ್ರ್ಯವಾಗಿ ಹೋಗ್ತಾ ಇದೆ. ನಾರದರು ಹಾಗೆ ಇರಬೇಕು, ಹೆಣ್ಣು ಮಕ್ಕಳು ದೇವಹೂತಿ ಆಗಿರಬೇಕು. ದೇವಹೂತಿಗೆ ಅವತ್ತಿನಿಂದ ದೇವಹೂತಿ ನಿಮ್ಮನ್ನೇ ಮದುವೆ ಮಾಡಿಕೊಳ್ಬೇಕು ಅಂತಿದ್ದಾಳೆ. ವಿಷಯ ಗೊತ್ತಾಗಿದೆ, ನೀವು ಗೃಹಸ್ಥರಾಗಬೇಕು ಅಂತಿದ್ದೀರಾ, ಪ್ರಜೆಗಳನ್ನು ಸೃಷ್ಟಿ ಮಾಡಬೇಕು ಅಂತಿದ್ದೀರಾ, ಆದ್ದರಿಂದ ನನ್ನ ಮಗಳನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದ ಕೂಡಲೇ ನಾಳೆಯೇ ಮದುವೆ ಅಂತ ಹೇಳಿದಂತೆ. ಮುಹೂರ್ತ ನೋಡ್ಲಿಕ್ಕೆ ಹೋಗಲಿಲ್ಲ. ಅವರ ಮಾತೇ ಮುಹೂರ್ತ, ಮತ್ತಿನ್ನೇನು. ಕೂಡಲೇ ಅವನು ಮದುವೆ ಮಾಡಿಕೊಟ್ಟ ಅಂತ. ಯಾರು? ಸ್ವಯಂಭೂಮನು ಮದುವೆ ಮಾಡಿಕೊಟ್ಟ. ಇರಲಿಲ್ಲ, ಕೂಡಲೇ ಹೊರಟ. ಅವನ ಪುರ ಅಂತೂ ಬಹಿಷ್ಮತಿ ಅಂತ ಪುರ. ಯಾಕೆ ಅಂದರೆ ಬಹಿಷ್ಮತಿ ಅಂತ ಯಾಕೆ ಹೆಸರು ಅಂದರೆ ಪ್ರತಿನಿತ್ಯ ಯಜ್ಞಯಾಗ ಕಾರ್ಯ ಅಂತ. ಸ್ವಯಂಭೂಮನುವಿನ ಬಗ್ಗೆ ಹೇಳ್ತಾರೆ, ಒಂದು ಯಾಮವೂ ಸುಮ್ಮನಿರಲಿಲ್ಲ ಅಂತ. ಇವನ ಆಡಳಿತದಲ್ಲಿ ಇಡೀ ಮನ್ವಂತರದಲ್ಲಿ ಆ ಸ್ವಯಂಭುವ ಮನು ಒಂದು ಯಾಮವೂ ಬಿಡದೆ ಯಜ್ಞಯಾಗಗಳನ್ನು, ನಾನಾ ದಕ್ಷಿಣ ಪುರಸ್ಸರವಾಗಿ ಮಾಡುವಂತಹ ಹೋಮಗಳನ್ನು, ಹರಿಚಿಂತನೆಯನ್ನು ಯಾವ ಕಾಲದಲ್ಲೂ ಬಿಡದೆ ಮಾಡ್ತಿದ್ದ ಅಂತ. ಅದಕ್ಕೆ ನಿತ್ಯ ಯಜ್ಞಯಾಗದ ಕ್ರಿಯೆ ನಡೀತಾ ಇತ್ತು. ಅದರಿಂದಾಗಿ ಇದು ಬರಿಷ್ಮತಿ ಅಂತ ಹೆಸರು. ಬರಿಷು ಅಂದರೆ ದರ್ಬೆ ಅಂತ ಅರ್ಥ. ದರ್ಬೆ ಹಾಸಲೇಬೇಕಲ್ಲ, ಯಜ್ಞ ಪ್ರಕ್ರಿಯೆ ಅಂದರೆ ಅಲ್ಲಿ ದರ್ಬೆ ಇರಲೇಬೇಕಲ್ಲ. ಅದರಿಂದಾಗಿ ಬರಿಷ್ಮತಿ ಅಂತ ಹೆಸರು. ಅದು ಮತ್ತೆಲ್ಲೂ ಇಲ್ಲ. ಅದು ಮೇರು ಪರ್ವತದ ತುದಿ ಭಾಗ. ಅದು ಆ್ಯಕ್ಚುಲಿ ಸ್ವಯಂಭುವ ಮನುವಿನ ರಾಜಧಾನಿ ಅಂದರೆ ಅಲ್ಲಿ ಅವರ ಅಪ್ಪ ಇರಬೇಕಲ್ಲ, ಯಾರು? ಬ್ರಹ್ಮದೇವರ ಆವಾಸ ಸ್ಥಾನ. ಅಂದರೆ ಮೇರು ಪರ್ವತದ ತುದಿಯ ಶೃಂಗದ ಭಾಗವೇ ಬರಿಷ್ಮತಿ ನಗರ ಇರುವಂತಹದ್ದು ಅಂತ. ಹೀಗೆ ತಾನು ಹೊರಟಿದ್ದಾನೆ. ಹೊರಟ ನಂತರ ಇವರ ಕರ್ದಮ ಪ್ರಜೇಶ್ವರರ ಚಿಂತನೆ ಏನಾಗಿದೆ, ಅವರ ದಿನಸರಿ ಏನಾಗಿದೆ ಅಂದರೆ ತಪಸ್ಸೆ. ಮತ್ತಿನ್ನೇನು ಮಾಡಲಿಲ್ವಂತ. ಎಷ್ಟು ತಪಸ್ಸನ್ನು ಆಚರಣೆ ಮಾಡಿ ಎಷ್ಟು ಕಾಲ ಕಳೀತು ಅಂದರೆ ಅದಕ್ಕನುಗುಣವಾಗಿ ಇವಳು ಸೇವೆ ಮಾಡ್ತಿದ್ಲಂತೆ ಹೆಂಡತಿ ದೇವಹೂತಿ.
ಆಯಿತು, ನಡೀತಾ ಇದೆ. ಕಾಲ ಎಷ್ಟು ಮುಂದೆ ಹೋಗಿದೆ ಅಂತಂದರೆ ಇವರು ಒಮ್ಮೆ ಎಚ್ಚೆತ್ತುಕೊಂಡ್ರಂತೆ. ಎಚ್ಚೆತ್ತು ನೋಡಿದರೆ ಇವಳ ದೇಹದಲ್ಲಿ ಯಾವ ಭಾಗವೂ ಹಾಗೆ ಉಳಿದಿಲ್ಲ, ಸೊರಗಿದಾಳಂತೆ. ಅಷ್ಟು ಸೊರಗಿ ಬಿಟ್ಟಿದ್ದಾಳೆ. ಕನ್ಯೆಯಾಗಿದ್ದವಳು ಸೇವೆ ಮಾಡಿ ಸೊರಗಿ ಬಿಟ್ಲಂತೆ. ಅಷ್ಟು ಸೇವೆ ಮಾಡಿದಾಳೆ. ಕರ್ದಮಪ್ರಜೇಶ್ವರರಿಗೆ ಆಯಿತು, ಇವಳಿಗೆ ಒಳ್ಳೆಯ ಸೌಭಾಗ್ಯವನ್ನು ಕೊಡಬೇಕು ಅಂತ ನಿನಗೇನು ಬೇಕು ಅಂತ ಕೇಳ್ತಾಳೆ. ಇನ್ನೇನು ಮದುವೆ ಆಗಿದ್ದು ಇನ್ನೇನಕ್ಕೆ ಅಂತ ಕೇಳ್ತಾಳೆ ದೇವಹೂತಿ. ಆಯಿತು ಅಂತ ಹೇಳಿ ಆ ಸರೋವರದಲ್ಲಿ ಮುಳುಗ್ತಾರಂತೆ. ಮುಳುಗಿ ಹೊರಗು ಬರುವಾಗ ಮುಳುಗಲಿಕ್ಕೆ ಹೇಳ್ತಾರೆ ಮೊದಲು. ಮುಳುಗಿ ಹೊರಗು ಬರುವಾಗ ದಿವ್ಯ ಚೇತನವನ್ನೇ ಕಾಣ್ತಾಳಂತೆ. ಏನು ದೇಹದಲ್ಲಿ ಯಾವ ಅವಯವದ ಭಾಗವೂ ಇಲ್ಲ, ಉಳಿದಿಲ್ಲ ಇವಳಲ್ಲಿ. ಅಷ್ಟು ಸೊರಗಿದಾಳೆ. ಮೂಳೆಗಳು ಕಾಣಿಸ್ಬೇಕಷ್ಟೆ, ಅಷ್ಟು ಸೊರಗಿದಾಳೆ. ಆದರೆ ಹೊರಗೆ ಬರುವಾಗ ದಿವ್ಯ ಚೇತನವನ್ನೇ ಪಡೆದಿದ್ದಾಳೆ. ಅಷ್ಟು ಮಾತ್ರವಲ್ಲ, ದೇವಲೋಕದಿಂದ ವಿಮಾನ ಬಂತಂತೆ. ಅದು ಎಂಥ ವಿಮಾನ ಅಂದರೆ 9 ಮಾಳಿಗೆ ಇರುವಂತಹ ವಿಮಾನ ಅಂತ. ಒಂದು 2-3 ಮಾಳಿಗೆ ಇರೋದು ಕಾಣ್ಬೋದೇನೋ ಇವಾಗ ನಾವು. 2 ಮಾಳಿಗೆ ಇರೋದು ಕಾಣೋದು. ವಿಮಾನದಲ್ಲಿ 9 ಮಾಳಿಗೆಗಳಿತ್ತಂತೆ. ಅಷ್ಟು ಉಪ್ಪರಿಗೆಗಳು ಅಂದರೆ ಅಂತಸ್ತು ಅಂತ. ಅಷ್ಟು ಅಂತಸ್ತಿನ ದೊಡ್ಡ ವಿಮಾನ. ಆ 9 ಅಂತಸ್ತಿನಲ್ಲೂ ಸಹಿತ ಬೇರೆ ಬೇರೆ, ಅಂದರೆ 9 ಅಂತಸ್ತು ಅಂದರೆ ಅರ್ಥ ಮಾಡ್ಕೊಳ್ಬೇಕು, ಬೇರೆ ಬೇರೆ ಮನೆಗಳು ಅಂತ. ಹೀಗೆ 9 ರೂಪವನ್ನು ಧರಿಸ್ತಾರಂತೆ. ಅವಳಿಗೂ 9 ರೂಪವನ್ನು ಕೊಟ್ಟು ನಾನಾ ಅಂತರಿಕ್ಷದಲ್ಲಿ ನಾನಾ ಭೋಗವನ್ನು ಮಾಡ್ತಾರೆ. ಹೀಗೆ 9 ರೂಪಗಳನ್ನ ಧರಿಸಿ 9 ಮನೆಯಲ್ಲಿ ಇದ್ದದಕ್ಕೇನೆ 9 ಮಕ್ಕಳಾಗ್ತಾರೆ. 9 ಹೆಣ್ಣು ಮಕ್ಕಳವರಲ್ಲ. ಈ ಶ್ರದ್ಧಾ ಮೊದಲಾದಂತಹ ಅವರ ಹೆಸರು ಮುಂದೆ ಬರ್ತದೆ, ಅವರ ಹೆಸರು. ಹೀಗೆ 9 ಮಕ್ಕಳನ್ನೇ ಪಡೆದು 9 ಮಕ್ಕಳನ್ನು ಸಹಿತ ನಾನಾ ಪ್ರಜೇಶ್ವರರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಅತ್ರಿ, ಪುಲಹ, ಪುಲಸ್ತ್ಯ, ವಸಿಷ್ಠ ಮೊದಲಾದವರಿಗೆಲ್ಲ ಕೊಟ್ಟು 9 ಜನರನ್ನ ಮದುವೆ ಮಾಡ್ತಾರೆ. ಅನಸೂಯಾದೇವಿ ಮೊದಲಾದವರಲ್ಲ. ಅತ್ರಿ ಪ್ರಜೇಶ್ವರರಿಗೆ ಅನಸೂಯಾದೇವಿಯನ್ನ, ಊರ್ಜಾದೇವಿಯನ್ನ ವಸಿಷ್ಠರಿಗೆ, ಹೀಗೆ ಎಲ್ಲರನ್ನು ಕೊಟ್ಟು ಮದುವೆ ಮಾಡ್ತಾರೆ. ಮದುವೆ ಮಾಡಿದ ನಂತರ ದೇವಹೂತಿ ಅಂದ್ಕೊಳ್ತಾಳೆ, ನಿತ್ಯ ಸೇವೆ ಮಾಡಿಕೊಂಡು ಪರಮಾತ್ಮನ ಕಾಣ್ತಾ ಇದ್ದೆ, ಬರೀ ಭೋಗನೆ ಆಯ್ತಲ್ಲ, ಏನೋ ಒಂದು ಸಿದ್ಧಿಯೇ ಇಲ್ವಲ್ಲ ಅಂತ ತನ್ನ ಗಂಡನಲ್ಲಿ ಹೇಳಿಕೊಂಡಾಗ ಯೋಚನೆ ಮಾಡಬೇಡ, ಪರಮಾತ್ಮನ ಅನುಗ್ರಹವಾಗಿದೆ. ನಾನು ಸಮಾಗಮ ಆದದ್ದೇ, ಮದುವೆ ಮಾಡಿಕೊಂಡಿದ್ದೆ ಯಾವುದಕ್ಕೋಸ್ಕರ? ಪರಮಾತ್ಮ ಬರಲಿಕ್ಕೋಸ್ಕರ, ಮತ್ತಾವುದಲ್ಲ. ಹೀಗಿರಬೇಕು ವಿವಾಹದ ಚಿಂತನೆ, ದಾಂಪತ್ಯ ಅಂದರೆ ಹೀಗಿರಬೇಕು. ಅದು ಕರ್ದಮಪ್ರಜೇಶ್ವರರು ಹೇಳ್ತಾರೆ. ಯೋಚನೆ ಮಾಡಬೇಡ, ಇಂದಿನಿಂದ ಶುದ್ಧಳಾಗಿ ನಿತ್ಯ ತಪಸ್ಸಿನಿಂದ ಕೂಡಿಕೊಂಡು ಶೌಚ ಆಚರಣೆ ಮಾಡಿಕೊಂಡಿರು, ಮುಂದೆ ಪರಮಾತ್ಮನೇ ನಮಗೆ ಅನುಗ್ರಹ ಮಾಡಲಿಕ್ಕೆ ಬರ್ತಾನೆ ಅಂತ ಹೇಳಿ ಆ ನಂತರದಲ್ಲಿ ಎಲ್ಲ ತಪಸ್ಸಿನ ಸಿದ್ಧಿಯನ್ನು ಶೌಚಾಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಕೂಡಲೇ ಪರಮಾತ್ಮ ಅವನಿಗೆ ಶುಕ್ಲ ಶೋಣಿತದ ಚಿಂತನೆಯಿಂದ ಬರಬೇಕು ಅಂತಿಲ್ಲ, ಅವನಿಗೆ ನಮ್ಮಂತಹ ಜಡ ಶರೀರ ಇಲ್ಲ, ಆದರೆ ತೋಡಿಕೊಳ್ತಾನೆ. ಒಳಗೆ ಬರುವ ಹಾಗೆ ತೋರಿಕೊಂಡು ಕಪಿಲನಾಮಕ ಪರಮಾತ್ಮನಾಗಿ ಅವತರಿಸಿದ. ಹೀಗೆ ಪರಮಾತ್ಮ ಅವತರಿಸ್ತಾನೆ. ಅವತರಿಸಿದ ನಂತರ ಕರ್ದಮಪ್ರಜೇಶ್ವರರ ಚಿಂತನೆ ಮುಗಿತು ಇಲ್ಲಿಗೆ. ಬ್ರಹ್ಮದೇವರೇ ಹೇಳಿದ ಹಾಗೆ ಆಜ್ಞೆ ಎಲ್ಲವನ್ನು ಮಾಡಿ ಆಗಿದೆ. ಮಕ್ಕಳನ್ನು ಪಡೆದು ಅವರನ್ನು ಪ್ರಜೇಶ್ವರರಿಗೆ ಕೊಟ್ಟು ಮದುವೆ ಮಾಡಿ ಪ್ರಜಾಸೃಷ್ಟಿಗೆ ಎಲ್ಲ ಅನುಗುಣವನ್ನು ಮಾಡಿಕೊಟ್ಟಾಗಿದೆ. ಇವರಿಗಿದ್ದದ್ದು ಒಂದೇ ಒಂದು ಚಿಂತನೆ, ಏನಾಗಬೇಕು? ಸನ್ಯಸ್ಥರಾಗಬೇಕು ಅಂತ. ಇವರು ಬದ್ಧತೆ ಸನ್ಯಸ್ಥರಾಗಿ ಪರಮಾತ್ಮನ ಅನುಗ್ರಹ ಪಡೆದು ಮುಕ್ತಿ ಪಡಿಲಿಕ್ಕೆ, ಈ ದಾಂಪತ್ಯ ಸುಖ ಪಡಲಿಕ್ಕೆ ಬಂದವರಲ್ಲ. ಆದರೆ ಹಿರಿಯರ ಆಜ್ಞೆ, ತಂದೆಯ ಆಜ್ಞೆ, ಅದನ್ನು ಮೀರಬಾರದು. ಮೀರದೆ ಎಲ್ಲ ಕರ್ಮಗಳನ್ನು ಮುಗಿಸಿದ್ದಾರೆ. ತನ್ನ ಮಗನಿಗೆ ಪ್ರದಕ್ಷಿಣೆ ಬಂದಿದ್ದಾರೆ. ಕಪಿಲನಾಮಕ ಪರಮಾತ್ಮನಿಗೆ ಪ್ರದಕ್ಷಿಣೆ ಬಂದು ಕೇಳಿಕೊಂಡಿದ್ದ, ಶುಕ್ಲ ರೂಪನಾಗಿ ಅವತರಿಸಿದಂತಹ ನೀನೇ ನನ್ನ ಅನುಗ್ರಹ ಮಾಡಲಿಕ್ಕೆ ಅವತರಿಸಿದೆ, ನನಗೆ ಆಜ್ಞೆ ಕೊಟ್ಟು ಇನ್ನು ಮುಂದೆ ಸನ್ಯಸ್ಥನಾಗಿ ನಿನ್ನ ಬಂದು ಸೇರಿಕೊಳ್ಳಬೇಕು ಅಂತ ನನಗೆ ಚಿಂತನೆ, ನನ್ನ ಎಲ್ಲ ಚಿಂತನೆಯನ್ನು ಅನುಗ್ರಹ ಮಾಡಬೇಕು ಅಂತ ಹೇಳಿದ ಕೂಡಲೇ ಕಪಿಲನಾಮಕ ಪರಮಾತ್ಮನು ಹಾಗೆ ಆಗಲಿ ಅಂತ ಹೇಳಿ ಕಳಿಸಿದ. ಆಯ್ತು, ಹೊರಟಾಯ್ತು. ಕರ್ದಮಪ್ರಜೇಶ್ವರ ಹೊರಟಾಯ್ತು. ಇವಳೊಬ್ಳು ಯಾರೋ ದೇವಹೂತಿ. ಅವಳು ಯೋಚನೆ ಮಾಡ್ತಾಳೆ, ಅವ್ರಿಗೇನೋ ಸಾಧನೆ ಆಗಿ ಮುಕ್ತಿ ಸಿಕ್ತು, ನಂದೇನು ಪಾಡು ಅಂತ ಕೇಳ್ಕೊಳ್ತಾಳೆ. ನಂದೇನು ಚಿಂತನೆ ತಾನು ಕೇಳ್ಕೊಳ್ತಾಳೆ, ನನಗೂ ಮುಕ್ತಿ ಕೊಡಿಸು, ಅಜ್ಞಾನದಿಂದ ಹೊರಗೆ ಬರೆಸು, ನನಗೆ ಈ ಲಿಂಗದೇಹದ ಚಿಂತನೆಯಿಂದ ಅದರ ಬಂಧನದಿಂದ ಸಂಸಾರದಲ್ಲಿ ಬಿದ್ದು ತೊಳುತ್ತಾ ಇದ್ದೆ. ಅಜ್ಞಾನ, ದುಃಖ. ಏನೇ ಮಕ್ಕಳನ್ನು ಪಡೆದು ಎಷ್ಟೇ ದೊಡ್ಡ ಪ್ರಜಾಪತಿಗಳನ್ನು ಗಂಡನಾಗಿ ಪಡೆದರೂ ಸಹಿತ ಅದರಲ್ಲಿ ನಿಜವಾದ ಸುಖವಿಲ್ಲ. ನಿಜವಾದ ಸುಖ ಇರೋದು ಅದು ನಿನ್ನಲ್ಲೇ. ನಿನ್ನ ಅನುಗ್ರಹವನ್ನು ಪಡೆಯಬೇಕು, ಅದಕ್ಕೋಸ್ಕರವಾಗಿ ನನಗೆ ತತ್ವೋಪದೇಶ ನೀಡು ಅಂತ ತಾನು ಕೇಳ್ಕೊಳ್ತಾಳೆ. ಅದಕ್ಕೆ ತಕ್ಕ ಹಾಗೆ ತತ್ವೋಪದೇಶವನ್ನು ನೀಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದಕ್ಕೆ ತಕ್ಕ ಪ್ರಶ್ನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಮೊದಲು ಇಲ್ಲಿ 2 ಚಿಂತನೆ ಇದೆ. ಒಂದು ಸ್ವತಂತ್ರ, ಅಸ್ವತಂತ್ರ ಅಂತ. ಇದು ಸ್ವತಂತ್ರಕಾರಿಯಾದವ ಯಾರು, ಅಸ್ವತಂತ್ರಕಾರಿಯಾಗಳು ಯಾರು? ಅದಕ್ಕೆ ಪರಮಾತ್ಮನ ಬಹಳ ದೊಡ್ಡ ಚಿಂತನೆ ಇದೆ, ಒಂದು ದಿನದಲ್ಲಿ ಮುಗಿಯೋದಿಲ್ಲ.
ಸ್ವಲ್ಪ ಸ್ವಲ್ಪ ಚಿಂತನೆ ಮಾಡ್ತಾ ಹೋಗೋಣ. ಮೊದಲ ಪ್ರಶ್ನೆ ಏನು? ಸ್ವತಂತ್ರ ಅಸ್ವತಂತ್ರ ಎಂಬುವಂತಹ ಪ್ರಶ್ನೆ. ಈ ಸ್ವತಂತ್ರದ ಚಿಂತನೆ ಅದು ಪರಾಧೀನ ಅಂತ ಹೇಳ್ತಾ, ಅಂದರೆ ಅದು ಪರಮಾತ್ಮನದು. ಜಗತ್ತಿನ ಇಂತಹ ಸೃಷ್ಟಿ ಸ್ಥಿತಿಗಳನ್ನು ಮಾಡುವಂತಹ ಜಗತ್ತಿನ ಕಾರಣಕರ್ತ ಯಾರಿದ್ದಾನೆ ಅವ ಸ್ವತಂತ್ರಕಾರಿಯಾದವ. ಅವನನ್ನು ಉಳಿದು ಮಿಕ್ಕ ಎಲ್ಲ ಇಲ್ಲಿ ಜಡ ಪ್ರಕೃತಿಯಿಂದ ಆರಂಭಿಸಿ ಲಕ್ಷ್ಮೀದೇವಿಯಿಂದ ಆರಂಭಿಸಿ ಪ್ರತಿಯೊಂದು ವಿಷಯವೂ ಸಹಿತ ಆ ಜಗತ್ತಿನಲ್ಲಿ ಅದು ಅಸ್ವತಂತ್ರಕಾರಿ ಅಸ್ವತಂತ್ರ ಪರ ಅಂತ ಹೇಳಿ ಮುಂದೆ ಭಕ್ತಿಯೋಗದ ಬಗ್ಗೆ ಚಿಂತನೆ ಮಾಡಿಸ್ತಾಳೆ ದೇವಹೂತಿ. ಇಂತಹ ಸ್ವತಂತ್ರಕಾರಿಯಾದಂತಹ ಪರಮಾತ್ಮನನ್ನು ಸೇರುವಿಕೆ ಹೇಗೆ? ಬಂಧನದಿಂದ ವಿಮುಕ್ತಿಗೊಂಡು ಪರಮಾತ್ಮನನ್ನು ಹೊಂದಬೇಕು ಅಂದರೆ ಏನು ಮಾಡಬೇಕು? ಅದು ಭಕ್ತಿಯಿಂದ ಆಗ್ತದೆ. ಅಂತಹ ಭಕ್ತಿ ಎಂಥದ್ದು ಅಂತ ಪರಮಾತ್ಮ ಮುಂದೆ ತಿಳಿಸ್ತಾನೆ. ಇದನ್ನು ಹೇಳಲಿಕ್ಕೆ ಮುಂದೆ ಇಂತಹ ಸ್ವತಂತ್ರ ಅಸ್ವತಂತ್ರತ್ವದ ಚಿಂತನೆ ಹೇಗೆ ಮಾಡಲಿಕ್ಕೆ ಸಾಧ್ಯ? ಅದು ಹೇಗೆ ಅಂದರೆ ತತ್ವಸಂಖ್ಯಾನದ ಮೂಲಕವಾಗಿ ಮಾಡಲಿಕ್ಕೆ ಸಾಧ್ಯ. ಅದೇ ತತ್ವಶಾಸ್ತ್ರ. ತತ್ವಸಂಖ್ಯಾನ ಶಾಸ್ತ್ರ ಅಂತ ಕಪಿಲ ಮಹರ್ಷಿಗಳಿಂದ ಉಪದೇಶಿಸಿದಂತಹ ಏನು ವಿಷಯ ಇದೆ ಅದು ಅದರಿಂದ ಪ್ರಯೋಜನ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ. ಏನು ತತ್ವ ಸಂಖ್ಯಾ ಅಂದರೆ? ಸಂಖ್ಯಾ ಅಂದರೆ ಗೊತ್ತಾಯ್ತು, ಏನೋ ನಂಬರ್ಸ್ ಇದೆ ಅಂತ. ನಂಬರ್ಸಿನ ತತ್ವಗಳು ಅಂತ ಅಂದರೆ ಅರ್ಥ ಏನು? ಒಟ್ಟು 24 ತತ್ವಗಳಿದೆ ಅಂತ. 24 ತತ್ವಗಳು ಯಾವುದು? ಜಗತ್ತಿಗೆ ಆಧಾರಭೂತವಾಗಿ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಇದ್ದಂತಹ ತತ್ವಗಳು ಅವೇ ತತ್ವಗಳು, ಮತ್ತೇನ್ಯಾವುದೂ ಇಲ್ಲ. ಯಾವ ತತ್ವಗಳು? ಪಂಚಮಾತ್ರಗಳು ಪಂಚಭೂತಗಳು ಅಂತ ಅವುಗಳಿಂದ ಸೃಷ್ಟಿಯಾದದ್ದು. ಇವುಗಳು ಬರಲಿಕ್ಕೆ ಯಾವುದು ಕಾರಣ? ಅಹಂಕಾರ ತತ್ವ. ಪಂಚಭೂತಗಳು ತನ್ಮಾತ್ರಗಳು ಮಾತ್ರವಿಲ್ಲ. ತೇಜಸ್ಸಿನ ಅಹಂಕಾರ ತತ್ವದ ಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಅಂದರೆ 10, 10, 20. ಇದಕ್ಕೆ ಆಧಾರಭೂತವಾದದ್ದು ಯಾವುದು? ಶುದ್ಧ ಅಂತಃಕರಣ. ಶುದ್ಧ ಅಂತಃಕರಣಕ್ಕೆ ಆಧಾರಭೂತವಾದದ್ದು ಯಾವುದು? ಅಹಂಕಾರ ತತ್ವ. ಅಹಂಕಾರ ತತ್ವಕ್ಕೆ ಮಹತ್ತತ್ವ. ಮಹತ್ತತ್ವಕ್ಕೆ ಆಧಾರಭೂತವಾದದ್ದು ಯಾವುದು? ಜಡ ಪ್ರಕೃತಿ ಅಥವಾ ಮೂಲ ಪ್ರಕೃತಿ. ಹೀಗೆ ಈ 24 ತತ್ವಗಳು ಸಹಿತ ಕಾರಣವಾಗ್ತದೆ. ಆದರೆ ಈ 24 ತತ್ವಕ್ಕೂ ಅತಿರಿಕ್ತನಾದವ ಒಬ್ಬ ಇದ್ದಾನೆ. ಇವಾಗೆಲ್ಲವೂ ಆಶ್ರಯಭೂತನಾದವ, ಎಲ್ಲವೂ ಈ ಪರಮಾತ್ಮನ ಸ್ವತಂತ್ರದ ಚಿಂತನೆಯಲ್ಲಿ ಅಧೀನವಾಗಿದೆ. ಅದಕ್ಕೆ ಹೆಸರು ಕಾಲ ಅಂತ ಹೇಳ್ತಾನೆ. ಹಾಗಾದರೆ ಟೋಟಲ್ ಎಷ್ಟು ತತ್ವಗಳಾಯಿತು? 25 ತತ್ವಗಳು. ಈ 25 ತತ್ವ ಚಿಂತನೆಯಿಂದಾಗಿ ವಿಶೇಷವಾಗಿ ಸ್ವತಂತ್ರನಾದವ ಯಾರು, ಅಸ್ವತಂತ್ರನಾದವ ಯಾರು, ಅಂದರೆ ಪರತತ್ವನಾದವ ಯಾರು, ಅಪರತತ್ವಯಾದವ ಯಾರು ಅಂತ ಚಿಂತನೆಯನ್ನು ಮಾಡಿಕೊಳ್ಳಬಹುದು. ಇಂತಹ ಪರತತ್ವನಾದಂತಹ ಪರಮಾತ್ಮನನ್ನು ಬೆಳಿಲಿಕ್ಕೆ ಭಕ್ತಿ ಒಂದೇ ಮಾರ್ಗ ಅಂತ ಹೇಳ್ತಾನೆ ಮುಂದೆ. ಅದು ಭಕ್ತಿ ಹೇಗೆ ಸಾಧ್ಯ? ಭಕ್ತಿ ಎಂಥದ್ದು ಅಂದರೆ 4 ವಿಧ ಅಂತ ಹೇಳ್ತಾನೆ. ಎಂತಹ 4 ವಿಧ? ಮೊದಲು ಒಂದು ವಿಧ ಇದೆ, ಅದು ಅಧಮ. ಪರರಿಗೆ ಹಿಂಸೆ ಕೊಟ್ಟುಕೊಂಡು ಕಾಮಕ್ರೋಧಗಳನ್ನು ಒಳಗಿಡ್ಕೊಂಡು ಪರಮಾತ್ಮನ ಪೂಜೆಯನ್ನು ಮಾಡ್ತೇವೆ ನಾವುಗಳೇ, ಮತ್ತಿನ್ನೇನಿಲ್ಲ. ಕಾಮಕ್ರೋಧಗಳಿಂದ ಭರಿತರಾಗಿ ಪರಮಾತ್ಮನ ಪೂಜೆ ಮಾಡೋದು, ಇದು ಅಧಮ ಭಕ್ತಿ ಅಂತ. ನಂತರದಲ್ಲಿ ಭಕ್ತಿ ಮಾಡುವಂಥವರಿದ್ದಾರಂತೆ, ಫಲಾಪೇಕ್ಷೆಯಿಂದಾಗಿ ಮಾಡ್ತಾರಂತೆ. ಫಲಾಪೇಕ್ಷೆ ಇಟ್ಟುಕೊಂಡು ನನಗೆ ಆ ಮಕ್ಕಳಾಗಲಿ, ಇಂತಹ ಮಕ್ಕಳಾಗಲಿ, ನನ್ನ ಮಕ್ಕಳು ಹೀಗಾಗಲಿ, ಅಂತಹದ್ದಾಗಲಿ, ನಮಗೆ ಇಂತಹ ಆರೋಗ್ಯ ದೀಕ್ಷೆ ಕೊಡಲಿ ಅಂತ ಹೇಳಿ ನಾನಾ ಯಜ್ಞಗಳನ್ನು ಮಾಡ್ತೇವೆ, ಪರಮಾತ್ಮನ ಪೂಜೆಗಳನ್ನು ಮಾಡ್ತೇವೆ. ಇದು ಮಧ್ಯಮ ಪುರುಷರ ಲಕ್ಷಣ, ಮಧ್ಯಮ ಭಕ್ತಿಯೋಗದ ಲಕ್ಷಣ ಅಂತ. ನಂತರದಲ್ಲಿ ಉತ್ತಮರ ಚಿಂತನೆ ಇದೆ ಅಂತ. ಯಾವ ಫಲಾಪೇಕ್ಷೆ ಇಲ್ಲದೆ ಅಂದರೆ ನಿಷ್ಕಾಮ ಕರ್ಮವನ್ನು ಮಾಡ್ತಾರಂತೆ. ಇವತ್ತು ನಾವು ಮಾಡುವಂತಹ ಕರ್ಮ ಯಾವುದಕ್ಕೆ? ನಮಗೆ ಪರಮಾತ್ಮನ ಆಜ್ಞೆ ಆಗಿದೆ. ನಮ್ಮ ಆಶ್ರಮಕ್ಕೆ ಅಂದರೆ ಏನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು, ಅವರಲ್ಲಿರುವಂತಹ ನಾನಾ ವರ್ಣದವರು ಎಲ್ಲ ಕರ್ಮಗಳನ್ನು ಮಾಡೋದು ಯಾಕೆ? ಪರಮಾತ್ಮನ ಆಜ್ಞೆ. ಆ ವರ್ಣದವರು, ಆ ಆಶ್ರಮದವರು ಆ ಕರ್ಮಗಳನ್ನು ಮಾಡಬೇಕು ಅಂತ ಪರಮಾತ್ಮ ತಿಳಿಸಿದ್ದಾನೆ. ವೇದವೂ ಅದನ್ನೇ ಸಾರಿ ಹೇಳ್ತಾ ಇದೆ. ಆದ್ದರಿಂದಾಗಿ ಕರ್ಮ ಮಾಡ್ತೇವೆ. ಫಲ ಬೇಕಾ? ಫಲಾಪೇಕ್ಷೆ ಇಲ್ಲ, ಪರಮಾತ್ಮನ ಅನುಗ್ರಹವಾದರೆ ಸಾಕು. ಹೀಗೆ ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡಿ ಆ ಕರ್ಮವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾರಂತೆ, ಕೃಷ್ಣಾರ್ಪಣ ಅಂತ ಭಾವದಿಂದ. ಹೀಗೆ ಯಾರು ಮಾಡ್ತಾರಲ್ಲ ಇವರು ಉತ್ತಮ ಭಕ್ತರು ಅಂತ. 3 ಭಕ್ತಿ ಆಯಿತು, ಅಧಮ ಭಕ್ತಿ, ಮಧ್ಯಮ ಭಕ್ತಿ, ಉತ್ತಮ ಭಕ್ತಿ ಅಂತ. ಇದನ್ನು ಮೀರಿದಂತಹ ಒಂದು ಭಕ್ತಿ ಇದೆ ಅಂತ. ಫಲಾಪೇಕ್ಷೆ ಇಲ್ಲದೆ ನಿಷ್ಕಾಮ ಕರ್ಮ ಎಲ್ಲ ಮಾಡ್ತಾರೆ, ಹೌದು. ಆದರೆ ಇದೆಲ್ಲ ಯಾಕೆ ಮಾಡ್ತಾರೆ? ಪರಮಾತ್ಮನ ಪ್ರಸಾದ, ಮೋಕ್ಷ ಬೇಕು ಅಂತ. ಮೋಕ್ಷ ಬೇಕು ಅಂತಲೂ ಮಾಡೋದಿಲ್ವಂತ, ಅವರ ಸ್ವರೂಪವೇ ಭಕ್ತಿ ಅಂತ. ದೇವತೆಗಳು ಮಾಡುವಂತಹ ಭಕ್ತಿ ಆಚಾರ್ಯರು ತಿಳಿಸ್ತಾರಲ್ಲ, ಮೋಕ್ಷ ಬೇಕು ಅಂತ ನೆಲ್ಲಿ ಬಂದವನಲ್ಲ, ಮೋಕ್ಷಕ್ಕೋಸ್ಕರ
ಭಕ್ತಿ ಮಾಡುವಂಥವನಲ್ಲ ನಾನು, ನಿನ್ನ ಭಕ್ತಿ ಮಾಡೋದೇ ನನ್ನ ಸ್ವರೂಪ ಅಂತ. ಅತ್ಯಂತ ಪ್ರಿಯತಮ, ನಮಗೆ ಪ್ರಿಯತಮ ಯಾವುದು ಅಂದರೆ ಮೋಕ್ಷ ಅಂತ. ಆದರೆ ದೇವತೆಗಳಿಗೆ ಪ್ರಿಯತಮವಾದದ್ದು ಮೋಕ್ಷವಲ್ಲ, ಪರಮಾತ್ಮ. ಹೀಗೆ ಇದು ಉತ್ತಮೋತ್ತಮ ಭಕ್ತಿ ಅಂತ. ಇಂತಹ ಭಕ್ತಿಯ ಚಿಂತನೆಯನ್ನು ಸಹಿತ ನೀಡಿ ನಂತರದಲ್ಲಿ ಇಂತಹ ಭಕ್ತಿಯಿಂದನೇ ಮುಕ್ತಿ ಆಗಲಿಕ್ಕೆ ಸಾಧ್ಯ. ಆದರೆ ಜಗತ್ತಿನಲ್ಲಿರುವಂತಹ ಜೀವಿಗಳು ಇದನ್ನು ತಿಳಿಯದೆ ಸಂಸಾರದ ಚಕ್ರದಲ್ಲಿ ಬಂದು ಬೀಳ್ತಾ ಇದ್ದಾರೆ. ಅದೊಂದು ಮಾತನ್ನು ಹೇಳ್ತಾರೆ, ಎಂತಹ ಬಂಧನ ಇದು, ಜನ್ಮ ಮರಣ ಜರಾ ವ್ಯಾಧಿ ಎಂಬುವಂತಹ ಬಂಧನ ಅಂತ. ಜನ್ಮ ಮರಣ ಜರಾವ್ಯಾಧಿ ದುಃಖ ಸಂಸಾರ ಬಂಧನಂ ಅಂತ ಒಂದು ಮಾತನ್ನು ತಿಳಿಸ್ತಾನೆ. ಈ ಜನ್ಮ ಮರಣ ಮುಪ್ಪು ಅನೇಕ ಥರವಾದಂತಹ ವ್ಯಾಧಿಗಳು ಇವುಗಳೆಲ್ಲ ಏನು ಹೇಳಿ, ಸುಖನೋ ದುಃಖನೋ? ದುಃಖ ಇದು, ಸುಖ ಅಲ್ಲ ಇದು. ಜನ್ಮ ತಾಳಿದೇವೆ ಅಂದರೆ ಸುಖವ? ಇವತ್ತು ನನ್ನ ಜನ್ಮ ನಕ್ಷತ್ರ ಅಂದರೆ ಸುಖವ? ಮರಣ ಹತ್ರ ಆಗ್ತಿದೆ ಅಂತ ಅರ್ಥ. ಮರಣ ಸುಖನ? ಮರಣ ಅಂತ ಯಾರು ಸುಖ ಅಂತ ಹೇಳೋದಿಲ್ಲ. ಎಲ್ಲವನ್ನು ಬಿಟ್ಟು ಹೋಗ್ಬೇಕಲ್ಲ ಅಂತ ದುಃಖ ಆಗ್ತದೆ, ಅದು ಎಲ್ರಿಗೂ ಪ್ರತ್ಯಕ್ಷ ಸಾಕ್ಷಿ. ಇನ್ನು ಮುಪ್ಪು ಬರ್ತದೆ, ಮುಪ್ಪು ಸುಖನ? ಎಷ್ಟು ವ್ಯಾಧಿಗಳು ಬರ್ತಾ ಹೋಗ್ತವೆ. ಮುಪ್ಪು ಬಂತು ಅಂದರೆ ವ್ಯಾಧಿ ಬಂತು ಅಂತ, ವ್ಯಾಧಿ ಬಂತು ಅಂದರೆ ಮುಪ್ಪು ಬಂದಿದೆ ಅಂತ ಅರ್ಥ. ಅಂದರೆ ಮುಪ್ಪು ಅಂದ್ರೇನೋ ವೃದ್ಧತನ. ನಮಗೆ ಬಾಲ್ಯವಿದೆಯಾ? ಬಾಲ್ಯ ಇದ್ದದ್ದು ಏನಾಗ್ತದೆ ಮುಂದೆ? ಹೀಗೆ ಇದ್ಬಿಡ್ತೀವ, ಯುವಕರಾಗ್ತೀವ, ಆಮೇಲೆ ಮುಪ್ಪು ಬರ್ತದ. ಮುಪ್ಪು ಅಂದರೆ ವೃದ್ಧತನ, ಅನೇಕ ದೋಷಗಳು ಬರ್ತವೆ. ಈಗಲೇ ವ್ಯಾಧಿ ಇದೆಯೋ ಇಲ್ಲ ನಮಗೆ, ಆಗಾಗ ತಲೆನೋವು ಜ್ವರ ಎಲ್ಲ ಬರ್ತದೋ ಇಲ್ಲ, ಸುಖನ ಅದು? ದುಃಖ. ಪರಮಾತ್ಮ ತಿಳಿಸ್ತಾನೆ, ಜನ್ಮ ಮರಣ ಜರಾವ್ಯಾಧಿ ದುಃಖ ಸಂಸಾರ ಬಂಧನಂ. ಇದನ್ನು ತಿಳ್ಕೊಳ್ಳಿಲ್ಲ, ಇದನ್ನು ತಿಳ್ಕೊಳ್ಳದೆ ಒದ್ದಾಡ್ತಾ ಇರ್ತಾರೆ. ಅದರ ವಿಷಯವನ್ನು ಹೇಳ್ತೇನೆ ಕೇಳಿ ಅಂತ ಹೇಳ್ತಾನೆ. ಈ ವ್ಯಕ್ತಿ ಏನು ಮಾಡ್ತಾನೆ, ಹುಟ್ಟಿದವ ನಾನಾ ದುಷ್ಟಕರ್ಮಗಳನ್ನು ಮಾಡಿಕೊಂಡು, ದುಷ್ಟರ ಸಂಘದಿಂದ ದುಷ್ಟಕರ್ಮಗಳನ್ನು ಮಾಡಿಕೊಂಡು ಮರಣ ಹೊಂತಾನೆ. ಆ ಕರ್ಮಕ್ಕನುಗುಣವಾಗಿ ಫಲ ಹೊಂದಬೇಕಲ್ಲ. ಅಡಿಗೆ ಮಾಡ್ತೇವೆ, ಅಡಿಗೆ ಮಾಡೋದು ಯಾಕೆ? ಫಲ ಉಣ್ಲಿಕ್ಕೆ. ಆ ಕರ್ಮಕ್ಕನುಗುಣವಾಗಿ ಫಲ ಸಿಗ್ತದೆ, ಹೊಟ್ಟೆಗೆ ಹೋಗಿ ಸೇರಿ ಸಂತೃಪ್ತಿ ಆಗ್ತದೆ. ಹೀಗೆ ಇವ ಮಾಡಿದಂತಹ ದುಷ್ಟಕರ್ಮಗಳು ಏನಾಗ್ತದೆ, ಫಲವನ್ನು ಭೋಗ ಮಾಡಲಿಕ್ಕೆ ನರಕಕ್ಕೆ ಹೋಗ್ತಾನೆ. ನರಕದಲ್ಲಿ ನಾನಾ ಥರವಾದಂತಹ ಶಿಕ್ಷೆ, ದುಃಖ ಅನುಭವಿಸಿ ಏನು ಮಾಡ್ತಾನೆ, ಮತ್ತೆ ಇಲ್ಲಿಗೆ ಬರಬೇಕು. ಫಲ ಮುಗೀತಂದ್ರೆ ಮುಗೀತಷ್ಟೇ. ತಿಂದದ್ದು ಖಾಲಿ ಆದರೆ ಏನಾಯ್ತು ಹೇಳಿ, ತಟ್ಟೆ ತೊಳೆದು ಇಡಲೇಬೇಕು, ಮತ್ತೆ ತಿನ್ಲಿಕ್ಕೆ ತಟ್ಟೆ ತೆಗಿಲೇಬೇಕು. ಹಾಗೆ ಮತ್ತೆ ಇಲ್ಲಿಗೆ ಬರಲೇಬೇಕು. ಇಲ್ಲಿಗೆ ಬಂದವ ಏನು ಮಾಡ್ತಾನೆ, ನಾನಾ ಹೀನ ಯೋನಿಯಲ್ಲಿ ಬರ್ತಾನಂತ. ಪಶು ಪಕ್ಷಿಗಳಾಗಿ ಮೊದಲು ಗಿಡ ಮರವಾಗಿ ಬೆಳಿತಾನಂತ. ನಂತರ ಜನ್ಮದಲ್ಲಿ ಪಶು ಪಕ್ಷಿಗಳಾಗಿ ಬರ್ತಾನೆ. ಅದೇನು ಸುಖನ? ಅದು ನಿತ್ಯ ನರಕವೇ ಅದು. ನಂತರ ಏನಾಗ್ತದೆ, ಯಾವುದೋ ಒಂದು ಪ್ರಾರಬ್ಧ ಕರ್ಮದಿಂದ ಮತ್ತೆ ಮಾನವನಾಗಿ ಬರ್ತಾನೆ. ಆ ಮಾನವನಾಗಿ ಬರೋದನ್ನು ಕೇಳು ಅಂತ ಹೇಳ್ತಾನೆ. ವೈರಾಗ್ಯ ತಾಳ್ತದೆ. ಭಕ್ತಿಯ ವಿಶೇಷ ಅನುಸಂಧಾನ ಮಾಡಿಕೊಳ್ಳಿಕ್ಕೆ ನಮಗೆ ವೈರಾಗ್ಯ ಬೇಕು. ಅದು ಒಂದನ್ನು ಬಿಟ್ಟು ಒಂದಿಲ್ಲ. ಒಂದೇ ನಾಣ್ಯಕ್ಕೆ ಎರಡು ಮುಖ ಅಂತ ಹೇಳ್ತೀವಲ್ಲ, ಹಾಗೆ ಜ್ಞಾನ ಭಕ್ತಿ ವೈರಾಗ್ಯ ಎಂಬುವಂತಹ ಈ ಸಾಧನ, ಮೋಕ್ಷಕ್ಕೆ ಸಾಧನ ಇದೆಲ್ಲ, ಇದು ಒಂದೇ ನಾಣ್ಯದ ಮೂರು ಮುಖಗಳು. ಎರಡು ಮುಖ ಅಲ್ಲ, ಮೂರು ಮುಖ ಇದೆ. ಈ ಮೂರೂ ಸೇರಿರಬೇಕು. ಭಕ್ತಿ ಹೆಚ್ಚಾಗಲಿಕ್ಕೆ, ಭಕ್ತಿಯ ಚಿಂತನೆ ಬರಲಿಕ್ಕೆ, ಈ ವೈರಾಗ್ಯ ತಾಳಲಿಕ್ಕೆ ನಮಗೆ ಅನುಗುಣವಾಗ್ತದೆ. ಕಪಿಲ ಮಹರ್ಷಿಗಳ ತತ್ವೋಪದೇಶ. ಆ ಹುಟ್ಟುವಾಗ ಹೇಗೆ ಹುಡ್ತಾನೆ, ತಂದೆಯನ್ನು ಸೇರಿ ಅವನ ವೀರ್ಯದಿಂದ ಶುಕ್ಲ ಶೋಣಿತದ ಸಂಯೋಗದಿಂದಾಗಿ ತಾಯಿಯ ಹೊಟ್ಟೆಯೊಳಗೆ ಹೋಗಿ ಸೇರ್ತಾನೆ. ಆಯ್ತು, ಹೊಟ್ಟೆಯೊಳಗೆ ಹೋದ, ಹೆಂಗೆ ಬೆಳಿತಾನೆ? ಒಂದು 5 ರಿಂದ 10 ದಿನದಲ್ಲಿ ಗುಳ್ಳೆಯ ರೂಪದಲ್ಲಿ ಬರ್ತದೆ. ಮೊಟ್ಟೆಯ ರೂಪ ಅಂತ ಚಿಂತನೆ ಮಾಡೋಣ. ಒಂದು ಗುಳ್ಳೆ, ಅಲ್ಲಿಂದ ಒಂದು ತಿಂಗಳಲ್ಲಿ ತಾನು ಬೆಳಿಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಲ್ಲಿಂದ 4ನೇ ತಿಂಗಳ ತನಕ ತಲೆಯಿಂದ ಪಾದ ತನಕ ಬೆಳೀತದಂತೆ. ಒಂದು ಗುಳ್ಳೆಯ ರೂಪದಲ್ಲಿದ್ದದ್ದು 10 ದಿನದಲ್ಲಿ ಒಂದು ಮೊಟ್ಟೆಯ ಆಕಾರ ಆದದ್ದು, ನಂತರದಲ್ಲಿ ಏನಾಗ್ತದೆ, ತಲೆಯಿಂದ ಪಾದ ಪರ್ಯಂತರವಾಗಿ ಬೆಳಿತಾನೆ. ಬೆಳೆದು 7ನೇ ತಿಂಗಳಿಗೆ ಸ್ಮರಣೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಅಂತ. ಹಿಂದಿನ ಜನ್ಮಗಳ ಸ್ಮರಣೆಗಳು. ಅದು ಭಾಗವತ ಹೇಳುವಾಗ ಹೇಳ್ತದೆ, ಯಾರಿಗೆ ದುಃಖವನ್ನು ಕೊಡಬಾರದು. ದೇವತೆಗಳು ಜಡ ಶರೀರವನ್ನು ಪಡಿಲೇಬೇಕು. ಅವರು ಜಡ ಶರೀರ ಪಡೀಲಿಕ್ಕೆ ಇಂತಹ ಉದರ ಪ್ರವೇಶ ಮಾಡಿದರೂ ಸಹಿತ ಅವ್ರು ಕೇಳ್ಕೊಳ್ತಾರಂತೆ, ನಮಗೆ ಅದರಿಂದ ಆಗುವಂತಹ ದುಃಖ ಆಗೋದು ಬೇಡ ಅಂತ. ಮಹಾಭಾರತದ ಕಥೆಗಳನ್ನು ಕೇಳ್ತೇವೆ. ದೇವತೆಗಳೆಲ್ಲ ಪ್ರವೇಶ ಮಾಡಿ ಬಂದು ಇಲ್ಲಿ ಸಾಧನೆ ಮಾಡಲಿಕ್ಕೆ ಬರ್ತಾರೆ, ಸೇವೆ ಮಾಡಲಿಕ್ಕೆ ಬರ್ತಾರೆ ಅಂತ. ಆದರೆ ಅವರಿಗೆ ದುಃಖ ಆಗೋದಿಲ್ಲ. ಅವರನ್ನ ಪರಮಾತ್ಮ ತನಗೆ ಇರುವ ಹಾಗೆ ಸ್ವರೂಪ ಸುಖವನ್ನು ಕೊಟ್ಟು ಕಾಪಾಡ್ತಾನಂತೆ. ಅದು ಭಾಗವತ ಹೇಳ್ತದೆ. 7ನೇ ತಿಂಗಳಿಗೆ ಅವನಿಗೆ ಸ್ಮರಣೆ ಮಾಡುವಾಗ ಪರಮಾತ್ಮ ಒಳಗಿದ್ದೇ ಕಾಣಿಸ್ಕೊಳ್ತಾನಂತೆ.
ಪರೀಕ್ಷಿತನಿಗೆ ಕಾಣಿಸ್ಕೊಂಡೋ ಇಲ್ಲ, ಅವನು ಒಳಗಿಂತ ಸುಖದಲ್ಲೇ ಇದ್ದ, ದುಃಖದಲ್ಲಿರಲಿಲ್ಲ ಅವ. ಇದು ಹಿರಿಯರಿಗಾಗುವಂತಹ, ದೇವತೆಗಳಿಗೆ ಚಕ್ರವರ್ತಿಗಳಿಗೆ ಆಗುವಂತಹ ಸುಖಗಳು. ಅವರು ಹೊರಗೆ ತರಿಸಿದರೆ ನಿನ್ನ ಜ್ಞಾನ ಹೀಗೆ ಇರಲಿ, ಹೀಗೆ ಕೇಳ್ಕೊಳ್ತಾರಂತೆ. ನಿನ್ನ ಜ್ಞಾನವೇ ನಿಜವಾದ ಸುಖ. ಒಳಗಿದ್ದಲ್ಲಿ ನಿನ್ನ ಸುಖ, ನಿನ್ನ ಜ್ಞಾನ, ನಿನ್ನ ಚಿಂತನೆ ಇದ್ದರೆ ಒಳಗಿರಲಿ. ಹೊರಗೆ ಬಂದರೂ ಸಹಿತ ನಿನ್ನ ಚಿಂತನೆ ಇರಲಿ. ಇಲ್ಲ ಅಂದರೆ ಹೊರಗೆ ತರಿಸ್ಬೇಡ, ಒಳಗೆ ಮಾತ್ರ ಕೊಡು. ಹೊರಗೆ ಬಂದರೂ ನಿನ್ನ ಚಿಂತನೆ ಕೊಡಬೇಕು. ಇಲ್ಲ ಅಂದರೆ ಏನಾಗ್ತದೆ, ನಿನ್ನ ಬಂಧನಕ್ಕೆ ಒಳಗಾಗಿ ನಿನ್ನ ಚಿಂತನೆ ಬರೋದಿಲ್ಲ. ಯಾಕೆ ಹಾಗೆ ಕೇಳ್ಕೊಳ್ತಾರೆ ಅಂದರೆ ಹೊರಗೆ ಬಂದ ಕೂಡಲೇ ಎಲ್ಲ ಮರಿತೀವಿ ಅಂತ. ನಮ್ಮ ಪೂರ್ವ ಜನ್ಮಗಳ ಸ್ಮರಣೆ ಇವಾಗಿದೆಯಾ ನಮಗೆ? ಇರ್ತದೆ ಅಂತ. ಯಾವಾಗಿರ್ತದೆ ಅಂದರೆ ಒಳಗಿದ್ದಾಗಿರ್ತದೆ ಅಂತ. ಯಾಕೆಂದರೆ ಯಾಕೆ ಇರ್ತದೆ ಅಂದರೆ ಅಷ್ಟು ದುಃಖ ಆಗ್ತದೆ ಅಂತ. ಪರಮಾತ್ಮನ ಸ್ಮರಣೆ ಆಗಲಿಕ್ಕೆ ಅಷ್ಟು ದುಃಖ ಆಗ್ತದೆ. ಅದೇನು ಸುಖ ಜಾಗವಲ್ಲ. ತಾಯಿಯ ಹೊಟ್ಟೆಯಲ್ಲಿದ್ದೀವಿ ಅಂದರೆ ಅದು ಸುಖದ ಜಾಗವಲ್ಲ. ಮೂತ್ರ ಪುರುಷೋಜ್ಜನ ಮಾಡುವಂತಹ ಸ್ಥಳ, ಬಹಳ ಹೊಲಸಾದಂತಹ ಸ್ಥಳ ಅದು. ಮಕ್ಕಳನ್ನು ಸ್ಕೂಲಿಗೆ ಕಳಿಸಿದ್ರೆ ಮಕ್ಕಳಿಗೆ ಅದು ಜೈಲ್ ಥರ ಆಗ್ತದೆ. ಸ್ವಲ್ಪ ಬೆಳೀತಾ ಅದು ಸುಖ ಕೊಡ್ಬೋದು. ಅದರ ನಿಜವಾಗ್ಲೂ ಸುಖ ಕೊಡ್ತದ? ಪ್ರತಿನಿತ್ಯ ಹೋಗ್ಲಿಕ್ಕೆ ಇಷ್ಟ ಆಗ್ತದ? ಜೈಲಿನ ಹಾಗೆ ಅದು. ಅಷ್ಟು ವಿಶಾಲವಾಗಿ ಕ್ಷೇತ್ರ ಇದೆ, ಪಾಠ ಆಗ್ತದೆ, ಮಕ್ಕಳಿದ್ದಾರೆ, ಜೊತೆಗೆ ಸ್ನೇಹಿತರಿದ್ದಾರೆ, ಆಟ ಆಡಲಿಕ್ಕೆ ಜನ ಇರ್ತಾರೆ. ಆದರೆ ಕೆಲವೊಮ್ಮೆ ಏನನ್ಸ್ತದೆ, ಜೈಲು ಅಂತ ಅನಿಸ್ತದೋ ಇಲ್ಲೋ, ಅಯ್ಯೋ ಯಾಕಪ್ಪ ಹೋಗಬೇಕು ಅಂತ ಅನಿಸ್ತದೆ. ಇಷ್ಟು ವಿಶಾಲವಾದಂತಹ ಕ್ಷೇತ್ರ, ಓಡಲಿಕ್ಕೆ ಬೇಕಾದಂತಹ ಸ್ವಾತಂತ್ರ್ಯ ಎಲ್ಲ ಇದ್ದರೂ ಅದು ಜೈಲು ಅಂತ ಅನಿಸ್ತದೆ. ಅಂತಹದ್ದು ಏನೂ ಇಲ್ಲದೆ ಇರುವಂತಹ ಕೇವಲ ಗರ್ಭದ ಒಂದು ಚೀಲ ಅಷ್ಟೇ ಅದು. ಒಳಗಿರೋದೆಲ್ಲ ಮಲಮೂತ್ರಗಳೇ, ಎಷ್ಟು ರಕ್ತಗಳೇ. ಎಷ್ಟು ದುಃಖ ಆಗಬೇಡ ನಮಗೆ, ಬಹಳ ದುಃಖ ಆಗ್ತದೆ ಅಂತ. ಹಾಗಾದರೆ ಪರಮಾತ್ಮನಿಗೆ ಕರುಣೆನೇ ಇಲ್ವ ಅಂದರೆ ಪರಮಾತ್ಮನಿಗೆ ಪೂರ್ಣ ಕರುಣೆ ಅಂತ ಹೇಳಲಿಕ್ಕೇನೆ ಹೊರಗೆ ಬರುವಾಗೆಲ್ಲ ಮರಿತೀವಿ. ಆ ದುಃಖದ ಅನುಭವ ಇದ್ರೆ ಏನಾಗ್ತದೆ ಹೇಳಿ, ನಿರಂತರವಾಗಿ ಅಳ್ತಾ ಕೂತ್ಕೊಳ್ತೀವಿ ನಾವು, ಅಯ್ಯೋ ಇಷ್ಟು ದುಃಖನಾ ಅಂತ. ಪರಮಾತ್ಮ ಮರೆಸ್ತಾನೆ. ಅದೇ ಬಂಧನ ಶಕ್ತಿ, ಪರಮಾತ್ಮನ ಇಚ್ಛಾಶಕ್ತಿ ಅದು, ಅವನ ಮಾಯಾಶಕ್ತಿ. ಪರಮಾತ್ಮ ಒಂದು ಮಾತನ್ನು ಹೇಳ್ತಾನೆ, ಈ ನನ್ನ ಮಾಯೆ ಇದೆಯಲ್ಲ ಅದು ಸ್ತ್ರೀ ಮಾಯ, ನನ್ನ ಸ್ತ್ರೀ ಮಾಯೆಗಿಂತ ಬಹಳ ದೊಡ್ಡದಾದಂತಹ ಒಂದು ಮಾಯೆ ಇಲ್ಲ ಅಂತ. ಯಾಕೆ ಹೇಳಿ, ಈ ಮಾಯೆಗೆ ಎಲ್ಲರೂ ಒಳಪಡಲೇಬೇಕಲ್ಲ. ಸ್ತ್ರೀ ಬಂಧನಕ್ಕೆ ಒಳಪಡ್ತೇವೋ ಇಲ್ಲೋ, ನನ್ನ ಈ ಸ್ತ್ರೀ ಮಾಯೆಗೆ ಎಲ್ಲರೂ ಒಳಪಡಲೇಬೇಕು ಅಂತ. ಯಾಕೆಂದ್ರೆ ಒಳಗೆ ಬಂದು ಎಲ್ಲವನ್ನ ಮರಿತೀವಿ ನಾವು. ಅದಕ್ಕೆ ಉತ್ತಮ ಜೀವಿಗಳು, ದೇವತೆಗಳು ಕೇಳ್ಕೊಳ್ತಾರಂತೆ, ಇಲ್ಲಿದ್ದಾಗ ನಿನ್ನ ಜ್ಞಾನ, ನಿನ್ನ ಸ್ವರೂಪದ ಆನಂದ ನಮಗೆ ಆಗ್ತಾ ಇದ್ದದ್ದಲ್ಲಿ ಹೊರಗೆ ಬಂದರೂ ಅದೇ ಆಗಬೇಕು, ಹೊರಗೆ ಬಂದಾಗಲೂ ಅದೇ ಆಗದೇ ಹೋದದ್ದಲ್ಲಿ ನಮ್ಮನ್ನು ಒಳಗೆ ಇಟ್ಕೊಂಡ್ಬಿಡು ಅಂತ ಹೇಳ್ತಾರೆ. ಅವರಿಗೆ ಸ್ವರೂಪಾನಂದದ ಸುಖ, ಪರಮಾತ್ಮನ ನಿತ್ಯ ಜ್ಞಾನ ಕೊಡ್ತಾನೆ, ಒಳಗೂ ಕೊಡ್ತಾನೆ, ಹೊರಗೆ ಕೊಡ್ತಾನೆ. ಆದರೆ ನಮಗೆ ಮರೆಸಿಬಿಡ್ತಾನೆ. ಹೊರಗೆ ಬಂದ ಕೂಡಲೇ ಆ ಪ್ರಸೂತಿವಾಗಿ ನಮ್ಮನ್ನು ತಳ್ತದೆ, ಬಹಳ ದುಃಖದಿಂದ ಹೊರಗೆ ಬರ್ತೇವೆ. ಯಾಕಂದರೆ ಶ್ವಾಸದ ಉಚ್ಛ್ವಾಸದ ಯಾವ ಚಿಂತನೆ ಇಲ್ಲ, ಬಹಳ ವೇದನೆ ಅದು. ಹೊರಗೆ ಬರುವಾಗ ಹೊರಗೆ ಬರ್ತೇವೆ, ಎಲ್ಲ ಮರಿತು, ಎಲ್ಲವನ್ನು ಮರಿತೇವೆ, ಅಳ್ಳಿಕ್ಕೆ ಪ್ರಾರಂಭ ಮಾಡ್ತೇವೆ. ಈಗ ಅಳುವಂತಹ ಕಾರ್ಯಕ್ರಮ ಪ್ರಾರಂಭವಾದದ್ದು ಇಲ್ಲಿ ತನಕ ನಿತ್ಯ, ಅದೇ ಬಂಧನ, ಈ ದುಃಖ ನಿತ್ಯ. ಯಾಕೆ ಯೋಚನೆ ಮಾಡಿ, ಮತ್ತೆ ಹೇಳ್ತಾನೆ ಪರಮಾತ್ಮ, ಅಳ್ತಾ ಹೊರಗೆ ಬರ್ತೇವೆ, ಕ್ರಿಮಿ ಕೀಟಗಳ, ಸೊಳ್ಳೆಗಳ ನಾನಾ ವೇದನೆ ಆಗಲಿಕ್ಕೆ ಪ್ರಾರಂಭವಾಗ್ತದೆ. ತಂದೆ ತಾಯಿಗಳು ಏನು ಮಾಡ್ತಾರೆ, ಇವನಿಗೆ ಹಸಿವೆ ಅಂತ ಹಾಲು ಮೊದಲಾದವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಹಸಿವೆ ಇರಲ್ಲ, ಆದದ್ದು ದೋಷ. ಕೆಲವೊಮ್ಮೆ ಏನಾಗ್ತದೆ, ಹಸಿವೆ ಆಗ್ತಾ ಇರ್ತದೆ, ಅಯ್ಯೋ ಹುಷಾರಿಲ್ಲ ಅಂತೇನೆ ಔಷಧಿ ಕೊಡ್ತಾರಂತೆ. ಅದು ಹೇಳಲಿಕ್ಕಾಗ್ತದ? ಬಾಯಿ ಬಂದಮೇಲೆ ಹೇಳ್ಬೋದು, ಬಾಯಿ ಬಂದಮೇಲೆ ಹೇಳೋದೇ ಕಷ್ಟ ನಮಗೆ. ನನಗೆ ಇದು ಊಟ ಹಾಕು, ಇದು ಊಟ ಹಾಕು ಅಂತ, ಇದು ಈ ಊಟ ನನಗೆ ಬೇಡ, ಆ ಊಟ ಬೇಡ ಅಂತ ಒಡೆದು ತಿನ್ನಿಸ್ತಾರೆ. ಅವಾಗಲೂ ದುಃಖ. ಅದೂ ಹೇಳಲಿಕ್ಕಾಗದೇ ಇರುವಂತಹ ಅವಸ್ಥೆ, ನಾನಾ ದುಃಖ, ಕ್ರಿಮಿ ಕೀಟಗಳಿಂದ ದುಃಖ. ನಂತರ ಬೆಳಿತಾನೆ, ಆಯಿತು ಪೌಂಡ್ರಾವಸ್ಥೆಗೆ ಬಂದ, ಬಾಲ್ಯಾವಸ್ಥೆಯಲ್ಲಿ ತನಗೆ ಇಷ್ಟ ಇರಲಿ, ಇಷ್ಟ ಇಲ್ಲದೆ ಹೋಗಲಿ, ಜ್ಞಾನಾರ್ಜನೆ ಮಾಡಬೇಕು ಅಂತ ಹೋಗಲೇಬೇಕು. ಅದರಲ್ಲೂ ಸುಖ ದುಃಖ, ಅದು ಬಂಧನವೇ. ಅದು ಭಾನುವಾರ ಬಂದಾಗ ಸುಖ ಅಲ್ಲ, ಶನಿವಾರ ಬಂದಾಗ ಸುಖ, ಭಾನುವಾರ ಅಲ್ಲ. ಯಾಕೆಂದ್ರೆ ನಾಳೆ ರಜೆ ಅಂತ. ಭಾನುವಾರ ತೀರ್ತಾ ಇದ್ದ ಕೂಡಲೇ ದುಃಖ, ನಾಳೆಯಿಂದ ಹೋಗ್ಬೇಕಲ್ಲ, ಹೋಮ್ವರ್ಕ್ ಮಾಡಬೇಕಲ್ಲ ಅಂತ. ಬಹಳ ಪೌಂಡ್ರಾವಸ್ಥೆ. ನಮಗೆ ಸ್ವಾತಂತ್ರ್ಯ ಏನೂ ಇಲ್ಲ ಅಂತ ಪರಮಾತ್ಮ ತೋರಿಸ್ಕೊಡ್ತಾನೆ. ಸ್ವಾತಂತ್ರ್ಯ ಇದೆ ನಿಮಗೆ, ನೀವು ಹೇಳ್ದಂಗೆ ಆಗ್ತದ? ನಿಮಗೆ ಇಚ್ಛೆ ಇಲ್ಲದೇ ಇದ್ದಾಗ ಅವತ್ತು ಹೋಗಲೇಬೇಕಾಗ್ತದೆ. ನಿಮಗೆ ಬಹಳ ಇಚ್ಛೆ ಇರ್ತದೆ ಅವತ್ತು ಹೋಗಬೇಕು ಅಂತ, ಅವತ್ತು ರಜೆ. ಅವತ್ತು ಮಳೆ ಆಗೋ ಏನೋ ಹಾನಿಯಾಗಿ ಅವತ್ತು ರಜೆ, ಅಥವಾ ಯಾರೋ ಹಿರಿಯರು ಯಾರೋ ಸತ್ತು, ಈ ಯಾರೋ ಮಂತ್ರಿಗಳು ಯಾರೋ ಸತ್ತು, ಅವ್ರು ರಜೆ ಕೊಟ್ಬಿಟ್ಟಿರ್ತಾರೆ, ಹೋಯ್ತು ಅವತ್ತು. ಸ್ವಾತಂತ್ರ್ಯ, ಯಾವ ಸ್ವಾತಂತ್ರ್ಯವೂ ಇಲ್ಲ, ಮತ್ತೆ ದುಃಖವೇ ಅದರಿಂದ. ಆಯಿತು, ಯೌವನಾಗ ಬೆಳೀತು. ಯೌವನದಲ್ಲಿ ಸ್ವಾತಂತ್ರ್ಯನ ಭೋಗಾವಸ್ಥೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ.
ನಾನಾ ಶಿಷ್ಣೋದರದ ಚಿಂತನೆ, ನಿತ್ಯ ಶಿಷ್ಣೋದರದ ಚಿಂತನೆ ನಮಗೆ. ಬರೀ ಭೋಗ, ಆ ಭೋಗದ ಸ್ವಾತಂತ್ರ್ಯ ಇದೆ ನಮಗೆ. ಸಿಗದೇ ಇದ್ದಾಗ ಕಾಮ ಪ್ರಾರಂಭವಾಯಿತು, ಅದರಿಂದ ಕ್ರೋಧಾದಿಗಳು, ಸಿಗದೆ ಹೋದದ್ದಲ್ಲಿ ಕ್ರೋಧ, ಮದ ಮಾತ್ಸರ್ಯಗಳು ಹೀಗೆ ಬೆಳೆದು ನಂತರ ಏನಾಗ್ತದೆ, ನಾನಾ ಭೋಗ ಮಾಡಲಿಕ್ಕೆ ಹೆಂಡತಿ ಮಕ್ಕಳು, ನಮಗೆ ನಮ್ಮ ಹೆಂಡತಿ ನಮ್ಮ ಮಕ್ಕಳು ಅಂತ ಅವರಿಗೆ ದುಡಿಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಇದು ಹೆಂಡತಿ ಅಂದರೆ ಹೆಂಡತಿ ಅಂತಲ್ಲ, ಅದೇ ಹೆಂಡತಿ ಅಂದರೆ ಅಲ್ಲಿ ಸ್ತ್ರೀ ಅಂತ ಪದ ಇದೆ ಅಷ್ಟೇ. ಸ್ತ್ರೀ ಅಂದರೆ ವಿಷಯ ಪದಾರ್ಥ ಅಂತ ಅರ್ಥ. ಸ್ತ್ರೀಗೆ ಪುರುಷನೂ ಆಗ್ತಾನೆ ಅವಾಗ. ವಿಷಯ ಪದಾರ್ಥ ಅಂತ ಅಷ್ಟೇ ಅರ್ಥ ಇದೆ. ಆಚಾರ್ಯರು ತಿಳಿಸ್ತಾರೆ ಅದನ್ನು. ಏನು ಎಲ್ಲ ಕಡೆ ಸ್ತ್ರೀ, ಸ್ತ್ರೀ ಭೋಗ, ಸ್ತ್ರೀ ವಿಷಯ, ಹಾಗಾದರೆ ಸ್ತ್ರೀಯರಿಗೇನು ಅಂತ, ಸ್ತ್ರೀಯರಂದ್ರೆ ದುಷ್ಟರ ಹಾಗಾದರೆ ಅಂತ. ಸ್ತ್ರೀ ಅಂದರೆ ಇಲ್ಲಿ ಅರ್ಥ ಏನು, ವಿಷಯ ಅಂತ ಅರ್ಥ, ವಿಷಯ ಪದಾರ್ಥಗಳು ಅಂತ ಅರ್ಥ. ವಿಷಯ ಪದಾರ್ಥಗಳ ಭೋಗಕ್ಕೆ ಒಳಗಾಗೋರು ಬರೀ ಗಂಡಸರು ಮಾತ್ರನ, ಪುರುಷರು ಮಾತ್ರನ? ಸ್ತ್ರೀಯರು ಆ ಸ್ತ್ರೀಯನ್ನು ಪಡಿತಾರೆ, ಆ ಭೋಗವನ್ನು ಪಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆ ನಾನಾ ಭೋಗಗಳನ್ನು, ಹೊಟ್ಟೆ ಹೊರಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಮಾಡಬಾರ್ದ ಕರ್ಮಗಳನ್ನು ಮಾಡಲಿಕ್ಕೆ, ಏನು ನಮಗೆ ಕರ್ಮ ಮಾಡಬೇಕು ಅಂತಿದೆಯೋ ಅದನ್ನು ಮಾಡಲಿಕ್ಕೆ ಹೋಗಲ್ಲ. ಯಾವುದು ನಿಷಿದ್ಧ ಕರ್ಮ ಅಂದರೆ ಅದನ್ನು ಮಾಡ್ತೀವಿ. ಹೀಗೆ ಮಾಡಿಕೊಂಡು ಏನು ಮಾಡ್ತೀವಿ, ಮತ್ತೆ ಪಾಪದ ರಾಶಿಯನ್ನು ಪಡಿತೀವಿ. ಆ ಪಾಪದ ರಾಶಿಯನ್ನು ಭೋಗ ಮಾಡಲಿಕ್ಕೆ ಜರ ಅಂದರೆ ನಾನಾ ರೋಗಗಳು, ಅದರಿಂದ ನಾನಾ ವೃದ್ಧಾಪ್ಯದಲ್ಲೂ ನಾನಾ ದೋಷಗಳು, ನಾನಾ ರೋಗಗಳು, ಮರಣವೂ ದುಃಖ ನಮಗೆ, ಅದು ಹೇಳಬೇಕು ಅಂತಿಲ್ಲ ನಮಗೆ. ಮರಣದ ನಂತರವೂ ಅದರ ಫಲಭೋಗ ಮಾಡಲಿಕ್ಕೆ ಮತ್ತೆ ನರಕ. ಏನಾಯ್ತಿದು? ಅದಕ್ಕೆ ಪರಮಾತ್ಮ ಹೇಳಿದ ದುಃಖ ಸಂಸಾರ ಬಂಧನಂ. ಈ ದುಃಖ ಸಂಸಾರದ ಬಂಧನ ಬಹಳ ನೀಚತಮವಾದದ್ದು. ಅದಕ್ಕೆ ಏನು ಮಾಡಬೇಕು, ಇದು ಸುಖ ಅಂತ ತಿಳಿಬಾರ್ದು, ಪರಮ ದುಃಖ ಅಂತ ತಿಳಿಬೇಕು. ವೈರಾಗ್ಯ ತಾಳಬೇಕು. ವೈರಾಗ್ಯ ತಾಳಿ ನಾನು ಹೇಳಿದಂತಹ ಆ ಭಕ್ತಿಯೋಗದ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾನೆ. ಬಹಳ ದೊಡ್ಡದಿದೆ, ಸಾಮಾನ್ಯವಿಲ್ಲ. ಕಪಿಲ ಮಹರ್ಷಿಗಳ ತತ್ವೋಪದೇಶ ದಿನದಲ್ಲಿ ಸಪ್ತಾಹ ಕ್ರಮದಲ್ಲಿ 1 ಗಂಟೆ ಅಂತ ಹೇಳಿದರೆ ಬಹಳ ಕಷ್ಟ. ಹೀಗೆ ಭಕ್ತಿಯೋಗದ ಚಿಂತನೆ, ವಿಶೇಷವಾಗಿ ಏನು ಗರ್ಭಾವಸ್ಥೆಯಲ್ಲಿ ಆಗುವಂತಹ ದೇಹಿಗಳ ಅಂದರೆ ಜೀವಿಗಳ ತೊಳಲಾಟ, ಅವರ ದುಃಖ, ಬಂಧನ, ಹೀಗೆ ಎಲ್ಲವನ್ನ ಹೇಳಿ ಇದಕ್ಕೆಲ್ಲ ಆಶ್ರಯೀಭೂತನಾದವ ಪರಮಾತ್ಮನ ಚಿಂತನೆಯನ್ನು ಮಾಡಿದ್ದಲ್ಲಿ ಮುಕ್ತಿ ಅಂತ ಹೇಳ್ತಾನೆ. ಅದಕ್ಕನುಗುಣವಾಗಿ ವಿಶೇಷವಾಗಿ ದೇವಹೂತಿ ಪರಮಾತ್ಮನ ಅನುಗ್ರಹವನ್ನು ಪಡಿತಾಳೆ. ಪಡೆದು ನನಗೆ ಅನುಗ್ರಹವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾಳೆ. ತತ್ವೋಪದೇಶವನ್ನು ನೀಡ್ತಾನೆ ಪರಮಾತ್ಮ. ಅದಕ್ಕೆ ಪರಮಾತ್ಮನಲ್ಲಿ ಅತ್ಯಂತ ಭಕ್ತಿಯಿಂದಾಗಿ ಪರಮಾತ್ಮನ ಸ್ತೋತ್ರ ಮಾಡ್ತಾಳೆ. ಬಹಳ ಚಂದ ಇದೆ ಆ ವಿಷಯ. ಪರಮಾತ್ಮನ ಸ್ತೋತ್ರ, ಅದಕ್ಕೆ ಮೆಚ್ಚಿ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ. ಇದೇ ಯೋನಿಯಲ್ಲಿದ್ದು ನಾನು ಹೇಳಿದ ಹಾಗೆ ಧ್ಯಾನಾವಸ್ಥೆಯಲ್ಲಿ ಒಂದು 8 ರೀತಿಯಾದಂಥ ಯೋಗ ಪ್ರಾಕಾರಗಳನ್ನು ಹೇಳ್ತಾನೆ ಪರಮಾತ್ಮ. ಆ ಯೋಗ ಪ್ರಾಕಾರತೆಯಲ್ಲಿ ಕೊನೆಯಲ್ಲಿ ಬರುವಂತಹದ್ದೇ ಸಮಾಧಿಗತವಾದಂತಹ ಅವಸ್ಥೆ. ಅದು ನಿತ್ಯವಾಗಿ ಪರಮಾತ್ಮನ ಚಿಂತನೆ ಮಾಡೋದು. ಬಾಹ್ಯ ಶರೀರದಲ್ಲಿ ಇದ್ದುಕೊಂಡೂ ಕೂಡ ಒಳಗಿಂದ ಪರಮಾತ್ಮನ ಏನು ದ್ವಿತೀಯ ಸ್ಕಂದಲ್ಲಿ ಕಾಣಿದ್ದೇವಲ್ಲ, ಧ್ಯಾನ ಪ್ರಕಾರತೆ ಹೇಳಿದ್ರಲ್ಲ ಶುಕ ಮಹರ್ಷಿಗಳು, ಪಾದಾದಿ ಶಿರಪರ್ಯಂತರವಾಗಿ ಪರಮಾತ್ಮನ ಚಿಂತನೆ ಮಾಡಬೇಕು. ಯೋಗ್ಯತೆ ಇದ್ದಲ್ಲಿ ಪರಿಪೂರ್ಣವಾಗಿ ಮಾಡೋದು, ಇಲ್ಲದೆ ಹೋದಲ್ಲಿ ಪಾದ, ಅವನ ಮುಖ, ಮಂದಸ್ಮಿತವಾದಂತಹ ಮುಖ, ಅದರ ಚಿಂತನೆ ಮಾಡ್ತಾ ಪರಿಪೂರ್ಣದ ಚಿಂತನೆಯನ್ನು ಮಾಡಿಕೊಂಡು ಪರಮಾತ್ಮನ ಆ ಅಪರೋಕ್ಷ ಜ್ಞಾನವನ್ನು ಪಡೆಯಬೇಕು. ಆ ಅಪರೋಕ್ಷ ಜ್ಞಾನವನ್ನು ಪಡೀಲಿಕ್ಕೂ ಅವನು ಏನು ರೂಪ ಅಂತ ಹೇಳಿರ್ತಾನೆ. ಅದು ಯಾವ ರೂಪ ಅಂದರೆ ಕಪಿಲನಾಮಕ ಪರಮಾತ್ಮನ ರೂಪನೇ. ದೇವಹೂತಿಗೆ ಬಿಂಬರೂಪ ಯಾವುದು ಅಂದರೆ ಕಪಿಲನೇ, ಅವನೇ ಮಗನಾಗಿ ಬಂದ. ಅಂತಹ ಮಗನ ವಿಶೇಷ ಸ್ತೋತ್ರವನ್ನು ಮಾಡ್ತಾರೆ ನೋಡಿ. ಅದ್ಭುತವಾದಂತಹ ಸ್ತೋತ್ರ ಅದು. ಅಥಾಪ್ಯಯಾಂತೆ ಸಲಿಲೇಶಯಾನಂ ಭೂತೇಂದ್ರಿಯಾರ್ಥಾತ್ಮಮಯಂ ವಪುಸ್ತೆ ಗುಣಪ್ರವಾಹಂ ಸದಶೇಷ ಬೀಜಂ ದಧ್ಯೋ ಸ್ವಯಂ ಯಜ್ಜಠರಾಬ್ಜಜಾತಃ. ಈ ನೀನು ಎಂಥವ ಅಂದರೆ ಪ್ರಳಯದ ಕಾಲದಲ್ಲಿ ಏನು ಮಾಡ್ತೀಯ, ಎಲ್ಲ ಜಗತ್ತನ್ನು ಉದರದಲ್ಲಿ ಇಟ್ಕೊಳ್ತೀಯ ಅಲ್ವಾ. ಎಲ್ಲ ಇಡೀ ಬ್ರಹ್ಮಾಂಡವನ್ನು ತನ್ನ ಉದರೊಳಗೆ ಇಟ್ಕೊಳ್ತಾನಂತೆ ಪರಮಾತ್ಮ ಲಯ ಮಾಡಿ. ಆದರೆ ಗುಣಪ್ರವಾಹೇಶು ವಿಭಕ್ತ ವೀರ್ಯ, ಅಂತಹ ನೀನು ಸತ್ತಂಭೃತೋ ಮೇ ಜಠರೇನ ನಾಥ ಕಥಂ ನು ಯಸ್ಯೋದರ ಏತದಾಸೀತ್ ವಿಶ್ವಂ ಯುಗಾಂತೆ ವಟಪತ್ರ ಏಕಃ
ಶಿತೇಸ್ಮ ಮಾಯ ಶಿಶುರಂಗ್ರಿಪಾನಃ. ಅಂತಹ ನೀನು ಇಡೀ ಜಗತ್ತನ್ನೇ ಹೊಟ್ಟೆಯೊಳಗೆ ಹಾಕಿಕೊಂಡಂತಹ ನೀನು ನನ್ನ ಗರ್ಭದ ಒಳಗೆ ಬಂದಿಯಲ್ಲ, ಅದು ಹೇಗೆ ಅಂದರೆ ಗರ್ಭದ ಬರ್ತಾನ ಪರಮಾತ್ಮ, ಇಡೀ ಜಗತ್ತನ್ನೇ ಧರಿಸಿದವ, ಯಾರೋ ಒಬ್ಬ ಸಾಮಾನ್ಯ ಒಬ್ಬ ಸ್ತ್ರೀಯ ಒಳಗೆ ಒಬ್ಬ ಜೀವಿ ಒಳಗೆ ಬರಲಿಕ್ಕೆ ಸಾಧ್ಯವ? ಹೇಗೆ ಹೇಗೆ ಬಂದಿ ಅಂತ. ವಿಶ್ವಂಯುಗ ಅಂತೆ ವಟಪತ್ರ ಏಕಃ ಶಿತೇಸ್ಮ ಮಾಯ ಶಿಶುರಂಗ್ರಿಪಾನಃ. ಮಾಯಾಕಾರ ನೀನು ಇಡೀ ಜಗತ್ತನ್ನು ಹೊಟ್ಟೆಯೊಳಗೆ ಹಾಕಿಕೊಂಡು ಕೈ ಎಂಬುವಂತಹ ಪದ್ಮಾಕಾರದಲ್ಲಿರುವಂತಹ ನಿನ್ನ ಕೈಯನ್ನು, ಪದ್ಮದ ಹಾಗಿರುವಂತಹ ನಿನ್ನ ಪಾದದನ್ನು ತೆಗೆದುಕೊಂಡು ಬಾಯಲ್ಲಿ ಚೀಪ್ತಾ ಮಲಗಿದೆಯಾ. ಇಡೀ ಜಗತ್ತನ್ನೇ ಧರಿಸಿ ಹೀಗೆ ತಾನಿಗೇನೋ ಗೊತ್ತಿಲ್ಲದ ಹಾಗೆ ಮಲಗಿದವ ನೀನು. ನನ್ನನ್ನಲ್ಲ ನನ್ನಂತಹ ಅನಂತ ಜಗತ್ತಿನ ರಾಶಿಯನ್ನು ಧರಿಸುವಂತಹ ನೀನು ನನ್ನ ಹೊಟ್ಟೆಯೊಳಗೆ ಬಂದಿಯಲ್ಲ ಅಂತ ಸ್ತೋತ್ರ ಮಾಡ್ತಾಳೆ. ತಮ್ ದೇಹ ಅಂದರೆ ನಿನ್ನ ಅನುಗ್ರಹ ಅಂತ ಮತ್ತಿನ್ನೇನಿಲ್ಲ. ಅವಳ ಹೆಸರೇ ದೇವಹೂತಿ ನೋಡು, ಅದು ಸರಿಯಾಗಿರ್ತದೆ. ನಮ್ಮ ಹೆಸರು ಸರಿಯಾಗಿರಲ್ಲ ಅಷ್ಟೇ. ದೇವಹೂತಿ, ದೇವ ಅಂದರೆ ಪರಮಾತ್ಮನನ್ನ ಆಹುತಿ ಮಾಡಿಕೊಂಡವಳು, ತನ್ನಲ್ಲಿ ಆಹುತಿ ಮಾಡಿಕೊಂಡವಳು. ಪರಮಾತ್ಮ ನಿನ್ನಲ್ಲಿ ಆವಿರ್ಭವಿಸಬೇಕು, ನಿನ್ನ ಅನುಗ್ರಹ ಪಡಿಬೇಕು ಅಂತಲೇ ಅವಳು ಹುಟ್ಟಿದವಳು. ನಾವು ಹುಡ್ತೀವಿ, ಯಾವುದಕ್ಕೋ ಹುಡ್ತೀವಿ ನಾವು, ಆದರೆ ಅವಳು ಹುಟ್ಟಿದ್ದ ಅದಕ್ಕೋಸ್ಕರ ಅಲ್ಲ. ಅವಳ ಅವತಾರಣೆ ದೇವನನ್ನು ಹೂತಿ ಮಾಡಿಕೊಳ್ಳಿಕ್ಕೆ. ಸ್ತೋತ್ರ ಮಾಡ್ತಾಳೆ. ತ್ವಂ ದೇಹ ತಂತ್ರ ಪ್ರಶಮಾಯ ಪಾಪ್ಮನಾಂ ನಿಧೇಶ ಭಾಜಾಂಚ ವಿಭೋ ವಿಭೂತಯೇ ಯಥಾವತಾರಾಸ್ಥವ ಸೂಕರಾದಯಃ ತಥಾಯಮಪ್ಯಾತ್ಮ ಪಥೋಪಲಬ್ಧಯೇ. ದುಷ್ಟರ ವಿನಾಶ, ಸಜ್ಜನರ ಅನುಗ್ರಹ, ಇದಕ್ಕೋಸ್ಕರವೇ ನೀನು ಅವತಾರವನ್ನು ಮಾಡ್ತೀಯ. ಜಗತ್ತಿನ ಸೃಷ್ಟಿ ಮಾಡ್ಬೋದು, ಲಯ ಮಾಡ್ಬೋದು, ಅದು ತಾನು ಅವತಾರ ಮಾಡ್ತಾನಲ್ಲ. ಯಾಕೆ ಅವತಾರ ಮಾಡ್ತಾನೆ? ದುಷ್ಟ ಜನರ ನಿಗ್ರಹ ಮಾಡಲಿಕ್ಕೆ, ಸಜ್ಜನರನ್ನು ರಕ್ಷಣೆ ಮಾಡಲಿಕ್ಕೆ ಅವತಾರ ಮಾಡ್ತಾನೆ. ಆದರೆ ಆ ಅವತಾರ ಎಂಥದ್ದು ಹೇಳಿ, ನಮ್ಮ ಹಾಗೆ ಜಡ ಶರೀರಭೂತವಾದದ್ದಲ್ಲ. ನಾವು ಹುಡ್ತೀವಿ ಅಂದರೆ ಜಡ ಶರೀರದಲ್ಲೇ ಹುಟ್ಟಬೇಕು. ಆದರೆ ಪರಮಾತ್ಮನ ಅವತಾರ ಜಡ ಶರೀರವಲ್ಲ. ಅವನ ಶರೀರಕ್ಕೂ ಅವನ ದೇಹಕ್ಕೂ ಅವನ ಸ್ವರೂಪಾನಂದಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಅದು ನಮಗೆ ವ್ಯತ್ಯಾಸ. ಈ ಜೀವಕ್ಕೆ ಸ್ವರೂಪಾನಂದ ಇದ್ದರೂ ಸಹಿತ ನಾವು ಹುಟ್ಟುವಾಗ ನಮಗೆ ಒಂದು ಆವರಕ ಒಂದು ಬರ್ತದೆ. ಯಾವುದು ಆವರಕ? ಈ ಜಡ ಶರೀರದ ಆವರಕ. ಇದು ಇರೋದರಿಂದ ನಮಗೆ ಗೊತ್ತಾಗ್ತಾ ಇಲ್ಲ. ನಮಗೇನು, ನಾವೇ ದೇಹ, ನಮ್ಮದೇ ದೇಹ ಅಂತ ತಿಳ್ಕೊಳ್ತೀವಿ, ನಾನೇ ದೇಹ ಅಂತ ತಿಳ್ಕೊಳ್ತೀವಿ. ಅಭಿಮಾನ ಹುಟ್ಟಕ್ಕೆ ಪ್ರಾರಂಭವಾಗ್ತದೆ. ನಾನು ನನ್ನದು ಅಂತ ಅಭಿಮಾನ. ಗೀತೆಯಲ್ಲಿ ಹೇಳ್ತಾನಲ್ಲ, ಮಾತ್ರಾ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಗಿನೋ ನಿತ್ಯಾಹ, ಅಂದರೆ ಆಗಮ ಪಾಗಿನೋ ಅನಿತ್ಯಾಹ ತಾಂತಿತಿಕ್ಷಸ್ವ ಭಾರತ. ಸುಖ ದುಃಖಗಳು ಆಗ್ತಾ ಇವೆ, ವಿಷಯ ಪದಾರ್ಥಗಳ ಸಂಯೋಗ ಆಗ್ತಾ ಇದೆ. ನೋಡೋದು ಸುಖ, ನಮಗೆ ಟಿವಿ ನೋಡೋದಂದ್ರೂ ಸುಖ, ಕೇಳೋದಂದ್ರೂ ಸುಖ, ತಿನ್ನೋದಂದ್ರೂ ಸುಖ, ನಮಗೆ ಬೇಕಾದದ್ದನ್ನು ಮೂಸಿ ನೋಡೋದಂದ್ರೂ ಸುಖ. ಈ ವಿಷಯ ಪದಾರ್ಥಗಳ ಸುಖ ಆಗ್ತಾ ಇದೆ ನಮಗೆ. ಆ ಸುಖ ದುಃಖಗಳು ಆಗ್ತಿರೋದು ಚಿಂತನೆ ಯಾವುದರಿಂದ ಹೇಳಿ ಯೋಚನೆ ಮಾಡಿದರೆ? ಅವುಗಳು ಆಗಮಾಪಾಗಿನೋ ಅನಿತ್ಯಾಹ. ಕೆಲವೊಮ್ಮೆ ಆಗ್ತದೆ, ಕೆಲವೊಮ್ಮೆ ಆಗೋದಿಲ್ಲ. ಸುಖ ದುಃಖಗಳು ಆಗ್ತದೆ, ಹೌದು. ನಿತ್ಯ ಆಗ್ತದ? ನಿದ್ರೆಯಲ್ಲೂ ಕಣ್ಣು ಎಲ್ಲ ಇದೆ. ಆವಾಗ ಟಿ ವಿ ನೋಡಿದ ಸುಖ ಆಗ್ತದ? ಬಟ್ಟೆ ಹಾಕಿಕೊಂಡು ಸುಖ ಆಗ್ತದ? ಗೊತ್ತೇ ಆಗಲ್ಲ. ಎಚ್ಚರ ಹೋಗಿದ್ದಾಗ ಗೊತ್ತಾಗ್ತದೆ, ಅಯ್ಯೋ ಬಟ್ಟೆ ಸ್ವಲ್ಪ ಸರಿ ಹಾಕೊಳ್ಬೇಕಿತ್ತು, ಚಳಿ ಆಗ್ತಿದೆ ಅಂತ. ಅಯ್ಯೋ ಬಟ್ಟೆ ಜಾಸ್ತಿ ಹಾಕೊಂಡ್ಬಿಟ್ಟಿದ್ದೀನಿ, ಶೆಕೆ ಬೆವರ್ತಾ ಇದ್ದೀನಿ ಅಂತ. ಹಾಗಾದರೆ ನಿತ್ಯವಾಗಲೂ ಸುಖ ದುಃಖ ಆಗೋದಿಲ್ಲ. ಯಾವುದರಿಂದ ಆಗ್ತಾ ಇದೆ ನಮಗೆ? ಅಭಿಮಾನ ಇರೋದರಿಂದ ಆಗ್ತಾರೆ. ಯೋಚನೆ ಮಾಡಿ. ನಮ್ಮ ದೇಹದ ಅಭಿಮಾನ, ವಿಷಯ ಪದಾರ್ಥಗಳ ಅಭಿಮಾನ. ಇದು ನನ್ನದು, ಈ ಪದಾರ್ಥ ನನ್ನದು ಅಂತ, ನನ್ನದು ಅಂತ ಹೇಳಲಿಕ್ಕೆ ಕಾಮ, ಅದರಿಂದ ಕಿಚ್ಚಾಟ, ಕ್ರೋಧ. ಅಣ್ಣ ತಮ್ಮಂದಿರಿಗೆ ಅದೇ ಮಹಾಭಾರತ ಅಲ್ಲ, ಕಚ್ಚಾಟ. ಇದು ನನ್ನದು ಅಂತ ಹೇಳಿದಕ್ಕೇನೆ. ಯಾಕೆ ನನ್ನದು ಅಂತ ಹೇಳಲಿಕ್ಕೆ? ದೇಹಾಭಿಮಾನ. ಇದು ನಾನು, ಇದು ನನ್ನದು ಅಂತ. ದೇಹನೇ ಬೇರೆ, ನಾವೇ ಬೇರೆ ಅಂತ ಚಿಂತನೆ ಇಲ್ಲ. ಇದರ ಸುಖ ದುಃಖಗಳ ಬಿಡಬೇಕು ಅಂತಾದದ್ದಲ್ಲಿ ಅಭಿಮಾನವನ್ನು ತ್ಯಾಗ ಮಾಡಬೇಕು ಅಲ್ವಾ? ಅಭಿಮಾನ ತ್ಯಾಗವೇ ನಮಗೆ ಸುಖ ದುಃಖಗಳಿಂದ ಹೊರಗೆ ಬರಲಿಕ್ಕೆ ಕಾರಣ ಅಂತ ಗೀತೆಯಲ್ಲಿ ತಿಳಿಸ್ತಾನಲ್ಲ, ಅದೇ ವಿಷಯವನ್ನು ಇಲ್ಲಿ ತಿಳಿಸಿದ. ಹೀಗೆ ನಮ್ಮ ಶರೀರ ಎಂಥದ್ದು, ನಿನ್ನ ಶರೀರ ಎಂಥದ್ದು ಅಂತ ಹೊಗಳ್ತಾಳೆ. ಆದರೆ ಸ್ವತಂತ್ರಕಾರಿಯಾದಂತಹ ನಿನ್ನ ಅನುಗ್ರಹ ಪಡಿಬೇಕು ಅಂತಾದದ್ದಲ್ಲಿ ಒಬ್ಬ ಮುಕ್ಷು ಅಂದರೆ ತತ್ವಜ್ಞಾನಿಯಾದವ ವಿಶೇಷವಾಗಿ ಎಲ್ಲವನ್ನ ಬಿಟ್ಟು ನಿನ್ನ ಮಾರ್ಗಕ್ಕೆ ಬರ್ತಾನೆ, ನಿನ್ನ ಅನುಗ್ರಹಕ್ಕೆ ಪಾತ್ರನಾಗ್ತಾನಂತೆ. ಅಹೋಭತ ಶ್ವಪಚತೋ ಗಿರೀಯಾನ್ ಯಜ್ಜಿಹ್ವಾಗ್ರೇ ವರ್ತತೆ ನಾಮ ತುಭ್ಯಂ ತೆಪುಸ್ತಪಸ್ತೆ ಜುಹುವಸ್ಸು ಸುನ್ಯಾತ್ ಬ್ರಹ್ಮಾನೋಚುರ್ನಾಮ ಗೃಣಂತಿ ಏತೆ. ಹೊಗಳ್ತಾಳೆ ನಿನ್ನ ನಾಮ ಸಂಕೀರ್ತನೆ ಎಂಥದ್ದು ಅಂತ.
ಯನ್ನಾಮಧೇಯ ಶ್ರವಣಾನುಕೀರ್ತನಾತ್ ಯತ್ ಪ್ರಾಹಣಾತ್ ಯತ್ ಸ್ಮರಣಾದಪಿ ಕ್ವಚಿತ್ ಶ್ವಾದೋಪಿ ಸದ್ಯ ಸವನಾಯ ಕಲ್ಪತೆ ಕುತಃ ಪುನಸ್ತೆ ಭಗವನ್ನು ದರ್ಶನಾತ್. ನಿನ್ನ ಅನುಗ್ರಹ ಪಡಿಲಿಕ್ಕೆ ನಿನ್ನ ನಾಮ ಸಂಕೀರ್ತನೆ ಸಾಕು ಅಂತ ಹೇಳ್ತಾ. ನಿನ್ನ ನಾಮದ ಸಂಕೀರ್ತನೆ, ನಿಮ್ಮ ನಾಮದ ಶ್ರವಣ, ರಾಮ ಕೃಷ್ಣ ಅಂತ ಶ್ರವಣ ಮಾಡಿರೋ ಸಾಕು. ಅದನ್ನು ಬಾಯಿ ತುಂಬ ಭಕ್ತಿಯಿಂದ ಹೇಳಿರೋ ಸಾಕಂತ. ಶ್ವಪಚ ಅಂದರೆ ಯಾರು ಚಂಡಾಲ, ಹೀನಯೋನಿ ಅಂತ ಹೇಳ್ತೀವಿ, ಬಹಳ ದೋಷ ಮಾಡಿ ಆ ಯೋನಿಯಲ್ಲಿ ಬರ್ತಾನೆ, ಬಹಳ ದುಷ್ಟತಮ, ಬಹಳ ದುಷ್ಟ. ಅವ ನಾಮ ಸಂಕೀರ್ತನೆ ಮಾಡಿದರೆ, ಅವ ನಾಮಗಳನ್ನು ಕೇಳಿದ್ರೆ ಸಾಕಂತೆ ಪರಮಾತ್ಮನ ವಿಶೇಷ ಮುಕ್ತಿಯನ್ನು ಪಡಿತಾನ. ಮತ್ತಿನ್ನೇನು ಹೇಳಬೇಕು, ನಿನಗಿರುವಂತಹ ಮಹಿಮೆ ಎಂಥದ್ದು ಅಂತ. ನಿನ್ನ ವಿಶೇಷವಾಗಿ ಯಾರ ನಾಲಗೆ ತುದಿಯಲ್ಲಿ ನಿನ್ನ ನಾಮ, ಯಾರ ಕಿವಿಯ ತುದಿಯಲ್ಲಿ ನಿಮ್ಮ ಸಂಕೀರ್ತನೆ, ನಿನ್ನ ಶ್ರವಣನ ಮಾಡ್ತಾರಲ್ಲ, ಅವರಿಗೆ ಏನೇನು ಮಾಡಬೇಕು ನಿನ್ನ ಪಡಿಲಿಕ್ಕೆ. ತೀರ್ಥಯಾತ್ರೆ ಮಾಡಬೇಕು, ವೇದಾಧ್ಯಯನ ಮಾಡಬೇಕು, ನಾನಾ ಯಜ್ಞಯಾಗಗಳನ್ನು ಮಾಡಬೇಕು. ಆ ಎಲ್ಲ ಯಜ್ಞಯಾಗಳ ತಪಸ್ಸಿನ ಸಿದ್ಧಿ, ಎಲ್ಲ ಕರ್ಮದ ಪುಣ್ಯ ಕೇವಲ ನಿನ್ನ ನಾಮದ ಸಂಕೀರ್ತನೆಯಲ್ಲೇ ಕೊಡ್ತೀಯ. ಯಾಕಂದ್ರೆ ಕಪಿಲ ಅಂದ್ರೆ ಅದೇ ಅರ್ಥ. ಕಂ ಪಿಬತಿ ಇತಿ ಕಪಿಲ, ಅದು ಲಾತಿ ಇತಿ ಕಪಿಲ ಅಂತ. ಕಂ ಪಿಬತಿ ಲಾತಿ ಇತಿ ಕಪಿಲ. ಕಂ ಅಂದ್ರೆ ಸುಖ ಅಂತ ಅರ್ಥ. ಸುಖ ಪಾನ ಮಾಡ್ತಾನೆ, ಅದನ್ನು ಕೊಡ್ತಾನೆ ಅಂತ ಅರ್ಥ. ತಾನು ಮಾತ್ರ ಸುಖಾನಂದ ಸ್ವರೂಪಿಯಲ್ಲ, ಅದನ್ನು ಲಾ ಅಂದರೆ ಕೊಡ್ತಾನಂತ. ನಾವೆಲ್ಲ ಹೇಗೆ ಅಂದರೆ ನಾವು ಮಾತ್ರ ಮಾಡ್ತಾ ಇರ್ತೀವಿ, ನಮ್ಮಲ್ಲಿರೋ ಸುಖವನ್ನು ನಾವು ಮಾತ್ರ ಪಡಿಬೇಕು ಅಂತ. ಬೇರೆಯವ್ರು ಕೊಟ್ಬಿಟ್ರೆ ಹೊಟ್ಟೆ ಕಿಚ್ಚು ನಮಗೆ. ಆದರೆ ಪರಮಾತ್ಮ ಎಂಥವ ನೋಡು, ಅವನ ಗುಣ ಎಂಥದ್ದು, ಕಪಿಲ. ಅದಕ್ಕೆ ಕಪಿಲ ಕಪಿಲ ಎಂದು ನುಡಿಬೇಕು ಅಂತ ಹೇಳ್ತಾರಲ್ವ. ಯಾಕೆ ಅಂದರೆ ತಾನು ಮಾತ್ರ ಸುಖಾನಂದವನ್ನು, ಆ ಅನುಭವವನ್ನು ಪಡೆಯುವಂಥವನಲ್ಲ, ಅದನ್ನು ಕೊಡ್ತಾನಂತೆ. ಹೀಗೆ ದೇವಹೂತಿ ನಾನಾ ರೀತಿಯಲ್ಲಿ ಸ್ತೋತ್ರವನ್ನು ಮಾಡ್ತಾಳೆ ಅಂತ. ಹೀಗೆ ವಂದೇ ವಿಷ್ಣುಂ ಕಪಿಲಂ ವೇದಗರ್ಭಂ, ವೇದಗಳ ಪ್ರತಿಪಾದ್ಯನಾದವ, ವೇದಾಂತರ್ಭೂತನಾದಂತಹ ಕಪಿಲನಾಮಕನಾದಂತಹ ಪರಮಾತ್ಮ ನಿನಗೆ ನಮಸ್ಕಾರ ಅಂತ ಪರಮಾತ್ಮನ ವಿಶೇಷ ಸ್ತೋತ್ರವನ್ನು ಮಾಡ್ತಾಳೆ. ಪರಮಾತ್ಮ ಇದೇ ದೇಹದಲ್ಲಿದ್ದುಕೊಂಡು ನನ್ನ ಚಿಂತನೆಯನ್ನೇ ಮಾಡಿಕೊಂಡು ಧ್ಯಾನವಸ್ಥಳಾಗಿ ನನ್ನನ್ನು ಪಡಿ ಅಂತ ಹೇಳಿದ ಹಾಗೆ ಎಲ್ಲವನ್ನ ತ್ಯಾಗ ಮಾಡ್ತಾಳಂತೆ. ಭಾಗವತ ಹೇಳ್ತದೆ, ಅವಳಲ್ಲಿದ್ದಂತಹ ಸುಖ ಸಂಪತ್ತು ಎಷ್ಟು ಅಂದರೆ ದೇವತೆಗಳಲ್ಲಿ ಇರಲಿಲ್ಲಂತೆ. ಕರ್ದಮ ಪ್ರಜಾಪತಿಗಳು ಅಷ್ಟು ಕೊಟ್ಟು ಹೋಗಿದ್ರಂತೆ ಅವರು. ಆದರೆ ನಾವಾಗಿದ್ರೆ ಅದು ಭೋಗ ಮಾಡ್ಕೊಂಡು ಇದ್ಬಿಡ್ತಿದ್ವಿ. ಅಪ್ಪ ಕೊಟ್ಟು ಹೋಗ್ಯಾನೆ, ತಾತ ಕೊಟ್ಟು ಹೋಗ್ಯಾನೆ ಅಂತ ಅನುಭವಿಸ್ಕೊಂಡಿರ್ತೀವಿ. ಅವಳದನ್ನು ಅನುಭವಿಸ್ಕೊಳ್ಕೊಂಡು ಎಲ್ಲಿಲ್ಲ ಅಂತ ಹೇಳ್ತಾರಲ್ಲ. 9 ಉಪ್ಪರಿಗೆಯ ವಿಮಾನ ಅಂದರೆ ಅದು ಎಷ್ಟು ದೊಡ್ಡದಿರಬೇಡ, ಅದಕ್ಕೆ ಅಷ್ಟು ಮಾತ್ರವಲ್ಲ, ಬಂದ ನಂತರವೂ ಇಡೀ ಆ ಕರ್ದಮ ಪ್ರಜಾಪತಿಗಳ ಆಶ್ರಮ ಹೇಗಿತ್ತು ಅಂದರೆ ಸ್ವರ್ಗಕ್ಕೂ ಮಿಗಿಲಾಗಿತ್ತಂತೆ. ದೇವತೆಗಳೇ ಅದನ್ನು ಪಡಿಬೇಕು ಅಂದರೆ ಪುಣ್ಯಭಾಗಿಗಳಾಗಬೇಕಿತ್ತಂತ. ಅಷ್ಟು ಎಲ್ಲ ಪದಾರ್ಥಗಳನ್ನು ಬಿಡ್ತಾಳಂತೆ. ಸುಮ್ಮನೆ ಬಿಡಲಿಲ್ಲ ಅವಳು. ಪರಮಾತ್ಮನ ಸುಖಕ್ಕಿಂತ ಇದು ಯಾವ ಸುಖವೂ ದೊಡ್ಡದಲ್ಲ ಅಂತ ವಿರಕ್ತಾಳಾಗ್ತಾಳೆ. ಪರಮಾತ್ಮ ಹೇಳಿದ ಹಾಗೆ ನಿಧಾನವಾಗಿ ತಪಸ್ಸಿನ ಆಚರಣೆ ಮಾಡಿಕೊಂಡು ಪರಮಾತ್ಮನ ನಿತ್ಯ ಚಿಂತನೆ ಮಾಡಿ, ಆಚಾರ್ಯ ತಿಳಿಸ್ತಾರಲ್ಲ, ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಹೇಳ್ತಾರೆ ಕೆಲವೊಬ್ರು. ಏನ್ರಿ ಚಿಂತನೇನು, ಸಾಯುವಾಗ ಪರಮಾತ್ಮನ ಚಿಂತನೆ ಮಾಡಿದ್ರೆ ಸಾಕು. ಅದಕ್ಕೆ ಅಜಾಮಿಳನ ಕಥೆ ಹೇಳ್ಬಿಡ್ತಾರೆ. ಸಾಯುವಾಗ ಮಾಡಿದ ಮೋಕ್ಷ ಯಾಕೆ ಈಗಲೇ ಮಾಡಬೇಕು? ಪಾಪ ಮಗ ಈಗಷ್ಟೇ ಇನ್ನೂ ಚಿಕ್ಕ ಹುಡುಗ, ಅವನು ಯಾಕೆ ಏಕಾದಶಿ ಉಪವಾಸ, ಯಾಕೆ ಕಷ್ಟ? ಆರಾಮಿರಲಿ, ವಯಸ್ಸಾಗಬೇಕಾದ್ರೆ ಕೊನೆಗಾಲ ಚಿಂತನೆ ಮಾಡೋಣ ಅಂತ. ಹಂಗೆ ಬರೋದಿಲ್ಲ ಕೊನೆಗಾಲದಲ್ಲಿ ಚಿಂತನೆ. ಕೊನೆ ಕಾಲದಲ್ಲಿ ಚಿಂತನೆ ಬರಬೇಕಂದ್ರೆ ಸಂತತಂ ಚಿಂತೆಯೇನಂತಂ, ನಿತ್ಯವಾಗಿ ಮಾಡೋದವನಿಗೆ ಬರ್ತದೆ. ಹಾಗಾದ್ರೆ ಅಜಾಮಿಳ ಮಾಡಿಲ್ವಲ್ಲ ಅಂದರೆ ಮಾಡಲಿಲ್ಲ ಅಲ್ಲ, ಹಿಂದೆ ಮಾಡಿದ. ಸ್ವಲ್ಪ ಯಾವುದೋ ದೋಷ ಇತ್ತು, ಆ ದೋಷಕ್ಕೆ ದುಃಖ ಪ್ರಾರಬ್ಧ ತೀರಿಸಲಿಕ್ಕೆ ದುಷ್ಟನಾದ. ಕೊನೆಗೆ ಮಾಡಿದ ಕೂಡಲೇ ಮುಕ್ತಿ ಸಿಗಲಿಲ್ಲ, ಹರಿದ್ವಾರಕ್ಕೆ ಹೋದ. ಮತ್ತೆ ನಿರಂತರವಾಗಿ ಮತ್ತೆ ಸಾಧನೆ ಮಾಡಿಕೊಂಡು ಧ್ಯಾನಾಸಕ್ತದಿಂದ ಪರಮಾತ್ಮನ ಪ್ರಸಾದವನ್ನು ಪಡೆದ. ನಾವು ಕಥೆಗೆ ನಿಲ್ಲಿಸ್ಬಿಡ್ತೀವಿ, ಅಜಾಮಿಳ ಪಡೆದಲ್ರಿ ಅಂತ. ಅವನ ಹಿಂದಿನದ್ದು ಹೋಗಲ್ಲ, ಮುಂದಿನದ್ದು ಹೋಗಲ್ಲ ನಾವು. ಅದಕ್ಕೆ ಆಚಾರ್ಯ ತಿಳಿಸ್ತಾರೆ, ಸಂತತಂ ಚಿಂತೆಯೇನಂತಂ, ಸತತವಾಗಿ ಪರಮಾತ್ಮನ ಚಿಂತನೆ ಮಾಡುವಂಥವರಿಗೆ ಅಂತ್ಯಕಾಲದಲ್ಲಿ ಬರೋದು ಚಿಂತನೆ, ಪರಮಾತ್ಮನ ಚಿಂತನೆ. ಅದಕ್ಕೆ ಇಂತಹ ಶ್ರವಣ ಮನೋನಿಧ್ಯಾಸನ ಮಾಡಲೇಬೇಕು. ಆ ಅವಸ್ಥೆಯನ್ನು ನಿಧಾನವಾಗಿ ಬಡಿತಾಳೆ ದೇವಹೂತಿ. ಸುಮ್ಮನೆ ಪಡೆದಿದ್ದೆಲ್ಲ, ಸುಮ್ಮನೆ ಶ್ರವಣ ಮಾಡಲಿಲ್ಲ ನಮ್ಮ ಹಾಗೆ. ನಿತ್ಯವಾಗಿ ಎಲ್ಲವನ್ನ ತ್ಯಾಗ ಮಾಡಿ, ಇದ್ದ ಭೋಗ ಸುಮ್ಮನೆ ಅಲ್ಲ, ಬಹಳ ಭೋಗ ಪಡಿತಾ ಇರ್ಬೋದಿತ್ತು. ಗಂಡನೂ ಹೋಗಾಯಿತು, ಗಂಡ ಹೋಗಾಯಿತು, ಮಗನೂ ಹೊರಟ, ಏನು ಬೇಕೋ ಮಾಡ್ಬೋದಿತ್ತು. ಎಲ್ಲ ಭೋಗ ಇಟ್ಕೊಂಡು ವಿರಕ್ತಳಾದಳು. ಪರಮಾತ್ಮನ ಅಗಲಿಕೆ ಕಾಣಲಿಲ್ಲ ಅವಳಿಗೆ, ತಿಳಿಲಿಕ್ಕಾಗಲಿಲ್ಲ. ಆ ಪರಮಾತ್ಮನ ರೂಪವನ್ನೇ, ಕಪಿಲ ರೂಪ ಪರಮಾತ್ಮನೇ ಚಿಂತನೆ ಮಾಡ್ದ. ನಿತ್ಯವಾಗಿ ಆ ಪರಮಾತ್ಮನ ಪ್ರಸಾದದಿಂದ ಮುಕ್ತಿಯನ್ನು ಪಡಿತಾಳೆ. ಪಡೆದ ನಂತರ ನನ್ನ ಹಾಗೆ ಎಲ್ಲರೂ ಪಡಿಲಿ ಅಂತ ನದಿಯಾಗಿ ಹರಿತಾಳೆ. ಮತ್ತೆ ಅದೇ ಸರಸ್ವತಿ ನದಿ, ಮತ್ತೇನೇ ಅಲ್ಲ. ಆ ನದಿಯಲ್ಲಿ ಯಾರು ಮೀತಾರೆ, ಆ ಕ್ಷೇತ್ರಕ್ಕೆ ಯಾರು ಹೋಗಿ ಪರಮಾತ್ಮನ ಚಿಂತನೆ ಮಾಡ್ತಾರೆ,
ಕಪಿಲ ಕಪಿಲ ಅಂತ ಯಾರು ಬಾಯಿ ತುಂಬ ಹೇಳ್ತಾರೆ ಅವರು ಸಿದ್ಧ ಪುರುಷರಾಗ್ತಾರೆ. ಅದಕ್ಕೆ ಸಿದ್ಧಾಪುರ ಅಂತ ಹೆಸರು ಬಂದದ್ದು. ಸಿದ್ಧಾಪುರ ಅಂದರೆ ಏನು, ಎಲ್ರಿಗೂ ಸಿದ್ಧರಲ್ಲ, ಯಾರು ನಿತ್ಯ ಪರಮಾತ್ಮನ ಚಿಂತನೆ ಮಾಡಿಕೊಂಡಲ್ಲಿ ಸಿದ್ಧನೆ ಬಡಿತಾರೆ ಅಂಥವರಿಗೆ ಮುಕ್ತಿ ಅಂತ ಶುಕ ಮಹರ್ಷಿಗಳು ಮೈತ್ರೇಯರು ವಿದುರನಿಗೆ ತಿಳಿಸಿದ ಹಾಗೆ ಪರೀಕ್ಷಿತನಿಗೆ ತಿಳಿಸ್ತಾರೆ. ಹೀಗೆ ಇಲ್ಲಿಗೆ ಕಪಿಲನಾಮಕ ಪರಮಾತ್ಮನ ಸ್ತೋತ್ರ, ಅವರ ತತ್ವೋಪದೇಶದ ಮೂಲಕವಾಗಿರುವಂತಹ ಅವತಾರದ ಕಥೆ ಮುಗಿತದೆ. ಮುಂದೆ ಬಹಳ ವಿಷಯ ಆಗೋದೇ ಇಲ್ಲ. ದೇವಹೂತಿ ಎಂಬುವಂತಹ ಒಬ್ಬಳ ಮಗಳ ಕಥೆ ಹೇಳಾಯಿತು. ನಂತರದಲ್ಲಿ ಆಕೂತಿ ಅಂತ, ಆಕೂತಿ ದೇವಿಯನ್ನು ರುಚಿ ಎಂಬುವಂತಹ ಪ್ರಜೇಶ್ವರರಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ರುಚಿ ಪ್ರಜೇಶ್ವರರಲ್ಲಿ ಮೊದಲೇ ಸ್ವಯಂಭವಮನು ಮದುವೆ ಮಾಡಿಕೊಡುವಾಗ, ದೇವಹೂತಿಯನ್ನು ಮದುವೆ ಮಾಡಿಕೊಡುವಾಗ ಏನು ಹೇಳಲಿಲ್ಲ. ಆದರೆ ಇಲ್ಲೊಂದು ಮುಂದೆ ಒಂದಿಟ್ಟಿದ್ದ, ಏನು ಅಂದರೆ ಪುತ್ರಿಕಾ ಪುತ್ರನ್ಯಾಯದಿಂದಾಗಿ ಮದುವೆ ಮಾಡಿಕೊಡ್ತೇನೆ ನಿಮಗೆ ಆಕೂತಿಯನ್ನು ಅಂತ. ಅಂದರೆ ಪುತ್ರಿಕಾ ಪುತ್ರನ್ಯಾಯ ಅಂದರೆ ನಿಮ್ಮ ಮಗಳಲ್ಲಿ ಬರುವಂತಹ ಮಗನನ್ನು ನನಗೆ ಕೊಡಬೇಕು ಅಂತ, ನನ್ನ ಮಗನಾಗ್ತಾನೆ ಅಂತ. ಹಾಗೆ ಮದುವೆ ಮಾಡಿಕೊಟ್ಟಾಗ ಗೊತ್ತು ಅವನಿಗೆ, ಸ್ವಯಂಭವನಿಗೆ ಎಂಥ ಮುನುಗಳು ನೋಡಿ, ಅವರು ಮಕ್ಕಳಲ್ಲಿ ಪರಮಾತ್ಮನ ಪಡೆಯೋದು, ಮೊಮ್ಮಕ್ಕಳಲ್ಲಿ ಪರಮಾತ್ಮನ ಪಡೆಯೋದು. ಎಷ್ಟು ಚಿಂತನೆ, ಎಷ್ಟು ಯೋಗ್ಯತೆ ಇರಬೇಡ ಸ್ವಯಂಭವನಗಳಿಗೆ, ಅಷ್ಟು ದೊಡ್ಡ ಯೋಗ್ಯತೆ ಅವರು. ಆ ರುಚಿಪ್ರಜೇಶ್ವರ ಯಾರು ಆಕೂತಿ ಅವರ ದಾಂಪತ್ಯದಲ್ಲಿ ಪರಮಾತ್ಮ ಯಜ್ಞನಾಮಕನಾಗಿ ಅವತಾರ ಮಾಡ್ತಾನೆ. ಆ ಯಜ್ಞನ ತಾನು ಸ್ವೀಕಾರ ಮಾಡಿದ, ಮಗನಾಗಿ ಸ್ವೀಕಾರ ಮಾಡಿದ. ಅಷ್ಟು ಮಾತ್ರವಲ್ಲ, ಅದು ಟ್ವಿನ್ಸ್ ಬಂದವ, ತಾನು ಮಾತ್ರ ಬರಲಿಲ್ಲ, ತನ್ನ ಹೆಂಡತಿಯನ್ನು ಕರ್ಕೊಂಡ್ಬಂದ ಜೊತೆಗೆ. ದಕ್ಷಿಣಾದೇವಿಯಾಗಿ ಲಕ್ಷ್ಮೀದೇವಿ ಬಂದಾಳೆ. ಅವನನ್ನು ಮದುವೆ ಮಾಡಿಕೊಂಡ, ಇಡೀ ಮನ್ವಂತರಕ್ಕೆ ಆಧಿಪತ್ಯವನ್ನು ವಹಿಸಿದ. ಅವನೇ ದೇವತ, ಬೇರೆ ಯಾರ ದೇವತೆಗಳು ಅಂತ ಇರಲಿಲ್ಲ. ಅವನ ಮಕ್ಕಳು ತುಷಿತೃಗಳು ಅಂತ ಅವರೇ ದೇವತೆಗಳಾಗ್ತಾರೆ ಮುಂದೆ. ಹೀಗೆ ರುಚಿಪ್ರಜೇಶ್ವರಿಗೆ ಕೊಟ್ಟಂತಹ ಆಕೂತಿ ದೇವಿಯ ಕಥೆ. ಕೊನೆಯಲ್ಲಿ ಪ್ರಸೂತಿ ದೇವಿ ಅಂತ ಕೊನೆಯವಳು, ಇವಳನ್ನು ದಕ್ಷ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಿಸಿದ ಸ್ವಯಂಭೌಮನು. ಇವರಿಗೆ 16 ಮಂದಿ ಮಕ್ಕಳಾಗ್ತಾರೆ. ಇದು ಬಹಳ ದೊಡ್ಡ ಸಂತಾನದ ಕಥೆ. 16 ಮಂದಿಯಲ್ಲಿ 13 ಮಂದಿಯನ್ನು ಸ್ವಲ್ಪ ಚಿಂತನೆ ಮಾಡಿದ್ದೇವೆ ಹಿಂದಿನ ದಿನ. ಯಾರಿಗೆ ಕೊಟ್ಟು ಮದುವೆ ಮಾಡಿದ? ಧರ್ಮಪ್ರಜೇಶ್ವರಿಗೆ ಕೊಟ್ಟು ಮದುವೆ ಮಾಡಿದ, ಅಂದರೆ ಧರ್ಮರಾಜ, ಯಮಧರ್ಮ. ಅವರಲ್ಲಿ ಬಂದವನೇ ಮೂರ್ತಿ ದೇವಿ, ಯಾರು ಮೊಟ್ಟ ಮೊದಲು ದೊಡ್ಡವಳು. ಆ ಮೂರ್ತಿಯಲ್ಲಿ 4 ದೇವತೆಗಳ ಆವಿರ್ಭಾವ. ಹರಿ, ಕೃಷ್ಣ, ನರ, ನಾರಾಯಣ ಅಂತ. ನಾರಾಯಣನಾಗಿ ಹರಿಕೃಷ್ಣನಾಗಿ ಸಾಕ್ಷಾತ್ ಪರಮಾತ್ಮ, ನರನಲ್ಲಿ ಆವೇಶಯುಕ್ತನಾಗಿ ಪರಮಾತ್ಮ. ನರ ಅಂದರೆ ಯಾರು? ಶೇಷ. ಹೀಗೆ ಆ ನರನಾರಾಯಣನೇ ಪಂಚರಾತ್ರಾಗಮವನ್ನು ಮಾಡಿದಂತಹ ದೇವತ, ನಾರಾಯಣ ರೂಪಿ ಪರಮಾತ್ಮ. ಅದು ಎಷ್ಟು ದೊಡ್ಡದು ಅಂದರೆ 100 ಕೋಟಿ ಶ್ಲೋಕಗಳಷ್ಟು ದೊಡ್ಡದು. ಮಹಾಭಾರತ ದೊಡ್ಡದು ಅಂತ ಹೇಳ್ತೀವಿ, 1 ಲಕ್ಷ ಶ್ಲೋಕ ಅಂತ. 1 ಲಕ್ಷ ಶ್ಲೋಕ ಅಲ್ಲ, ಇನ್ನೂ ಹೆಚ್ಚು. ರಾಮಾಯಣ ಅದಕ್ಕಿಂತ ಹೆಚ್ಚು ಅಂತ, 1 ಕೋಟಿ ಶ್ಲೋಕಗಳು. 100 ಕೋಟಿ ಪರಮ ವೈಷ್ಣವ ದೀಕ್ಷೆ ಬರ್ತದೆ. ಅದು ಪಂಚರಾತ್ರಾಗಮನ ಸಿಗ್ತಾ ಇಲ್ಲ. 100 ಕೋಟಿ ಶ್ಲೋಕದಷ್ಟು ದೊಡ್ಡದು. ಅಷ್ಟು ಮಾತ್ರವಲ್ಲ, 50 ಕೋಟಿ ಶ್ಲೋಕಗಳಿರುವಂತಹ ಬ್ರಹ್ಮವೈವರ್ತ ಎನ್ನುವಂತಹ ಮತ್ತೊಂದು ಶಾಸ್ತ್ರವನ್ನು ನೀಡಿದ ಪರಮಾತ್ಮ. ಹೀಗೆ ನಾರಾಯಣ ಎಂಬುವಂತಹ ಚಿಂತನೆ. 13 ಮಂದಿಯಲ್ಲಿ ನಾನಾ ದೇವತೆಗಳು ಅವತಾರ ಮಾಡ್ತಾರೆ. ನಂತರದಲ್ಲಿ ಸ್ವಾಹ ಸ್ವಧಾ ಅಂತ, ಸ್ವಾಹಾದೇವಿಯನ್ನೇ ಪ್ರಧಾನಾಗ್ನಿಗೆ, ಸ್ವಧಾದೇವಿಯನ್ನು ಪಿತೃದೇವದಲ್ಲಿ ಕೊಟ್ಟು ಮದುವೆ ಮಾಡ್ತಾರೆ. ಕೊನೆಯಲ್ಲಿ ಬಂದವಳೆ ಸತೀದೇವಿ. ಈ ಸತೀದೇವಿ ಸಾಕ್ಷಾತ್ ಯಾರು? ಉಮೆ. ಆ ಸತೀದೇವಿಯನ್ನು ರುದ್ರದೇವರಿಗೆ ಕೊಟ್ಟು ಮದುವೆ ಮಾಡಿಸ್ತಾರೆ. ಆ ರುದ್ರದೇವರಲ್ಲಿ ಮಾಡಿದಂತಹ ಅಪಮಾನ ದಕ್ಷ ಪ್ರಜಾಪತಿ, ಯಾರು ಮಾವ, ಅವ ಯಜ್ಞ ವಿಧ್ವಂಸಕನಾಗ್ತಾನೆ. ಯಜ್ಞ ವಿಧ್ವಂಸಕ ಮಾತ್ರವಲ್ಲ, ನಾನಾ ದೋಷಗಳನ್ನು ಪಡಿತಾರೆ ಎಂಬುವಂತಹ ಕಥೆಯನ್ನು ವಿದುರನಿಗೆ ಮೈತ್ರೇಯರು ತಿಳಿಸಿದಾಗ ಇಲ್ಲಿ ಪ್ರಶ್ನೆ ಮಾಡ್ತಾನೆ ಪರೀಕ್ಷಿತ್ ರಾಜ. ಅದು ಹೇಗೆ ಯಜ್ಞ ವಿಧ್ವಂಸಕವಾಯಿತು? ಯಾಕೆ ರುದ್ರದೇವರಿಗೆ ಮತ್ತು ದಕ್ಷ ಪ್ರಜಾಪತಿ ಅಂದರೆ ಅಳಿಯ ಮಾವನಿಗೆ ಯಾಕೆ ಜಗಳ ಉಂಟಾಗಬೇಕು? ಆ ಕಥೆಯನ್ನು ತಿಳಿಸಬೇಕು. ಇಷ್ಟು ಹೇಳಿದ್ರೆ ಸಾಕಾಗೋದಿಲ್ಲ, ಅದು ಸ್ವಲ್ಪ ವಿಸ್ತಾರವಾಗಿ ತಿಳಿಸಿ. ಹಳೆಯ ಮಾವ ಜಗಳ ಇವಾಗ ಅಂದರೆ ಓಕೆ, ಇವಾಗ ನಿತ್ಯ ಆಗ್ತದೆ, ಅತ್ತೆ ಸೊಸೆ ಅಂತೆಲ್ಲ ಆಗ್ತದೆ ಇವಾಗ. ಅದು ಆ ಕಾಲ, ಅದು ಹೆಂಗಾಗ್ತದೆ? ಅದೇ ಹೆಂಗೆ ಸಾಧ್ಯವಾಯಿತು? ಏನು ದೇವತೆಗಳು ಸಾಮಾನ್ಯರಲ್ಲ, ಒಬ್ಬ 10ನೇ ಕಕ್ಷೆ, ಒಬ್ಬ 5ನೇ ಕಕ್ಷೆ, ಎಷ್ಟು ದೊಡ್ಡ ದೇವತೆಗಳು. ಯಾಕೆ ಯಜ್ಞ ವಿಧ್ವಂಸಕನಾಗಿ ಮಾಡಬೇಕು ರುದ್ರದೇವ? ಎಲ್ಲ ಕಥೆಯನ್ನು ತಿಳಿಸಬೇಕು ಅಂತ ಕೇಳಿದಾಗೆ ಆ ವಿಷಯವನ್ನು ವಿಸ್ತಾರವಾಗಿ ತಿಳಿಸ್ತಾರೆ. ಅದನ್ನು ಮಾಡೋಣವಾ? ಸಾಕಾಗಿದಲ್ಲ? ಸಾಕಾಗಿರ್ತದೆ. ಕಷ್ಟ ಆಗ್ತಾ ಇದೆಯಾ? ಕಷ್ಟ ಆದರೆ ನಿಂತ್ಕೊಳ್ಳಿ. ಹೀಗೆ ಯಾಕೆ ಯಜ್ಞ ವಿಧ್ವಂಸಕನಾಗಬೇಕು ಅಂತಂದರೆ, ಹಿಂದೆ ಈ ಪ್ರಜೇಶ್ವರರೆಲ್ಲ ಸೇರಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಪರಮಾತ್ಮನ ಅನುಗ್ರಹಕ್ಕೋಸ್ಕರ ಯಜ್ಞ ಮಾಡ್ತಾರಂತೆ. ಯಜ್ಞ ನಡೀತಾ ಇದೆ.
ಈ ಯಜ್ಞದ ಮಧ್ಯದಲ್ಲಿ ದಕ್ಷ ಪ್ರಜಾಪತಿ ಬಂದ ಅಂತ. ಬ್ರಹ್ಮದೇವರು ರುದ್ರದೇವರೆಲ್ಲ ಕೂತ್ಕೊಂಡಿದ್ದಾರೆ. ದಕ್ಷ ಪ್ರಜೇಶ್ವರರು ಬಂದ ಕೂಡಲೇ ಎಲ್ಲ ದೇವತೆಗಳು ಅವರಿಗೆ ಮರ್ಯಾದೆ ಮಾಡ್ತಾರೆ, ಎಲ್ಲ ನಮಸ್ಕಾರಾದಿಗಳನ್ನು ಮಾಡ್ತಾರಂತೆ. ಬ್ರಹ್ಮದೇವ ತಾನು ನಿತ್ಯ ತಪಸ್ಸು ಮಾಡೋನೆ. ಅವ 50 ವರ್ಷ ಮಾತ್ರ ತಪಸ್ಸು ಮಾಡಲಿಲ್ಲ, 51ನೇ ವರ್ಷದಿಂದ 100ನೇ ವರ್ಷದವನು ತಪಸ್ಸು ಮಾಡೋನೆ ಅವನು. ಆ ವ್ಯಕ್ತಿಯ ಚಿಂತನೆ ಏನು ಅಂದರೆ ನಿತ್ಯವಾಗಿ ತಪಸ್ಸು ಮಾಡೋದು. ಮತ್ತು ಸೃಷ್ಟಿ ಮಾಡ್ತಾನಂದರೆ ತಪಸ್ಸಿನ ಶಕ್ತಿಯಿಂದನೇ ಮಾಡ್ತಾ ಇರ್ತಾನೆ, ಕಣ್ಣು ಮುಚ್ಕೊಂಡೇ ಎಲ್ಲವನ್ನು ಮಾಡ್ತಾ ಇರ್ತಾನೆ ಅಂತ ಆ ದೇವತೆ. ಅವನನ್ನು ನೋಡ್ತಾ ರುದ್ರದೇವನು ಮೈಮರಿತಿದ್ದಾನೆ. ತನ್ನ ಅಪ್ಪನ ನೋಡ್ತಾ ನಾವು ಮೈಮರಿಯಲ್ಲ, ರುದ್ರದೇವರು ಮೈಮರಿತಾರೆ. ಬ್ರಹ್ಮದೇವರು ನೋಡ್ತಾ ಕೂತ್ಕೊಂಡಿದ್ದಾರೆ. ದಕ್ಷ ಪ್ರಜಾಪತಿ ಬಂದ, ಎಲ್ಲರಿಂದ ಮರ್ಯಾದೆ ಸಿಕ್ಕಿದೆ, ನಮಸ್ಕಾರ ಸಿಕ್ಕಿದೆ. ಅಳಿಯನಿಂದ ಮರ್ಯಾದೆ ಸಿಗಲಿಲ್ಲ, ಬೈಲಿಕ್ಕೆ ಪ್ರಾರಂಭ ಮಾಡಿದ. ನೋಡಿ, ಕೊಡಬೇಕಂದ್ರೆ ಮಕ್ಕಳನ್ನು ನೋಡಿ ಕೊಡಬೇಕು. ಬೇರೆ ಬೇರೆ ಮಕ್ಕಳನ್ನು ಕೊಟ್ಟಿದ್ದೇನೆ, ಎಷ್ಟು ಮರ್ಯಾದೆ ಇದೆ ಅವರಲ್ಲಿ ನನಗೆ. ಇವನಿಗೆ ಕೊಟ್ಟೆ, ಇವ ದಿಗಂಬರ, ಏನೂ ಇಲ್ಲ. ಆ ಸತೀದೇವಿ ಇವಳನ್ನೇ ಮದುವೆ ಮಾಡಿಕೊಡ್ಬೇಕು ಅಂತ ಮದುವೆ ಮಾಡಿಕೊಂಡ್ಳು. ನನಗೆ ಮರ್ಯಾದೆ ಇಲ್ಲ, ಇವನಿಗೆ ನಾಚಿಕೆ ಇಲ್ಲ, ನನಗೆ ಮರ್ಯಾದೆ ಇಲ್ಲ. ಅವನಿಗಂತೂ ಮರ್ಯಾದೆ ಇಲ್ಲ, ವಸ್ತ್ರವೇ ಇಲ್ಲ ಅವನಿಗೆ, ದಿಗಂಬರವೇ ಅವನಿಗೆ ವಸ್ತ್ರ. ಸ್ಮಶಾನವಾಸಿಯಾದವ, ಸ್ಮಶಾನವಾಸಿಯಲ್ಲಿದ್ದುಕೊಂಡು ಯಜ್ಞಯಾಗಕ್ಕೆ ಬರ್ತಾನೆ, ನಮ್ಮಂಥವ್ರನ್ನ ಅಪವಿತ್ರಗೊಳಿಸ್ತಾನೆ. ಹೀಗೆ ನಾನಾ ಥರವಾಗಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ. ಇವನನ್ನು ಹಳ್ಳಿಯಲ್ಲ ಪಡಲಿಕ್ಕೆ ನಾನು ಪಾಪ ಮಾಡಿದ್ದೆ ಅಂತ ಬಹಳ ನೀಚ ವಾಕ್ಯಗಳನ್ನು ಮಾಡಿದ. ಇದಕ್ಕೆ ಹೇಳಲಿಕ್ಕೆ ಇವ ಭಗ ಅಂತ ಒಬ್ಬ, ಅವ ಕಣ್ಣು ಸಗ್ನೆ ಅವನಿಗೆ, ಹೇಳಿ ಇನ್ನೂ ಹೇಳಿ ಅಂತ. ಇವ ಬೈಯುವಾಗ ಅವನೊಬ್ಬ ಪೂಷ ಅಂತ ಒಬ್ಬ ದೇವತೆ, ಅವ ಹಲ್ಲು ಕಡಿತಾ ಇದ್ದ. ಹಲ್ಲು ಕಡಿಯೋದಂದ್ರೆ ಅರ್ಥ ಏನು ಹೇಳಿ, ಬಹಳ ನಗು ಅವನಿಗೆ. ಒಬ್ಬ ಇನ್ನೊಬ್ಬನಿಗೆ ತೆಗಳ್ತಾ ಇದ್ದರೆ ನಮಗೆ ನಗು ಬರ್ತದಲ್ಲ, ಆ ನಗು ಅವನಿಗೆ, ಖುಷಿ ಅವನಿಗೆ. ಹಲ್ಲು ಬಿಕ್ಕಿ ನಗ್ತಾ ಇದ್ದ. ಹೀಗೆ ಒಬ್ಬೊಬ್ರದ್ದು ಒಂಥರ. ಇವಾಗ ಗಡ್ಡ ಕಿಸಿತಾ ಇದ್ದ, ಯಾರೋ ಭೃಗುಮುನಿ. ಆಗಲಿ ಆಗಲಿ ಅಂತ. ಒಬ್ರು ಜಗಳ ಆಗ್ತಾ ಇದ್ರು, ಕೆಲವರು ಮೀಸೆ ತಿರ್ಸ್ತಾ ಕೂತಿರ್ತಾರೆ, ಚೆನ್ನಾಗಿದೆ ಅಂತ. ಇದೆಲ್ಲ ಮಾಡ್ತಾ ಕೂತಿದ್ದಾರೆ, ಒಬ್ರವ್ರು ಒಂದೊಂದು ಮಾಡ್ತಾ ಕೂತಿದ್ದಾರೆ. ರುದ್ರದೇವ ಮೈ ಮರೆತಿದ್ದ. ಎಚ್ಚೆತ್ತ ನೋಡಿದ, ಅಷ್ಟು ಅಪಮಾನ ಮಾಡ್ತಾ ಇದ್ದಾನೆ. ಇವ ಏನು ಮಾಡಲಿಲ್ಲ ಅಂತ. ನಂದಿ ಮೊದಲಾದಂತಹ ರುದ್ರದೇವರ ಪ್ರಮಥ ಗಣಗಳೆಲ್ಲ ಇದ್ದಾರಲ್ಲ, ಆಕ್ರಮಣ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪರಸ್ಪರವಾಗಿ ಏನೋ ಹೊಡೆದಾಟ ಆಗ್ತದೆ, ಒಬ್ಬರಿಗೆ ಶಾಪ, ಅವರಿಗೆ ಪ್ರತಿಶಾಪ ಎಲ್ಲ ನಡೀತದೆ. ಅಲ್ಲಿಗೆ ಆ ಕಥೆ ಮುಗೀತು. ತಾನು ತನ್ನ ಮನೆಗೆ ಬಂದ ರುದ್ರದೇವ. ಬಹಳ ವರ್ಷಗಳಾಯ್ತಂತೆ. ಧರ್ಮ ಪ್ರಜೇಶ್ವರರಲ್ಲಿ ಮುಖ್ಯ ಪ್ರಜೇಶ್ವರರ ಚಿಂತನೆ ಅಂದರೆ ಆಡಳಿತದ ವಹಿಸಿಕೊಳ್ಳುವಂತಹ ಶಕ್ತಿ ಅಂದರೆ ಆ ಬ್ರಹ್ಮದೇವರು ಏನು ಮಾಡ್ತಾರೆ, ಆ ಪ್ರಜೇಶ್ವರರಲ್ಲಿ ಆಡಳಿತದ ಆಜ್ಞೆಯನ್ನು ಯಾರಿಗೆ ದಕ್ಷ ಪ್ರಜಾಪತಿ ನೀಡ್ತಾರಂತೆ. ಒಮ್ಮೆ ಇಲ್ಲಿ ತನಕ ಬೇರೆ ಪ್ರಜಾಶ್ವರರಲ್ಲಿತ್ತು, ಅದು ಆಡಳಿತ ಬದಲಾವಣೆ ಆಗ್ತದಲ್ಲ. ಇವನಿಗೆ ಬಂದ ಕೂಡಲೇ ಏನು ಮಾಡಿದ, ವಾಜಪೇಯಾದಿ ಯಾಗಳಿಗಿಂತ ಉತ್ತಮವಾದಂತಹ ಬೃಹಸ್ಪತಿ ಸಭಾ ಅಂತ ಒಂದು ಯಜ್ಞ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಯಜ್ಞ ಮಾಡಿದ್ದಕ್ಕೆ ಕಾರಣವೂ ಇದೆ, ಆ ರುದ್ರನಿಗೆ ಏನು ಸಲ್ಲಿಸಬಾರದು ಅಂತ. ಇಲ್ಲಿ ತನಕ ಬೇರೆಯವರೆಲ್ಲ ಈ ರುದ್ರನಿಗೆ ಯಾಗದಲ್ಲಿ ರುದ್ರಾಯ ಸ್ವಾಹ ಅಂತೆಲ್ಲ ಕೊಡ್ತಾ ಇದ್ರು, ರುದ್ರನಿಗೆ ಒಂದು ಭಾಗ ಹೋಗ್ಲಿ ಅಂತ. ಇವ ಕೊಡಬಾರ್ದು ಅಂತಾನೆ ಬೃಹಸ್ಪತಿ ಸಭಾ ಅಂತ ದೊಡ್ಡ ಯಾಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಯಜ್ಞಯಾಗ ಮಾಡಬೇಕಂದ್ರೆ ಸುಮ್ಮನೆ ಮಾಡಿಲ್ವಂತೆ. ಇವನೇ ಆಡಳಿತ, ಇವನೇ ಅಧ್ಯಕ್ಷ ಅಲ್ಲ, ಎಲ್ಲ ಲೋಕಗಳಿಗೆ ಡಂಗೂರ ಸಾರಿಸಿದ ಅಂತ. ಎಲ್ಲ ಬರಬೇಕು, ಇಂತಹ ಯಾಗ ಆಗ್ತಿದೆ ಅಂತ. ಒಂದು ಮನೆಗೆ ಮಾತ್ರ ಪೋಸ್ಟ್ ಹೋಗಲಿಲ್ಲ. ಯಾರಿಗೆ? ಈ ರುದ್ರ ಮನೆಗೆ. ಆದರೆ ಸತೀದೇವಿಗೆ ವಿಷಯ ಗೊತ್ತಾಯಿತು. ತನ್ನ ತಂದೆ ದೊಡ್ಡ ಯಾಗ ಮಾಡ್ತಿದ್ದಾನೆ, ಎಷ್ಟು ದೊಡ್ಡ ಚಿಂತನೆ, ಅವರ ಆಡಳಿತ, ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಜನರು ಸೇರ್ತಾರೆ, ಬನ್ನಿ ಹೋಗೋಣ ಅಂತ ಹೇಳ್ತಾಳಂತೆ. ಅದು ಹೆಣ್ಣು ಮಕ್ಕಳಿಗೆ ಹಾಗೇನೆ, ಎಲ್ರಿಗೂ ಹಾಗೆ ಇರ್ತದೆ. ತಂದೆ ಮನೆಯಲ್ಲಿ, ತವರು ಮನೆಯಲ್ಲಿ ದೊಡ್ಡ ಕಾರ್ಯಕ್ರಮ ಆಗ್ತಾ ಇದ್ರೆ ಹೋಗಬೇಕು, ಅಲ್ಲಿ ನಾವು ಭಾಗಿಯಾಗಬೇಕು, ನಾವು ಕೊಡುವಂತಹ ಸಂಭಾವನೆ ಎಲ್ಲ ತಗೊಳ್ಬೇಕು ಅಂತ ಇರ್ತದೆ. ಸತೀದೇವಿ ಹೇಳ್ತಾಳೆ, ರುದ್ರದೇವರ ಮಾತೇ ಕೇಳೋದಿಲ್ಲ, ಬೇಡ ಅಂತ ಹೇಳ್ತಾನೆ. ಬೇಡ ಅಂತ, ಇಲ್ಲ ಹೋಗೋಣ ಅಂತ ಹೇಳಲಿಕ್ಕೆ ಪತ್ರ ಬಂತ ಅಂತ ಹೇಳಲಿಕ್ಕೆ ಬರಲಿಲ್ಲ, ಹೇಳಿಕೆ ಬರದೇ ಇದ್ರೆ ಹೋಗಬಾರ್ದು ಅಂತ. ಅದು ಒಂದು ಉತ್ತಮ ಚಿಂತನೆ ಮಾಡ್ತಾಳೆ ಸತೀದೇವಿ. ಇಲ್ಲ ಹೇಳಿಕೆ ಇದ್ದೇ ಇದ್ರೂ ಹೋಗ್ಬೋದು ಅಂತ. ಇನ್ವಿಟೇಷನ್ ಕಾರ್ಡ್ ಬರಬೇಕು ಅಂತಿಲ್ವಂತ ಕೆಲವು ಕಡೆಯಿಂದ. ಎಲ್ಲಿ ಅಂದರೆ ಒಂದು 4 ಕಡೆಯಿಂದ ಬರಬೇಕು ಅಂತಿಲ್ವಂತ. ಒಂದು ತಂದೆ ಮನೆಯಿಂದ ಅಂತ. ತಂದೆ ಮನೆಯ ಕಾರ್ಯಕ್ರಮ ಆಗ್ತಾ ಇದ್ರೆ ಇವ ಮಗಳಿಗೆ ಹೇಳಬೇಕು ಅಥವಾ ಮಗಳು ಹೇಳಿದ್ರೆ ಬರಬೇಕು ಅಂತೆಲ್ಲ ಇಲ್ಲ, ಹೋಗ್ಬೋದು. ನಂತರದಲ್ಲಿ ಗುರುಗಳು, ಪಾಠ ಮಾಡಿದ ಗುರುಗಳು ಏನಾರು ಕಾರ್ಯಕ್ರಮ ಮಾಡ್ತಾ ಇದ್ದರೆ ಇವ ಹೋಗಿ ಅಲ್ಲಿ ಸೇವೆ ಮಾಡಬೇಕು. ಗುರುಗಳು ಹೇಳೇ ಬರಬೇಕು ಅಂತಿಲ್ಲ, ಅದು ಸೇವೆ ಮಾಡುವಂತಹ ಕರ್ತವ್ಯ ಶಿಷ್ಯನಿಗಿದೆ ಅಂತ. ನಂತರದಲ್ಲಿ ಸ್ವಾಮಿ ಅಂತ ರಾಜನಾದವ, ಕರ್ಮ ಅವನ ಏನಾದ್ರು ದೊಡ್ಡ ಕರ್ಮಗಳಲ್ಲಿ ತಾವು ಭಾಗಿಯಾಗಬೇಕು, ಊರು ಮಂದಿ ಎಲ್ಲ ಭಾಗಿಯಾಗಬೇಕಾಗ್ತದೆ. ಅವ ಡಂಗೂರ ಸಾರಿಸಿ ಹೇಳಬೇಕು ಅಂತಿಲ್ಲ, ಹೋಗಿ ಭಾಗಿಯಾಗುವಂತಹದ್ದು ಪ್ರಜೆಗಳ ಚಿಂತನೆ, ಪ್ರಜೆಗಳ ಮಾಡಲೇಬೇಕಾದಂತಹ ಕರ್ತವ್ಯ ಅವರದ್ದು. ನಂತರದಲ್ಲಿ ಊರಿನ ಜಾತ್ರೆ, ಊರಲ್ಲಿ ದೊಡ್ಡ ಜಾತ್ರೆ ಆಗ್ತಾ ಇದ್ರೆ, ಜಾತ್ರೆ ಆಗ್ತಿದೆ ನಮ್ಮನ್ನು ಕರೆಯೋದೇ ಯಾರಿಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಬಾರ್ದು, ಹೋಗಿ ನಾವು ಭಾಗಿಯಾಗಬೇಕು. ಏನಾದ್ರು ಉತ್ಸವ ಆಗ್ತಾ ಇದ್ರೆ
ದೇವಸ್ಥಾನಗಳು ಉತ್ಸವ ಆಗ್ತಾ ಇದ್ರೆ ಆ ದೇವಸ್ಥಾನದಿಂದ ನಮಗೇನು ಹೇಳಿಕೆ ಬಂದಿಲ್ಲ ಅಂತ ಕೂತ್ಕೊಳ್ಳೋದಲ್ಲ, ಹೋಗ್ಬೇಕಲ್ಲಿ, ಹೋಗಿ ಭಾಗಿಯಾಗುವಂತಹದ್ದು ಕರ್ತವ್ಯ ಅಂತ ಹೇಳ್ತಾರೆ. ಇಷ್ಟು ಕರ್ತವ್ಯಗಳಿದೆ. ತಂದೆ ಮನೆ ನಾವು ಹೋಗಲೇಬೇಕು, ನಮ್ಮ ಕರ್ತವ್ಯ ಅಂತ ಹೇಳ್ಕೊಳ್ತಾರೆ. ಬಹಳ ಚಂದ ವಿಷಯನೇ. ಆದರೆ ಇನ್ನೊಂದು ಮಾತನ್ನು ರುದ್ರದೇವರು ಹೇಳ್ತಾರೆ, ಇವರು ವಾಕ್ ಅಭಿಮಾನಿ ಅಂದ್ರೆ ಅವ್ರು ಮನೋಭಿಮಾನಿಗಳಲ್ಲ, ಬಿಡ್ತಾರ. ಇದೆಲ್ಲ ಇದೇ ಹೌದು, ಆದರೆ ಆ ವ್ಯಕ್ತಿಗಳು ದುಷ್ಟರಾಗಿದ್ದಲ್ಲಿ, ತಮಗಿಂತನೂ ಹಿರಿಯರಲ್ಲಿ ನೀಚರಾಗಿ ನಡೆದುಕೊಂಡಿದ್ದಲ್ಲಿ ಅವರ ಮನೆಗೆ ಪ್ರವೇಶ ಮಾಡಬಾರ್ದು, ದುಷ್ಟರ ಸಂಘವನ್ನು ಮಾಡಬಾರದು ಅಂತ ರುದ್ರದೇವರು ಹೇಳ್ತಾರೆ. ಹಿಂದೆ ನಡೆದಂಥ ಘಟನೆಯನ್ನು ಹೇಳ್ತಾರೆ. ಇಲ್ಲ ನಿಮ್ಮನ್ನು ಯಾಕೆ ಹಾಗೆ ಮಾಡಿದ್ದು ಅಂದರೆ ನೀವು ಅವ್ರನ್ನ ನೋಡಲಿಲ್ಲ ಅಂತ ಯಾರು ಹೇಳಿದ್ದು ಅಂತ ರುದ್ರದೇವರು ಹೇಳ್ತಾರೆ. ನಾನು ಬ್ರಹ್ಮದೇವರ ಅವರ ಸಿದ್ಧಿ, ಅವರ ಚಿಂತನೆ, ಅವರ ವ್ಯಕ್ತಿತ್ವವನ್ನು ನೋಡ್ತಾ ಮೈಮರೆತವ ಬ್ರಹ್ಮದೇವರಿಗೆ ನಮಸ್ಕಾರವನ್ನು ನಿತ್ಯವಾಗಿ ಸಲ್ಲಿಸ್ತಾ ಇದ್ದೆ. ಆಗ ಎಡೆಬಿಡದೆ ಸಲ್ಲಿಸ್ತಾ ಇದ್ದೆ, ಅವರಲ್ಲೇ ಮೈಮರೆತಿದ್ದೆ. ಆದರೆ ದಕ್ಷ ಪ್ರಜಾಪತಿ ಬಂದ ಅಂತ ಅವನನ್ನು ಹಾಗೆ ಬಿಡಲಿಲ್ಲ. ಅವನ ಒಳಗಿರುವಂತಹ ಪರಮಾತ್ಮನ ಚಿಂತನೆಯನ್ನು ಮಾಡಿದೆ ಅಂತ. ಇದು ವ್ಯಕ್ತಿತ್ವದ ಚಿಂತನೆಯನ್ನು ಹೇಳ್ತಾ ಇದೆ ಭಾಗವತ. ಇವ ನಮಸ್ಕಾರ ಮಾಡಬೇಕು ಅಂತಿಲ್ಲ ರುದ್ರದೇವ, ಅವನಿಗೆ ನಮಸ್ಕಾರ ಮಾಡಲಿಲ್ಲ ಅಂತ ಅವನಿಗಿಂತನೂ 5 ಪಟ್ಟು ದೊಡ್ಡವ ಕಕ್ಷೆಯಲ್ಲಿ. ಇವ 10ನೇ ಕಕ್ಷೆಯಲ್ಲಿ ಬರ್ತಾನೆ ದಕ್ಷ ಪ್ರಜಾಪತಿ. ಬೃಹಸ್ಪತಿಗಳು, ದಕ್ಷ ಪ್ರಜೇಶ್ವರ, ಸ್ವಯಂಭವಮನುಗಳು ಒಂದೇ ಕಕ್ಷೆಯಲ್ಲಿ ಬರ್ತಾರೆ. ಇವ ಪಂಚಮ ಕಕ್ಷ, ಗರುಡಶೇಷ ರುದ್ರರು 5ನೇ ಕಕ್ಷೆಯಲ್ಲಿ ಬರುವಂಥವ್ರು. ಇವ ಅವನಿಗೆ ನಮಸ್ಕಾರ ಮಾಡಬೇಕು ಅಂತಿಲ್ಲ, ನಮಸ್ಕಾರ ಮಾಡಲೇಬಾರ್ದು, ಇವ ನಮಸ್ಕಾರ ತಗೊಳ್ಳೂಬಾರ್ದು. ಆದರೆ ಒಳಗಿರುವಂತಹ ಪರಮಾತ್ಮನಿಗೆ ಕೈ ಮುಗಿಬೇಕು, ಪರಮಾತ್ಮನ ಚಿಂತನೆ ಮಾಡ್ತಾ ಗೌರವವನ್ನು ಸಲ್ಲಿಸಬೇಕು. ಇರು ನಮ್ಮಲ್ಲಿ ಮಾಡುವಂತಹ ಚಿಂತನೆ ಹಾಗೆ. ಹಿರಿಯರಲ್ಲಿ ಮಾಡುವಂತಹ ಚಿಂತನೆಗೆ ಸಾಕ್ಷಿ. ಯಜ್ಞ ವಿಧ್ವಂಸನ ಆಯಿತು, ಜಗಳವಾಯಿತು ಅಂತ ಕತೆ ಹೇಳ್ತಿಲ್ಲ. ಕತೆ ಹೇಳ್ತಿರೋದೇನೋ ನಮ್ಮ ಚಿಂತನೆ ಹೇಗಿರಬೇಕು ಅಂತ ರುದ್ರದೇವರು ತೋರಿಸ್ಕೊಡ್ತಾ ಇದ್ದಾರೆ. ಮನೋಭಿಮಾನಿ ದೇವತೆಗಳು ಅವನ ಚಿಂತನೆ ಮಾಡಿದೆ, ಆದರೆ ಅವನಿಗಿಂತನೂ ಉತ್ತಮನಾದಂತಹ ನನ್ನಲ್ಲಿ ನೀಚವಾಗಿ ನಡೆದುಕೊಂಡ, ನನ್ನ ವಿರೋಧ ಕಟ್ಟಿಕೊಂಡ, ನನ್ನಲ್ಲಿ ದ್ವೇಷ ಸಾರಿದ, ದುಷ್ಟನಾದವ. ಹಿರಿಯರಲ್ಲಿ ಗುರುಗಳಲ್ಲಿ ಗುರು ಸಮಾನನಾದವ ನಾನು. ಹಳೆಯನಾಗಿರ್ಬೋದು, ಆದರೆ ದೊಡ್ಡವ ಯಾರು? ಗುರು ಯಾರು? ನಾನು. ಅವನಿಗೆ ಮನಸ್ಸಿಗೆ ಅಭಿಮಾನಿಯಾದವನ ನಾನಿಲ್ಲದೆ ಹೋದರೆ ಅವನಿಲ್ಲವೇ ಇಲ್ಲ. ಅಂತಹ ನನ್ನಲ್ಲಿ ದ್ವೇಷಕಾರಿದ ದುಷ್ಟನ ಮನೆಗೆ ಹೋಗೋದು ಸರಿಯಲ್ಲ ಅಂತ ಹೇಳಿದ್ರು ಸಹಿತ ಸತೀದೇವಿ ತಾನು ಸುಮ್ಮನಾಗಲಿಲ್ಲ. ತಾನು ಮನೆಯಿಂದ ಹೊರಗೆ ಹೊರಡೋದು, ಮತ್ತೆ ಮನೆಯೊಳಗೂ ಬರೋದು ಮಾಡಲಂತೆ. ಯಾಕಂದರೆ ಕೆಲವು ಮಂಗೆ ಆಗ್ತದೆ, ಹೊರಟ ಕೂಡಲೇ ಗಂಡ ಮತ್ತೆ ಅವನೇ ಬರ್ತಾನೆ ಅಂತ. ಒಳಗೆ ಬಂದರೂ ಇವ ಸುಮ್ಮನೆನಾ? ಇವ ವೈರಾಗ್ಯಾಧಿಪತಿ. ಇವನ ವೈರಾಗ್ಯಕ್ಕೆ ಏನೇ ಯಾರಿದ್ದಾರೆ? ಒಳಗೆ ಬರಲು ಹೋಗಲಿಲ್ಲ. ನಮ್ಮ ಮನೇಲಿ ಹಾಗೆ ಆಗ್ತದೆ. ಅದೇನಾರು ಸ್ವಲ್ಪ ಆಚೀಚೆ ಆದಾಗ ಸ್ವಲ್ಪ ಬೇಜಾರು ಮಾಡಿಕೊಂಡ್ರೆ ಗಂಡ ಬರ್ತಾನೆ ಅಂತ. ಇವ ಬರಲಿಲ್ಲ. ತಾನು ಬಹಳ ದುಃಖದಿಂದ ಹೋಗ್ತಾಳಂತೆ. ದುಃಖದಿಂದನೇ ಹೋದವಳು ಮತ್ತೆ ಬರಲೇ ಇಲ್ಲ. ಹೋಗ್ತಾಳಲ್ಲ, ಅಲ್ಲಿ ಏನಾಗ್ತದೆ? ನಾನಾ ವೈಭೋಗ, ನಾನಾ ಯಜ್ಞಯಾಗದ ಚಿಂತನೆ, ಮಧ್ಯದಲ್ಲಿ ತನಗಾಗಲಿ ತನ್ನ ಗಂಡನಿಗಾಗಲಿ ಯಾವ ಉಪಚಾರವೂ ಇಲ್ಲ. ಅಂದರೆ ಯಜ್ಞದಲ್ಲಿ ತನ್ನ ಗಂಡನಿಗೆ ಆಹುತಿ ಎಲ್ಲ ಕೊಡಬೇಕಿತ್ತಲ್ಲ, ಕೊಡಲಿಲ್ವಂತೆ. ಅದು ಬ್ರಹ್ಮಾಂಡ ಪುರಾಣ ಸ್ವಲ್ಪ ಬೇರೆ ರೀತಿಯಲ್ಲಿ ಹೇಳ್ತದೆ. ಈ 16 ಮಂದಿ ಮಕ್ಕಳಲ್ಲ, ಹೇಳುವಾಗ ಸತೀದೇವಿನ ದೊಡ್ಡವಳು ಅಂತ ಹೇಳ್ತಾರಲ್ಲ. ಅಂದರೆ ದೊಡ್ಡವರು ಒಂದು ಅರ್ಥ ಮಾಡ್ಕೊಳ್ಬೇಕು. ಹೇಳಿ ಭಾಗವತಕ್ಕಿಂತ ಉಲ್ಟಾ ಹೇಳುವಾಗಿಲ್ಲ. ಭಾಗವತದಲ್ಲಿ ಚಿಕ್ಕವಳು ಅಂತ ಹೇಳ್ತಾ ಇದೆ, ಬ್ರಹ್ಮಾಂಡ ಪುರಾಣದಲ್ಲಿ ದೊಡ್ಡವಳು ಅಂತ ಹೇಳ್ತಾ ಇದೆ. ಅಂದರೆ ತಾರತಮ್ಯದಲ್ಲಿ ಇವಳೇ ದೊಡ್ಡವಳು ಅಂತ ಚಿಂತನೆ ಮಾಡಬೇಕು. ಅವಳು ಕೇಳ್ಕೊಳ್ತಾಳೆ. ಏನು ಕೇಳ್ತಾಳೆ ಹೇಳಿ? ದೊಡ್ಡ ಉತ್ಸವ ನಡೀತಾ ಇದೆ ಮನೆಯಲ್ಲಿ, ತವರು ಮನೆಯಲ್ಲಿ. ನನಗಿಂತ ಚಿಕ್ಕವರು ಇವರೆಲ್ಲ, ಇವ್ರಿಗೆಲ್ಲ ನಾನಾ ಭೋಗ ಮಾಡ್ತಾ ಇದ್ಯಾ. ಏನೋ ತವರು ಮನೆಯ ಕೊಡೋದೆಲ್ಲ ಎಲ್ಲ ಏನು ಕೊಡ್ತಾರೆ? ತವರು ಮನೆಯಿಂದ ಹುಡುಗರು ಎಲ್ಲ ಕೊಡ್ತಾ ಇದೆ, ನನಗೆ ಏನು ಕೊಡ್ತಿಲ್ಲ ಅಂತ. ಇದು ಬ್ರಹ್ಮಾಂಡ ಪುರಾಣ ಹೇಳ್ತದೆ. ಈ ಭಾಗವತದ ವಿಷಯ ಹೇಳ್ತಾ ಇಲ್ಲ, ಅದ್ರ ಮುಂದುವರೆದ ಭಾಗ ಅಂತ ಚಿಂತನೆ ಮಾಡಬೇಕು. ಇಲ್ಲ ಆಹುತಿಯೂ ಇಲ್ಲ, ಮರ್ಯಾದೆಯೂ ಇಲ್ಲ, ಏನೂ ಇಲ್ಲದೆ ಹೋದಾಗ ತಾನು ಬಂದದ್ದೇ ತಪ್ಪು ಅಂತ ತಿಳ್ಕೊಳ್ತಾಳೆ. ಅಷ್ಟು ಮಾತ್ರವಲ್ಲ, ತನ್ನ ತಂದೆಯನ್ನು ಬೈಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ನೀನು ದುಷ್ಟ ಅಂತ, ನೀ ನೀಚನಾದವ, ಅವತ್ತು ಆಗಾಯಿತು ಈಗಾಯಿತು ಅಂತ ಹೇಳಿದೆಯಲ್ಲ, ಏನು ಚಿಂತನೆ ಏನು? ಗುರು ಸಮಾನನಾದವ ನನ್ನ ಗಂಡ, ನಿನಗೆ ಸ್ಮಶಾನವಾಸಿ ಅವ ದಿಗಂಬರ ಅಂತ ಹೇಳ್ತೀಯ. ಅವನ ವೈರಕ್ತಕ್ಕೆ ಜಗತ್ತಿನಲ್ಲೇ ಉತ್ತಮನಾದ ಮತ್ತೊಬ್ಬ ಇದ್ದಾನ. ಅವನ ಪವಿತ್ರತೆ ಎಷ್ಟು ಅಂದರೆ ಎಲ್ಲ ಋಷಿ ಮುನಿಗಳು ಅವನ ಪಾದದ ಧೂಳಿ ಶಿರಸ ವಹಿಸಬೇಕು ಅಂತ ಕಾಯ್ತಾ ಕೂತ್ಕೊಳ್ತಾರೆ. ಹೌದೋ ಅಲ್ಲ? ಗಂಗೆ ಬಂದು ಬಿದ್ದದ್ದೇಳಿ ಇಲ್ಲಿಗಲ್ಲ, ತಲೆ ಮೇಲೆ ಬಂದು ಬಿದ್ಲು. ಅವನ ಸ್ಪರ್ಶ ಆದರೆ ಸಾಕು ಅಂತ ಪರಮಾತ್ಮನ ಪಾದದ ಉದಕ ಬಂದು ಬಿದ್ದದ್ದು ಎಲ್ಲಿ? ಅವನ ತಲೆಯಲ್ಲಿ ಬಂದು ಬಿದ್ದದ್ದು. ಎಲ್ಲ ದೇವತೆಗಳು, ಋಷಿಮುನಿಗಳು, ಎಲ್ಲ ಸಜ್ಜನರು ಸಹಿತ ಅವನ ಪಾದಧೂಳಿಯಲ್ಲಿ ಮಿಂದು ಪವಿತ್ರ ಆಗಬೇಕು ಅಂತ ಹೇಳ್ತಾರೆ. ಅವನು ಅಪವಿತ್ರನ ನನಗೆ. ಹೀಗೆ ತನ್ನ ತಂದೆಯಲ್ಲಿ
ನಿಷ್ಠುರವಾದಂತಹ ತಂದೆಯಲ್ಲಿ ಅವನನ್ನು ಹೀಯಾಳಿಸ್ತಾ ನಾನು ಇನ್ನು ಮುಂದೆ ಈ ನನಗೆ ದೇಹವೇ ಬೇಡ ಅಂತ ಹೇಳ್ತಾನೆ. ಇಷ್ಟು ಹೇಳಿ ಹೊರಡೋದಿಲ್ಲ ಅಂತ. ಇದು ಯಜ್ಞ ಯಾಗ ಯಾವುದೂ ಪರಿಪೂರ್ಣವಲ್ಲ ಅಂತ ಹೇಳ್ತಾರೆ. ಯಾರು ಸಾರ್ವತ್ ವಾಕಭಿಮಾನಿ, ಆ ವಾಕ್ಯನಿಂದನೇ ಯಜ್ಞ ಯಾಗ ನಡಿಬೇಕು. ಇದು ಪರಿಪೂರ್ಣವಾಗೋದಿಲ್ಲ ಅಂತ ಹೇಳ್ತಾರೆ. ಪರಿಪೂರ್ಣವಾಗೋದಿಲ್ಲ ಅಂತ ಹೇಳಲಿಕ್ಕೆ ಮತ್ತೆ ರುದ್ರದೇವ ಬಂದು ಯಜ್ಞ ವಿಧ್ವಂಸನೆ ಮಾಡಿತ್ತು. ಯಾಕಂದರೆ ವಾಕ್ ನಡಿಬೇಕಲ್ಲ, ವಾಕ್ ಇದ್ದ ಹಾಗೆ ಮನಸ್ಸು ಬರಬೇಕಲ್ಲ ಹೊರಗೆ, ಅದು ಪರಿಪೂರ್ಣವಾಗಿ ಅವರಲ್ಲಿ ಇರ್ತದೆ. ಅಂತಹ ದಾಂಪತ್ಯ ಅವರದು. ಆ ದಾಂಪತ್ಯವನ್ನು ನಾವು ಚಿಂತನೆ ಮಾಡಿದ್ರೆ ನಮಗೆ ದಾಂಪತ್ಯ ಸರಿಯಾಗಿರ್ತದೆ ಅಂತ. ಉಮಾ ರುದ್ರರ ಅವರ ಸಂಯೋಗದ ಚಿಂತನೆಯನ್ನು ಸರಿಯಾಗಿ ಮಾಡಿದ್ದಲ್ಲಿ ನಮ್ಮ ದಾಂಪತ್ಯದ ಸುಖವೂ ಚೆನ್ನಾಗಿರ್ತದೆ ಅಂತ. ಆ ದೇಹವೇ ಬೇಡ ಅಂತ ಹೇಳ್ತಾಳೆ. ಯಾಕೆ ಹೇಳಿ, ಇವತ್ತು ನಾ ದೇಹ ತಗೊಂಡು ಮನೆಗೆ ಹೋದರೆ ರುದ್ರನನ್ನು ಹೀಯಾಳಿಸ್ತಾನೆ. ಏನು ಅಂತ, ದಾಕ್ಷ್ಯಾಗಿನಿ ಅಂತ ಹೇಳ್ತಾನೆ. ಅಂದರೆ ದಕ್ಷಪುತ್ರಿ ಅಂತ, ದಾಕ್ಷ್ಯಾಗಿನಿ ನೀನು ಅಂತ ಅವ ಹೇಳೋದಿರಲಿ, ಎಲ್ಲರೂ ಹೇಳ್ತಾರೆ. ಈ ನಿನ್ನ ದುಷ್ಟ ಪ್ರವೃತ್ತಿಯಿಂದ, ಈ ನೀಚನಾದಂತಹ ವ್ಯಕ್ತಿಯಿಂದ ಬಂದಂತಹ ಈ ದೇಹ ನನಗೆ ಬೇಡ ಅಂತ ಹೇಳ್ತಾನೆ. ದೇಹನೇ ಬೇಡ ಅಂತ ತಾನೇ ಆ ಅಗ್ನಿಯ ಮಧ್ಯದಲ್ಲಿ ನಿಂತ್ಕೊಳ್ತಾಳೆ. ಅಗ್ನಿಯ ಮಧ್ಯದಲ್ಲ, ತಾನು ನಿಂತ್ಕೊಂಡಲ್ಲೇ ಅಗ್ನಿಯನ್ನು ಬರೆಸ್ತಾಳೆ. ಒಳಗಿಂದ ಅಗ್ನಿಯನ್ನು ಆವಾಹನೆ ಮಾಡಿಕೊಂಡು ತನ್ನ ಪತಿಯಾದಂತಹ ರುದ್ರದೇವರ ಅಂತರ್ಯಾಮಿಯಾದಂತಹ ಪರಮಾತ್ಮನ ಚಿಂತನೆ ಮಾಡ್ತಾ, ಆ ಸಂಕರ್ಷಣ ರೂಪಿ ಪರಮಾತ್ಮನ ಚಿಂತನೆ ಮಾಡ್ತಾ ಅಗ್ನಿಯ ಮೂಲಕವಾಗಿ ತನ್ನ ದೇಹವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಕೃಷ್ಣಾರ್ಪಣೆ ಬಿಡ್ತಾಳೆ. ಹೀಗೆ ಆದ ಎಲ್ಲ ಘಟನೆ ವಿಷಯ ಎಲ್ಲಿಗೆ, ರುದ್ರದೇವರ ಬಳಿಗೆ ತಲುಪ್ತದೆ. ನಾರದಾದೇವ ಮೂಲಕ ತಲುಪ್ತದೆ. ನಾರದರೆ ಬರಬೇಕಲ್ಲಿ ಮತ್ತೆ. ಕೂಡಲೇ ರುದ್ರದೇವರು ಅವರ ಸಿಟ್ಟು ಕೇಳಬೇಕಾ, ಸರ್ವತ್ರ ಅಹಂಕಾರದ ಚಿಂತನೆ ಅವರದು. ಇಡೀ ಜಗತ್ತೇ ಅವರ ಅಹಂಕಾರ ತತ್ವದಲ್ಲಿ ಅಡಗಿದೆ. ಕೂಡಲೇ ಅವರ ಜಟೆಯನ್ನು ನೆಲಕ್ಕೆ ಬಿಡಿತಾರೆ. ಅವರದೇ ರೂಪ, ಏನು ವೀರಭದ್ರ ರೂಪ ಅಂತ ಹೊರಡ್ತದೆ ಅಂತ. ಬಹಳ ದೊಡ್ಡ ರೂಪ, ಲಯಕ್ಕೆ ಕಾರಣವಾದಂತಹ ರೂಪ ಹೊರಟದು. ಅದರ ಹಿಂದೆ ಪ್ರಮಥಗಳನ್ನು ಹೊರಟಿವೆ. ಯಜ್ಞ ವಿಧ್ವಂಸನ ಮಾಡಲಿಕ್ಕೆ ಹೊರಟಂತೆ. ಅಲ್ಲಿರುವಂತಹ ನಾನಾ ದೇವತೆಗಳು ಯಾರನ್ನೂ ಮುಂದೆ ನೋಡಲಿಲ್ಲ, ಎಲ್ಲರಿಗೂ ಕಾಟ ಕೊಟ್ಟಿದ್ದು. ಇದರಲ್ಲೇನೆ ಈ ಭೃಗುಗಳು ತಮ್ಮ ಗಡ್ಡೆ ಮೀಸೆ ಕಳ್ಕೊಂಡಿದ್ದಾರೆ. ಗಡ್ಡೆ ಮೀಸೆ ತಿರ್ಸ್ತಾರಲ್ಲ, ಗಡ್ಡೆ ಮೀಸೆ ಹೋಯ್ತು. ಈಗ ಬಗ ಏನು ಮಾಡಿದ ಹೇಳಿ, ಕಣ್ಸನ್ನೆ ಮಾಡ್ತಾ ಇನ್ನೂ ಹೀಯಾಳಿಸು, ಇನ್ನೂ ಹೀಯಾಳಿಸು ಅಂತ ಹೇಳಿ ನಾವು ಮಾಡ್ತೀವಲ್ಲ, ನಿಲ್ಲಿಸ್ಬೇಡ, ಸಾಕು ಸಾಕು ಹೀಯಾಳಿಸು ಅಂತ ಕಣ್ಣು ಕಳ್ಕೊಂಡಾವ. ಇವನ್ ಆಗ್ತಾ ಇದ್ನಲ್ಲ ಪೂಷ, ಹಲ್ಲು ಕಳ್ಕೊಂಡಾವ. ಈಗ ಒಬ್ಬೊಬ್ಬರು ಒಂದೊಂದನ್ನು ಕಳ್ಕೊಳ್ತಾ ಎಲ್ಲವನ್ನು ಕಳ್ಕೊಂಡಿದ್ದಾರೆ. ಕೊನೆಯಲ್ಲಿ ದಕ್ಷನನ್ನು ಮುಗಿಸೇ ಬಿಡಬೇಕು ಅಂತ ಬಂದರೆ ಮುಗಿಸ್ಲಿಕ್ಕೆ ಬಿಡಲಿಲ್ಲ ಈ ದೇವತೆಗಳ ಸಮೂಹ ಸೇರಿಕೊಂಡು, ಮುಖ್ಯವಾಗಿ ಭೃಗುಗಳು. ಕೂಡಲೇ ರುದ್ರದೇವರೇ ಬರ್ತಾರೆ. ತಾನೇ ಬಂದು ಇವನನ್ನು ಮುಗಿಸಬೇಕು ಅಂದರೆ ಏನು ಮಾಡಬೇಕು, ಯಜ್ಞದಲ್ಲಿ ಪಶುವಿನ ಆವಾಹನೆ ಮಾಡಿ ಪಶುವಿನ ಸ್ವಾಹಾಕಾರ ಕೊಡುವ ಹಾಗೆ ಇವನನ್ನು ಬಲಿ ಕೊಡಬೇಕು ಅಂತ ಹೇಳಿ ಅವನ ರುಂಡವನ್ನು ತುಂಡು ಮಾಡಿ ರುಂಡವನ್ನೇ ಕೊಟ್ಟು ಬಿಡ್ತಾರೆ. ಹೀಗೆ ಯಜ್ಞವನ್ನು ಧ್ವಂಸನೆ ಮಾಡಿ ತಮ್ಮ ಲೋಕಕ್ಕೆ ತಾವು ಹೋಗಿಬಿಡ್ತಾರಷ್ಟೇ. ಇಲ್ಲಿ ದೇವತೆಗಳ ಚಿಂತನೆ ಏನು ಹೇಳಿ, ಏನು ಆಗಲೇ ಇಲ್ಲ. ಇಲ್ಲಿ ಬಂದದ್ದು ಯಜ್ಞ ಆಗಬೇಕು ಅಂತ. ಯಜ್ಞ ಪೂರ್ತಿ ಆಗಲಿ ಏನ್ರಿ, ಯಜ್ಞ ಪೂರ್ತಿ ಆಗದ್ರೆ ಏನಾಯ್ತು? ಒಂದು ಯಜ್ಞ ಪೂರ್ತಿ ಆಗದೆ ಹೋದದ್ದಲ್ಲಿ, ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡದೆ ಹೋದದ್ದಲ್ಲಿ ಅದು ಯಾರಿಗೆ ಅನಾಚಾರ ಅಂದರೆ ಜೀವಿಗಳಿಗೆ ಅನಾಚಾರ. ಅದಕ್ಕೆ ಹೊರಟರು ಇವರೆಲ್ಲ. ಪೂರ್ತಿ ಆಗಬೇಕು, ಅದಾದಂತಹ ಕರ್ಮ ಪರಮಾತ್ಮನಿಗೆ ಸಮರ್ಪಣೆ ಆದರಣೆ ಜೀವಿಗಳಿಗೆ ಅನುಕೂಲ. ಅದಾಗಲಿಲ್ಲ ಅಂತ ಎಲ್ಲರೂ ಹೊರಟಿದ್ದಾರೆ. ಒಬ್ಬರೊಬ್ಬರು ಒಂದೊಂದು ಕಳ್ಕೊಂಡ್ಬಿಡ್ಯಾರ ದೇವತೆಗಳು. ಹಾಗೇ ಹೋಗ್ತಾರಂತೆ. ಏನು ಫಸ್ಟ್ ಏಡ್ ಎಲ್ಲ ಏನಿಲ್ಲ, ಸೀದಾ ಹೋಗ್ಯಾರ ಎಲ್ಲಿ, ಬ್ರಹ್ಮದೇವರಲ್ಲಿ. ಬ್ರಹ್ಮದೇವರು ಇದಕ್ಕೆ ನಾನೇನು ಮಾಡ್ಲಿಕ್ಕಾಗ್ತದೆ, ಅವ ಲಯಕರ್ತ, ಅವನ ರೂಪವೇ ಅದು, ಅದನ್ನು ನೀವು ಹೀಯಾಳಿಸ್ರಿಗೆ ಆಗ್ತದ? ಅವನಿಗೆ ಆಹುತಿ ಆಗದೇ ಇರುವಂಥದ್ದನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನ ಅಂತ ಹೇಳಿ ಬನ್ನಿ ಹೋಗೋಣ ಅಂತ ಬ್ರಹ್ಮದೇವರೇ ಕೆಳಗಿಳಿದು ಬಂದಿದ್ದಾರೆ ಮಗನಲ್ಲಿ. ಬ್ರಹ್ಮದೇವರೇ ಸ್ತೋತ್ರವನ್ನು ಮಾಡ್ತಾರೆ ಅಂತ. ಅಂದರೆ ಭಾಗವತ ಕೇಳುವ ಹಾಗೆ ಏನು ಬ್ರಹ್ಮದೇವರು ತನ್ನ ಮಗನ ಸ್ತೋತ್ರ ಮಾಡೋದು ಅಂತ. ಬ್ರಹ್ಮದೇವರು ಆ ರುದ್ರರೂಪಿಯಾದಂತಹ ರುದ್ರಾತ್ಮಕನಾದಂತಹ ನರಸಿಂಹರೂಪಿ ಪರಮಾತ್ಮನ ಸ್ತೋತ್ರವನ್ನು ಮಾಡಿದಾರಂತೆ. ಹೀಗೆ ಸ್ತೋತ್ರ ಮಾಡಿ ಅವನನ್ನು ಪ್ರಸನ್ನೀಕರಿಸಿದ್ದಾರೆ. ಎಲ್ಲ ದೇವತೆಗಳು ಸ್ತೋತ್ರ ಮಾಡ್ತಾರೆ. ಇಂದ್ರಾದಿ ಸಕಲ ದೇವತೆಗಳು ರುದ್ರದೇವರು, ಅವರಲ್ಲಿ ರುದ್ರದೇವರ ಸ್ತೋತ್ರವನ್ನೇ ಮಾಡ್ತಾರೆ. ಅಂದರೆ ರುದ್ರದೇವರ ಅಂತರ್ಯಾಮಿಯಾಗಿ ಪರಮಾತ್ಮನಿಗೆ ತಲುಪುವ ಹಾಗೆ ಸ್ತೋತ್ರ ಮಾಡ್ತಾರೆ. ಚಿಂತನೆ ನೋಡಿ, ಉತ್ತಮನಾಗಿದ್ದಲ್ಲಿ ಅವರ ಸ್ತೋತ್ರ ಅಂದರೆ ಅದನ್ನು ಮೋಹಕ ಅಂತ ಚಿಂತನೆ ಮಾಡಬೇಕು. ಅವರಿಗಿಂತ ಅಧಮರಾಗಿದ್ದಲ್ಲಿ ಅಂತರ್ಯಾಮಿತ್ವೇನ ಅವರು ಉಪಾಸನೆ ಮಾಡ್ತಾರೆ ಅಂತ. ನಮಗೂ ಹಾಗೆ ಉಪಾಸನೆ ಪರಮಾತ್ಮ ಹೇಳಿಲ್ಲ ದೇವತಾ ಉಪಾಸನೆ ಮಾಡಲೇಬಾರ್ದು ಅಂತ. ಉಪಾಸನೆ ಮಾಡಬೇಕು, ಅದು ಪರಮಾತ್ಮನಿಗೆ ತಲುಪುವ ಹಾಗೆ ಉಪಾಸನೆ ಮಾಡಬೇಕು. ಹಾಗೆ ಇಂದ್ರಾದಿ ದೇವತೆಗಳನ್ನು ರುದ್ರದೇವರ ಉಪಾಸನೆ ಮಾಡಿದ್ದಾರೆ. ರುದ್ರದೇವನು ಸಹಿತ ಇದು ಪೂರ್ತಿ ಆಗಬೇಕು. ಪರಮಾತ್ಮನ ಸಂಕಲ್ಪ, ಪರಮಾತ್ಮನ ಭಕ್ತರಿಗೆ ಅನುಗ್ರಹ ಆಗಬೇಕು ಅಂತಲೇ ತಾನು ಆ ಯಜ್ಞಕ್ಕೆ ಬಂದ. ಪೂರ್ತಿ ಮಾಡಿಕೊಡಬೇಕು ಅಂತ ಕೇಳಿದ ಹಾಗೆ ಬಂದವ ಸುಮ್ಮನೆ ಮಾಡಿಕೊಳ್ಳಿಕ್ಕಾಗ್ತದ? ಅವ್ರು ಹೋದದ್ದನ್ನು ತರಿಸ್ಬೇಕಲ್ಲ. ಹೋದನ್ನು ಕೊಟ್ಬಿಟ್ರೆ ಏನಾಗ್ತದೆ ಹೇಳಿ? ಮಕ್ಕಳಿಗೆ ಹೊಡೆದು ಬಡ್ದು
ನಿಷಿದ್ಧ ಪದಾರ್ಥ ಇದು ಬೇಡ ಅಂತ ಹೇಳಿ ಕೊಟ್ಬಿಟ್ರೆ ಹೋಯ್ತು. ಇವನು ಹೊಡಿತಾನೆ ಬಡಿತಾನೆ ಆಮೇಲೆ ನಮ್ಗೆ ಕೊಡ್ತಾನೆ ಅಂತ ಹಾಗೆ ಇದ್ಬಿಡ್ತಾರೋ, ದುಷ್ಟ ಪ್ರವೃತ್ತಿಯಲ್ಲೇ ಮುಳುಗ್ತಾರೆ. ರುದ್ರದೇವರು ಹಾಗೆ ನಾವು ನಮ್ಮ ಚಿಂತನೆ ಮಾಡಬೇಕು. ಏನು ಮಾಡ್ತಾರೆ ರುದ್ರದೇವರು? ಹೋದದ್ದನ್ನು ಕೊಳ್ಳಿಲ್ವಂತೆ, ಹೋದದ್ದನ್ನು ಹಾಗೆ ಕೊಡಬಾರ್ದು, ಸ್ವಲ್ಪ ವ್ಯತಿರಿಕ್ತವಾಗಿ ಕೊಡ್ತಾರಂತೆ. ಇವ ದಕ್ಷ ಯಜ್ಞ ಮಾಡಬೇಕು, ಅವನೇ ಅಧ್ಯಕ್ಷ, ಅವನೇ ಮುಖ್ಯ ಕಾರಣ, ಯಜಮಾನ. ಆ ದಕ್ಷನಿಗೆ ರುಂಡ ಇಲ್ಲ ಇವಾಗ, ಅದು ದಕ್ಷಿಣಾಗ್ನಿಯಲ್ಲಿ ಆಹುತಿ ಮಾಡಾಗಿದೆ, ಸ್ವಹಾಕಾರ ಮಾಡಾಯಿತು. ಮತ್ತು ಅವನಿಗೆ ಅವರ ಚಿಂತನೆ ಎಷ್ಟು ಉತ್ತಮ ದೇವತೆ, ಅದೇ ಮುಖವನ್ನು ಕೊಡ್ಬೋದಿತ್ತು ಅವರು, ಕೊಳ್ಳಿಲ್ವಂತೆ. ಕೊಟ್ಟರೆ ಸರ್ವಸಾಧಾರಣ ಅಂತ ಆಗ್ತದೆ, ನೀಚ ಕರ್ಮವನ್ನು ಮಾಡ್ಬೋದು ಉತ್ತಮರಲ್ಲಿ ಅಂತ ಆಗ್ಬಿಡ್ತದೆ. ಸ್ವಲ್ಪ ಮಾಡ್ತಾರೆ, ಸ್ವಲ್ಪ ದುಃಖ ಆಗ್ತದೆ, ಮತ್ತೆ ಸರಿ ಆಗ್ತದೆ ಅಂತ ಆಗ್ತದೆ, ಹಂಗಾಗಬಾರ್ದು. ಅದಕ್ಕೇನೆ ಹೋರಿಯ ಮುಖವನ್ನು ಕೊಡ್ತಾರಂತೆ. ಹೋರಿಯ ಮುಖವನ್ನು ಕೊಟ್ಟಿದ್ದಾರೆ. ಇವನಿಗೆ ಭೃಗು ಮಹರ್ಷಿಗಳಿಗೆ ಗಡ್ಡ ಮೀಸೆ ಹೋಗಿದೆಲ್ಲ, ಆ ಹೋರಿಯ ಮೀಸೆನೇ ಕೊಟ್ಟಿದ್ದಾರೆ. ಇನ್ನು ಮುಂದೆ ಅದೇ ನಿನಗೆ ಅಂತ. ನಂತರ ಈ ಭಗ ಕಣ್ಣು ಕಳ್ಕೊಂಡಿದ್ದ, ಅವನಿಗೆ ಕಣ್ಣು ಕೊಟ್ಟರೆ ಸರಿ ಆಗ್ತದ? ಅವಾಗ ಇನ್ನು ಮುಂದೆ ಈ ಯಾರು ಮಿತ್ರನ ಮೂಲಕವಾಗಿ ಕಣ್ಣು ನೋಡಲಿ ಅಂತ. ಈ ಮಿತ್ರ ಅಂದರೆ ಯಾರು ಅಂದರೆ ದ್ವಾದಶ ಆದಿತ್ಯರಲ್ಲಿ ಅವನೊಬ್ಬ. 12 ಮಂದಿ ಆದಿತ್ಯರಿದ್ದಾರೆ. ಈ ಸೂರ್ಯ ಮಾತ್ರ ಆದಿತ್ಯನಲ್ಲ, ಆದಿತ್ಯರು ಅಂದರೆ 12 ಮಂದಿ ಅವರು. ಅದರಲ್ಲಿ ಒಬ್ಬ ಮಿತ್ರ ಅಂತಿದ್ದಾನೆ, ಅವನೇ ಯಾರು ವಿದರ್ಭ ರಾಜ್ಯದಲ್ಲಿ ಭೀಷ್ಮಕನಾಗಿ ಬರೋದು, ರುಕ್ಮಿಣಿಯ ತಂದೆ. ಈ ಮಿತ್ರನ ಕಣ್ಣಿನಿಂದ ನೋಡಲಿ ಅಂತ. ಇನ್ನೊಬ್ಬರಿನ ಕಣ್ಣಿಂದ ನೋಡೋದ್ರೆ ಏನದು? ಹೀಗೆ ನಂತರದಲ್ಲಿ ಇವ ಪೂಷ ಹಲ್ಲು ಕಳ್ಕೊಂಡಿದ್ನಲ್ಲ, ಅವನಿಗೆ ಹಲ್ಲು ಬರಲಿಲ್ಲ. ಅವನಿಗೆ ಯಜಮಾನನ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಅವ ತಿನ್ನೋದು ಇವನಿಗೆ ಬರಲಿ ಅಂತ. ಅವನೇನು ಸ್ವೀಕಾರ ಮಾಡ್ತಾನೆ ಅದು ಇವನಿಗೆ ಆಹಾರ ಆಗಲಿ ಅಷ್ಟೆ. ಅದು ಏನೋ ಎಲ್ಲ ತಿನ್ನೋ ಥರನ ಪಿಷ್ಟ, ಕೇವಲ ಹಿಟ್ಟು ಅಷ್ಟೇ. ಆ ಹಿಟ್ಟು ತಿಂತಾನೆ ಯಜಮಾನ, ಆ ಹಿಟ್ಟು ಇವನಿಗೆ ಆಹಾರ ಆಗಲಿ ಅಷ್ಟೇ, ಹಲ್ಲು ಅಂತಿಲ್ಲ ಅವನಿಗೆ. ಹೀಗೆ ದೇವಸತ್ವ ಸವಿತು ಪ್ರಾಸವೇಶ್ವಿನವರು ಬಾಹುಭ್ಯಾಂ ಪೂಷ್ಟೋ ಹಸ್ತಾಭ್ಯಾಂ. ಈ ಅಶ್ವಿನಿ ದೇವತೆಗಳ ಬಾಹುಭ್ಯಾಂ ಪೂಷ್ಣೋ ಹಸ್ತಾಭ್ಯಾಂ. ಬೇರೆ ಬೇರೆ ದೇವತೆಗಳು ನಾನಾ ಎಲ್ಲನ ಕಳ್ಕೊಂಡಿದ್ದಾರೆ. ಕೆಲವೊಬ್ರು ಕೈ, ಕೆಲವೊಬ್ರು ಬಾಹು ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಬಾಹು ಅಂದರೆ ಇಡೀ ಕೈ ಹೋಗಿದೆ ಈ ಪ್ರದೇಶ. ಕೆಲವೊಬ್ರು ಕೈ ಮಾತ್ರ ಕಳ್ಕೊಂಡಿದ್ದಾರೆ. ಇಷ್ಟು ಮಾತ್ರ ಕಳ್ಕೊಂಡವರಿಗೆ ಪೂಷ ದೇವತೆಯ ಕೈ ಬರಲಿ, ಅವರಿಗೆ ಪೂಷಣ ದೇವತೆಯ ಕೈ. ಯಾರು ಬಾಹು ಕಳ್ಕೊಂಡಿದ್ದಾರೆ, ಅಶ್ವಿನಿ ದೇವತೆಗಳ ಬಾಹು ಅವ್ರಿಗೆ ಬಾಹು ಆಗಲಿ. ಹೀಗೆ ಅದು ಮಂತ್ರ ಬರ್ತದೆ, ದೇವಸತ್ವ ಸವಿತು ಪ್ರಾಸವೇಶ್ವರೋ ಬಾಹುಭ್ಯಾಂ ಪೂಷ್ಣೋ ಹಸ್ತಾಭ್ಯಾಂ. ಏನು ವೇದ ಹೇಳ್ತಿದೆ ಅದು ಒಂದು ಕಥೆಯಲ್ಲಿ ಬರ್ತದೆ, ಕಥೆಯಲ್ಲಿ ಮಾಡಿ ತೋರಿಸ್ತಾನೆ ಪರಮಾತ್ಮ. ಅದರ ವೇದ ಎಂಥದ್ದೇಳಿ ಅನಾದಿಗತವಾಗಿ ಬರುವಂಥದ್ದು, ಅಪೌರುಷೇಯವಾದದ್ದು. ಅದು ವೇದದಲ್ಲಿ ಹೇಳಿದಂತಹ ವಿಷಯಗಳು ನಡೀತಾ ಇರ್ತದೆ ಜಗತ್ತಿನಲ್ಲಿ. ಹೀಗೆ ಎಲ್ಲವನ್ನ ವಿಧ್ವಂಸನ ಆದದ್ದನ್ನು ಸರಿಯಾಗಿ ಮಾಡಲಿಲ್ಲ, ಸರಿಯಾಗಿ ಮಾಡುವ ಹಾಗೆ ಮಾಡಿಸಿದ ರುದ್ರದೇವ. ಹೀಗೆ ಮಾಡಿ ಆ ಯಜ್ಞವನ್ನು ಪರಿಪೂರ್ಣ ಆಗುವ ಮುಖಾಂತರ, ಪರಿಪೂರ್ಣ ಆಗಬೇಕು ಅಂದರೆ ಅಲ್ಲಿ ರುದ್ರನಿಗೆ ಆಹುತಿ ಬರಬೇಕು. ದಕ್ಷ ಪ್ರಜಾಪತಿ ತಾನು ಮಾಡಿದಂತಹ ಅನಾಚಾರವನ್ನು ಶರಣಾಗತಿ ಹೊಂದು ಕೇಳ್ಕೊಳ್ತಾನೆ. ನಾನು ಮಾಡಿದ ಅಪಚಾರವಾಯಿತು, ಅಸುರಮೋಹ ಮಾಡಿಬಿಟ್ಟೆ, ಕ್ಷಮಿಸಬೇಕು ಅಂತ ಸ್ತೋತ್ರ ಮಾಡ್ತಾನೆ. ಕ್ಷಮಿಸಿದ್ದಾರೆ ರುದ್ರದೇವರು, ಗುರುಗಳಾದವರು ಕ್ಷಮಿಸಿದ್ದಾರೆ. ರುದ್ರನ ಮೂಲಕವಾಗಿ ಅಲ್ಲಿ ಆಹುತಿ ಕ್ರಮಗಳು ನಡೀತದೆ, ಪೂರ್ಣವಾಗ್ತದೆ. ಚಿಂತನೆ ಏನು? ಮನೋಭಿಮಾನಿಗಳು ದೇವತೆಗಳು ಇಲ್ಲದೆ, ಮನಸ್ಸು ಇಲ್ಲದೆ ನೀವು ಕರ್ಮ ಮಾಡಿದರೆ ಪೂರ್ಣ ಆಗಲ್ಲ. ಅಲ್ಲಿ ಮನೋಭಿಮಾನಿ ರುದ್ರದೇವರು ಇಲ್ಲದೆ ಯಜ್ಞ ವಿಧ್ವಂಸನ ಆಯಿತು. ಹಾಗೆ ನಾವು ಒಂದು ಕರ್ಮದಲ್ಲಿ ಮನಸ್ಸು ಕೊಡದೆ ಕರ್ಮ ಮಾಡಿದರೆ ಏನಾಗ್ತದೆ? ಅದು ವಿಧ್ವಂಸನ ಆಗ್ತದೆ. ಅಡಿಗೆ ಮಾಡುವಾಗ ಸರಿಯಾಗಿ ಅಲ್ಲಿ ಮನಸ್ಸಿಲ್ಲದೆ ಅಡಿಗೆ ಮಾಡಿದ್ರೆ ಮಕ್ಕಳು ತೆಗೆದು ಬಿಸಾಡಿ ಹೋಗ್ತಾರೆ. ಕೆಲವೊಬ್ರು ಹೊಡಿತಾರೆ, ಕೆಲವೊಬ್ಬರು ಬೈಯೋರು ಬೈತಾರೆ. ರುದ್ರ ಅದನ್ನೇ ಮಾಡಿದ್ದು ಬಂದು, ನಾನಿಲ್ಲದೆ ಕರ್ಮ ಮಾಡಿದ್ಯಾ, ವಿಧ್ವಂಸನೆ ಬಾ. ಮನಸ್ಸು ಇದ್ದಲ್ಲಿ ಮಾಡಿದರೆ, ಲೌಕಿಕ ವಿಷಯಕ್ಕೆ ಹೀಗಿರುವಾಗ ಪರಮಾತ್ಮನ ವಿಷಯಕ್ಕೆ ಮಾಡುವಾಗ, ಪರಮಾತ್ಮನ ಚಿಂತನೆ ಅಂದರೆ ಅದು ರುದ್ರದೇವರು ಇದ್ದಲ್ಲಿ ಮಾತ್ರ ಸಾಧ್ಯ ಅಂತ ಭಾಗವತ ತೋರಿಸಿಕೊಡ್ತಾ ಇದೆ ಅಲ್ವಾ. ಜ್ಞಾನಂ ಮಹೇಶ್ವರಾದಿಚ್ಛೆ. ಮೋಕ್ಷ ಬೇಕು ಅಂತ ನೀವು ಏನೋ ಚಿಂತನೆ ಮಾಡ್ಲಿಕ್ಕೆ ಹೋಗ್ತೀರಾ, ಶ್ರವಣ ಮಾಡ್ಲಿಕ್ಕೆ ಹೋಗ್ತೀರಾ. ನಾವು ಆಚಾರ್ಯ ಅಷ್ಟು ಕೇಳಿದ್ವಿ, ಇಷ್ಟು ಕೇಳಿದ್ವಿ, ನಮ್ಮ ಮನೇಲಿ ಹಿಂಗಾಗ್ತಾ ಇದೆ, ಏನು ನೀವು ಹೇಳ್ತೀರಾ ಶ್ರವಣ ಮಾಡಿದರೆ ಆ ಫಲ ಈ ಫಲ ಅಂತ. ಏನೂ ಆಗ್ತಿಲ್ಲ, ಮನಸ್ಸೇ ಕೊಟ್ಟು ಮಾಡಿರಲ್ಲ. ಮನಸ್ಸೇ ಇಲ್ಲದೆ ಹೋದರೆ, ಆ ಮನಸ್ಸಿನ ಮೂಲಕ ಭಕ್ತಿಯೇ ಮಾಡದೆ ಹೋದರೆ ಎಲ್ಲಿ ಬರ್ತದೆ? ರುದ್ರದೇವರೇ ಇಲ್ಲದೆ ಹೋದರೆ, ರುದ್ರದೇವರ ಅನುಗ್ರಹ ಬೆಳೆಯಲೇ ಹೋದರೆ ಪರಮಾತ್ಮನ ಅನುಗ್ರಹವಾಗ್ತದ? ಆಗೋದಿಲ್ಲ ಅಂತ ವಿಶೇಷವಾಗಿ ಏನು ಸುಮ್ಮನೆ ಯಜ್ಞ ವಿಧ್ವಂಸನ ಆಯಿತು, ಸುಮ್ಮನೆ ಟೈಮ್ ಪಾಸಿಗೆ ಎಂಟರ್ಟೈನಿಗೆ ಹೇಳ್ತಾ ಇಲ್ಲ ಈ ಕೆಲಸನ. ಎಂಟರ್ಟೈನ್ ಮಾಡಲಿಕ್ಕೆ ನಿಮಗೆ ಟಿ ವಿಲಿ ನಾನಾ ಕಥೆಗಳು ಬರ್ತದೆ, ಅದಕ್ಕೋಸ್ಕರ ಹೊರಟಿದ್ದಲ್ಲ. ರುದ್ರದೇವರ ಅನುಗ್ರಹ, ಜ್ಞಾನಮಹೇಶ್ವರಾದಿಚ್ಛೆ, ತತ್ವಜ್ಞಾನ, ಪರಮಾತ್ಮನ ಜ್ಞಾನ ಬೇಕಾ ನಿಮಗೆ? ಪರಮಾತ್ಮನ ಅಪರೋಕ್ಷ ಜ್ಞಾನ ಬೇಕಾ? ರುದ್ರದೇವರ ಅನುಗ್ರಹ ಪಡಿ.
ಹೀಗೆ ರುದ್ರದೇವರ ಅನುಗ್ರಹ ಪಡಿತಾರೆ ದಕ್ಷಪ್ರಜೇಶ್ವರರು ಮೊದಲಾದವರು. ವಿಶೇಷವಾಗಿ ಪರಮಾತ್ಮ ಆ ಯಜ್ಞದ ಅಮೃತೋತ್ಸವದ ಕಾಲದಲ್ಲಿ ತಾನು ಆವಿರ್ಭವಿಸ್ತಾನೆ, ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ. ಹೀಗೆ ಆ ದೇವತೆಗಳಿಗೆ ಹೇಗೆ ಪರಮಾತ್ಮ ಅಂತ್ಯಕಾಲದಲ್ಲಿ ವಿಶೇಷವಾಗಿ ಅನುಗ್ರಹ ಮಾಡಿದನು, ನಮ್ಮ ಅಂತ್ಯಕಾಲದಲ್ಲೂ ಅಂದರೆ ನಮ್ಮ ಬಂಧನದ ವಿಮುಕ್ತಿ ಕಾಲದಲ್ಲೂ ಪರಮಾತ್ಮ ಅನುಗ್ರಹ ಮಾಡಬೇಕು, ಆ ಮುಕ್ತಿಯನ್ನು ಕೊಡಿಸಬೇಕು ಅಂದರೆ ವಿಶೇಷವಾಗಿ ಆ ರುದ್ರಾಂತರ್ಯಾಮಿಯಾದಂತಹ ಪ್ರಣಸ್ಥ ಪರಮಾತ್ಮನ ಚಿಂತನೆಯನ್ನು ನಿರಂತರವಾಗಿ ಮಾಡುತ್ತಾ ಇರಬೇಕು ಅಂತ ಹೇಳ್ತಾ ಇವತ್ತಿನ ಯಥಾಶಕ್ತಿ ವಿಷಯವನ್ನು ಮುಗಿಸ್ತಾ ಹೀಗೆ ದಕ್ಷ ಪ್ರಜಾಪತಿ ಕೊಟ್ಟಂತಹ ಪ್ರಸೂತಿ ದೇವಿಯ ಕಥೆ ನಂತರದಲ್ಲಿ ವಿದುರನ ಪ್ರಶ್ನೆ ಪ್ರಾರಂಭವಾಗ್ತದೆ. ಹೆಣ್ಣು ಮಕ್ಕಳ ಕಥೆ ಆಯಿತು, ಗಂಡು ಮಕ್ಕಳ ಸಂತಾನದ ಚಿಂತನೆ. ಅದಕ್ಕೆ ಮೊದಲು ಉತ್ಥಾನಪಾದನ ಕಥೆ ಪ್ರಾರಂಭವಾಗ್ತದೆ. ಆ ಉತ್ಥಾನಪಾದನ ವಂಶದ ಚರಿತ್ರೆ, ನಂತರ ಮತ್ತೊಬ್ಬ ದೊಡ್ಡ ಮಗ ಪ್ರಿಯವ್ರತರಾಜ, ಅವನ ಕಥೆಯನ್ನು ನಾಳೆಯಿಂದ ಯಥಾಮತಿ ಚಿಂತನೆ ಮಾಡೋಣ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮಾನವ ಪ್ರಕೃತಿಯ ಸ್ವಭಾವಾತ್ ಕರೋಮಿ ಯತ್ಯ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ.